किलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। येनाहमिह दुर्मार्गादुद्धृत्याभिनिवेशितः सम्यक् श्रीवैष्णवे मार्गे पूर्णप्रज्ञं नमामि तं। माध्वीर्गावो भवन्तु नः। श्रीगुरुभ्यो नमः। हरिः ॐ। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। ಸ್ವಸ್ತಿಸ್ತು ಸತಾಂ. ಭಾಗವತದ ಎರಡನೇ ದಿನದ ಚಿಂತನೆ, ಕೃಷ್ಣಾವತಾರದ ಚಿಂತನೆಯಲ್ಲಿ ನಾವು ಸೇರಿದ್ದೇವೆ. ಕೃಷ್ಣನ ಕಥೆ ಕೇಳಬೇಕು ಅಂತಂದರೆ ಒಂದಿಷ್ಟು ಪ್ರಾಕೃತಿಕ ಬಾಧೆಗಳು ಇರುತ್ತವೆ. ಹೇಳಿದ ಸಮಯಕ್ಕಿಂತ ಅರ್ಧ ಗಂಟೆ ತಡ ಆಗಿದೆ ಮಂಗಳೂರಿನ ವಾಹನ ದಟ್ಟಣೆಯ ಕಾರಣದಿಂದಾಗಿ. ಅಂತೂ ಸೀಮಿತ ಅವಧಿಯಲ್ಲಿ ಎಷ್ಟು ಸಾಧ್ಯ ಉಂಟು ಕೃಷ್ಣ ಹೇಳಿಸ್ತಾನೋ ಅಷ್ಟನ್ನು ಮತ್ತೆ ಚಿಂತಿಸುವ ಪ್ರಯತ್ನವನ್ನು ಮಾಡೋಣ. ನಿನ್ನೆಯ ದಿನ ಕೃಷ್ಣಾವತಾರದ ಕಥೆಯನ್ನು ನಾವು ಕೇಳಿದ್ದೇವೆ. ತತ್ಪೂರ್ವಭಾವಿಯಾಗಿ ಕೃಷ್ಣ ಯಾಕಾಗಿ ಅವತರಿಸಿ ಬರಲೇಬೇಕಾಗಿತ್ತು ಅದರ ಬಗ್ಗೆ ನಾವು ನೋಡಿದ್ದಾಗಿತ್ತು. ಕಂಸನ ಆ ದುಷ್ಟತನವನ್ನು ಕೊನೆಗಾಣಿಸಬೇಕು. ಕಂಸ ಮಾತ್ರವಲ್ಲದೆ ಜಗತ್ತಿನಲ್ಲಿ ದೇವರ ಕುರಿತಾಗಿ, ಧರ್ಮದ ಕುರಿತಾಗಿ ಅಪಲಾಪವನ್ನು ಮಾಡುವಂತಹ ದುಷ್ಟ ಜನರು ಯಾರಿದ್ರು ಅವರೆಲ್ಲರನ್ನೂ ಕೂಡ ನಿಗ್ರಹಿಸುವ ಉದ್ದೇಶದಿಂದ ಭಗವಂತ ತಾನು ಅವತಾರ ಮಾಡಿ ಬಂದಿದ್ದಾನೆ. ಅವನನ್ನು ವಸುದೇವ ಕಂಡ ಅಂತ ಹೇಳಿ ತಮದ್ಭುತಂ ಬಾಲಕಂ ಅಂತ ವರ್ಣನೆ ಮಾಡಿದರು. ಅಂತಹ ಒಂದು ಮಗುವನ್ನು ಜಗತ್ತಿನಲ್ಲಿ ಈ ಹಿಂದೆ ಯಾರೂ ಕಂಡಿಲ್ಲ, ಮುಂದೆ ಯಾರು ಕಾಣಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅದು ಸಾಮಾನ್ಯವಾಗಿ ಲೋಕದಲ್ಲಿ ಕಾಣುವಂತಹ ಮಗುವಲ್ಲ, ಅದು ಸಾಕ್ಷಾತ್ ಭಗವಂತ ಅಂತ. ಹೀಗೆ ಆ ಕೃಷ್ಣನನ್ನು ಕಂಡು ವಸುದೇವ ತಾನು ಸ್ತುತಿ ಮಾಡ್ತಾನೆ, ಆ ಭಗವಂತನ ಮಹಿಮೆಯನ್ನು ತಾನು ಕೊಂಡಾಡ್ತಾನೆ. ಅಲ್ಲದೆ ದೇವಕಿಯು ಕೂಡ ಬಹಳ ಸುಂದರವಾಗಿ ಆ ಕಾಲದಲ್ಲಿ ಭಗವಂತನನ್ನು ಚತುರ್ಭುಜನಾಗಿ ಆಯುಧಗಳಿಂದ ಶೋಭಿಸಲ್ಪಡ್ತಾ ಇರುವಂತಹ, ಅಂತೆಯೇ ಪೀತಾಂಬರಾದಿ ದಿವ್ಯವಾಗಿರುವಂತಹ ಸ್ವರೂಪದಿಂದ ತಾನು ಜಗತ್ತಿನಲ್ಲಿ ಕಾಣಿಸಿಕೊಂಡಿದ್ದಾನಲ್ವ ಭಗವಂತ. ಅಂತಹ ಕೃಷ್ಣನನ್ನು ದೇವಕಿ ತಾನು ಸ್ತುತಿ ಮಾಡ್ತಾಳೆ. ಅಲ್ಲಿಯೇ ಬರುವಂತಹ ಒಂದು ಸುಂದರವಾದ ಮಾತು, ಯೋಯಂ ಕಾಲಃ ತಸ್ಯತೆ ವ್ಯಕ್ತಬಂಧೋ ಚೇಷ್ಟಾಮಾಹುಹು ಅಂತ ಹೇಳ್ತಾ ಈ ಸಮಗ್ರವಾದಂತಹ ಜಗತ್ತನ್ನು ತಾನು ಕಾಲಚಕ್ರದ ಒಳಗೆ ಸಿಲುಕಿಸಿ ಮುಂದಕ್ಕೆ ಕೊಂಡೊಯ್ಯುತ್ತಾ ಇರುವವನು ಭಗವಂತ ಅಂತ ಹೇಳ್ತಾ ಅವನನ್ನು ಅವ್ಯಕ್ತ ಬಂಧು ಅಂತ ಸ್ತುತಿ ಮಾಡ್ತಾಳೆ. ಅಂದರೆ ನಮಗೆ ಕಾಣಿಸುವಂತಹ ಬಂಧುಗಳು ಇರ್ತಾರೆ. ಅವರೆಂಥವರು ಅಂತಂದರೆ ಅವರಿಗೆ ನಮ್ಮನ್ನು ಇಲ್ಲಿ ಸಂಸಾರದಲ್ಲಿ ಕಟ್ಟಿ ಹಾಕುವ ಕಾರಣದಿಂದಾಗಿ ಅವರನ್ನು ಬಂಧುಗಳು ಅಂತ ಕರೆಯುವುದು. ಬಂಧು ಶಬ್ದಕ್ಕೆ ಎರಡರ್ಥ. ಒಂದು ಬಂಧಂ ಧುನಾತಿ ಅಂತ, ಬಂಧನ ನಮಗೇನಿಲ್ಲಿ ಕಟ್ಟುಪಾಡುಗಳಿವೆ ಅವುಗಳನ್ನೆಲ್ಲವನ್ನೂ ಕೂಡ ಕತ್ತರಿಸುವಂತಹ ಬಂಧು ಅದು ದೇವರು ಮಾತ್ರ. ನಮ್ಮನ್ನಿಲ್ಲಿಯೇ ಮತ್ತೆ ಕಟ್ಟಿ ಹಾಕುವಂತಹ ಬಂಧುಗಳು ಅವರು ನಮ್ಮ ಸುತ್ತಮುತ್ತಲೂ ಇರುವವರು. ಯಾಕೆ ನಮ್ಮ ಮನಸ್ಸಿನಲ್ಲಿ ಹಾಗೆ ಆಗುವುದಲ್ವಾ. ಒಬ್ಬನೇ ಇರ್ತಾನೆ, ವಯಸ್ಸಾಯಿತು ಅಂತ ಹೇಳಿ ಮನೆಯವರು ಅವನಿಗೊಂದು ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆಯಿತು, ದೇವರ ಅನುಗ್ರಹದಿಂದ ಮದುವೆ ಆದಮೇಲೆ ತಾನು ಮೊದಲಿಗೆ ಹೋಗ್ತಾ ಇದ್ದಾಗೆ ಎಲ್ಲೂ ಹೋಗ್ಲಿಕ್ಕೆ ಬರುವುದಿಲ್ಲ. ಯಾಕೆ, ಎಲ್ಲದಕ್ಕೂ ಕೂಡ ಅವಳ ಪರ್ಮಿಷನ್ ಕೇಳಬೇಕು ಅಥವಾ ಅವಳನ್ನು ಕರ್ಕೊಂಡು ಹೋಗಬೇಕು. ಆಯಿತು ಅಷ್ಟೇಯಾ ಅಂತ ಹೇಳಿದರೆ ಇಲ್ಲ, ಮತ್ತೊಂದಿಷ್ಟು ಅವಳದ್ದು ತಕರಾರುಗಳಿರುತ್ತವೆ. ಅವಳದ್ದು ಅಂತಲ್ಲ, ಆ ಹೆಣ್ಣು ಮಕ್ಕಳಿಗಾಗಬೇಕಾದ್ರೆ ಗಂಡು ಮಕ್ಕಳದ್ದು ಅಂತ ಒಟ್ಟು ಹೇಳಿದ್ದು. ಹೀಗೆ ಒಂದೊಂದೇ ಬಂಧನ ಸಿಗ್ತಾ ಹೋಗುವಂಥದ್ದು. ಅದಾದಮೇಲೆ ಮಕ್ಕಳಾಯಿತು ಅಂತಂದರೆ ಮತ್ತೆ ಅವರ ಜವಾಬ್ದಾರಿ. ಅದೆಲ್ಲೋ ಹೊರಗೆ ಹೋಯಿತು ಅಂತಂದರೆ ಅಯ್ಯೋ ಮಗು ಸರಿಯಾಗಿ ಶಾಲೆಗೆ ಹೋಯ್ತಾ ಇಲ್ವಾ, ಅದಕ್ಕೀಗ ದಾರಿಯಲ್ಲಿ ಹೋಗಬೇಕಾದ್ರೆ ಅಪಘಾತ ಆಯಿತೋ ಇಲ್ವೋ. ಮನೆಯಲ್ಲಿ ತಾನು ದೇವರ ಮನೆಯಲ್ಲಿ ಕೂತಿರುತ್ತಾಳೆ,
ಏನೋ ದೇವರ ಸೇವೆ ಅಂತ ಮಾಡ್ತಾ ಇರ್ತಾಳೆ, ಆದರೆ ಮನಸ್ಸೆಲ್ಲವೂ ಕೂಡ ಗಂಡನದ್ದು ಅಥವಾ ಮಕ್ಕಳದ್ದು, ಹೀಗೆ ತನ್ನ ತಾಯಿ ತಂದೆಯರದ್ದು, ಹೀಗೆ ಇಡೀ ಸಂಸಾರದಲ್ಲಿಯೇ ಸಿಲುಕಲಿಕ್ಕೆ ಕಾರಣ ಆಗ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇದೆ, ಬಂಧುಗಳು ನಮ್ಮನ್ನು ಇಲ್ಲಿಯೇ ಕಟ್ಟಿ ಹಾಕ್ತಾ ಇದ್ದಾರೆ. ಅವರು ನಾವು ದೇವರ ಮನೆಯಲ್ಲಿ ಕೂತರೂ ಕೂಡ, ದೇವರ ಪೂಜೆಗೆ ಅಂತ ಕೂತರೂ ಕೂಡ, ಸಂಕಲ್ಪ ಮಾಡಬೇಕಾದ್ರೆ ದೇವರ ಪೂಜೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರೂ ಕೂಡ ನಮ್ಮ ಪೂಜೆ ಆಗುವಂಥದ್ದು ಬೇರೆಯೇ. ಕೊನೆಗೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಬೇಕಾದ್ರೆ ಓ ಇವತ್ತಿನ ಪೂಜೆ ಮುಗಿಯಿತು. ಅಷ್ಟು ಪೂಜೆಯಲ್ಲೂ ಕೂಡ ದೇವರ ಸ್ಮರಣೆ ಎಷ್ಟು ಬಂತು ಅಂತ ಲೆಕ್ಕ ಹಾಕಿದರೆ ಏನು 1 ಸೆಕೆಂಡ್ ನಿಂತಿದ್ರೆ ನಮ್ಮ ಅದೃಷ್ಟ ಅಲ್ವಾ? ಅಂದರೆ ಹೀಗೆ ಇರುವಂತಹ ಬಂಧುಗಳು ಲೋಕದವರು. ಆದರೆ ದೇವಕಿ ಕೊಂಡಾಡ್ತಾಳೆ ಕೃಷ್ಣನನ್ನು ಅವ್ಯಕ್ತ ಬಂಧು ಅಂತ. ಅವ ನಮ್ಮೆಲ್ಲರ ಬಂಧನವನ್ನು ಬಿಡಿಸುವವನು. ಹೇಳ್ತದೆ ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಅಂತ. ಸಂಸಾರದಲ್ಲಿ ಕಟ್ಟಿ ಹಾಕುವವನು ಅವನೇ. ಇಲ್ಲಿ ಒಬ್ಬೊಬ್ಬರನ್ನು ನಮಗೆ ಪರಿಚಯ ಮಾಡಿಸಿ ಅವರನ್ನು ನಮ್ಮ ಸಂಬಂಧಿಕರನ್ನಾಗಿ ಮಾಡಿಸಿ ಆ ಬಂಧನವನ್ನು ಕಟ್ಟಿ ಹಾಕುವವನು ಅವನೇ. ಅದೇ ಅವನಲ್ಲಿ ಪ್ರಾರ್ಥನೆ ಮಾಡಿದರೆ ಆ ಬಂಧನವನ್ನು ಬಿಡಿಸುವವನು ಅವನೇ. ಅವನಿಗೆ ಗೊತ್ತಿರುವುದು ಕಟ್ಟುವುದು ಹೇಗೆ ಅಂತ. ಹಾಗಾಗಿ ಬಿಚ್ಚಲಿಕ್ಕೆ ಅವನಿಗೆ ಗೊತ್ತು, ಅವನನ್ನೇ ಆಶ್ರಯಿಸಬೇಕು. ನಮಗೆ ಕಟ್ಕೊಳ್ಳಿಕ್ಕೆ ಮಾತ್ರ ಗೊತ್ತು, ಬಿಚ್ಚುವುದು ಹೇಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಅವನನ್ನು ಅವ್ಯಕ್ತ ಬಂಧು ಅಂತ ಕರೀತಾ ಇದ್ದಾರೆ. ಹಾಗೆ ಅವಳು ಸ್ತುತಿ ಮಾಡ್ತಾಳೆ ಬಹಳ ಸುಂದರವಾಗಿ ಆ ಭಗವಂತನನ್ನು. ಇದಾದ ಮೇಲೆ ಈ ಕಡೆ ಕೃಷ್ಣ ತಾನು ಕೂಡಲೇ ಹೇಳ್ತಾನೆ, ನಿಮ್ಮ ವಸ್ತುತಃ ಕೃಷ್ಣ ಅಂತ ನಾಮಕರಣ ಇನ್ನೂ ಆಗಬೇಕಾಗಿದೆ, ಆದರೆ ಆ ಹೆಸರು ಅವನಿಗೆ ಎಲ್ಲ ಕಾಲದಲ್ಲಿ ಇರೋದ್ರಿಂದಾಗಿ ಅವನನ್ನು ಕೃಷ್ಣ ಅಂತ ವ್ಯವಹಾರ ಮಾಡ್ತಾ ಇರುವಂಥದ್ದು. ನಿಮ್ಮ ಪೂರ್ವಜನ್ಮದ ವೃತ್ತಾಂತವೇನು ಎನ್ನುವುದನ್ನು ವಸುದೇವ ದೇವಕಿಯರ ಬಳಿಗೆ ತಾನು ಸ್ಪಷ್ಟವಾಗಿ ಹೇಳ್ತಾನೆ. ನೋಡಿ, ನೀವು ಹಿಂದೆ ಸುತಪ ಪೃಷ್ಣಿ ಅಂತ ಹೇಳಿಕೊಂಡು, ಪೃಷ್ಣಿಗರ್ಭ ಅಂತಲೇ ಭಗವಂತ ಪ್ರಸಿದ್ಧನಾಗಿದ್ದು, ಹಾಗೆ ಇದ್ದುಕೊಂಡು ನೀವು ತಪಸ್ಸು ಮಾಡಿದ್ದೀರಿ ನನ್ನನ್ನೇ ಮಗುವನ್ನಾಗಿ ಪಡೆಯಬೇಕು ಅಂತ. ಆಗ ನಾನೊಮ್ಮೆ ಅವತರಿಸಿ ಬಂದೆ. ಮತ್ತೆ ನೀವು ಅದಿತಿ ಕಶ್ಯಪರಾಗಿದ್ದುಕೊಂಡು ಮತ್ತೆ ನನ್ನನ್ನು ಆರಾಧನೆ ಮಾಡಿದ್ರಿ, ಆವಾಗ ವಾಮನನಾಗಿ ನಿಮ್ಮಲ್ಲಿ ಅವತಾರ ಮಾಡಿ ಬಂದೆ. ಈಗ ಮತ್ತೆ ನೀವು ಆ ತಪಸ್ಸಿನ ಕಾರಣದಿಂದಾಗಿ ವಸುದೇವ ದೇವಕಿಯರಾಗಿ ಬಂದಿದ್ದೀರಿ, ನಿಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನಾನು ಹೀಗೆ ಕೃಷ್ಣನಾಗಿ ಅವತರಿಸಿ ಬಂದಿದ್ದೇನೆ ಅಂತ ಹೇಳಿ ಕೂಡಲೇ ಭಗವಂತ ತಾನು ವಸುದೇವನಿಗೆ ಆದೇಶವನ್ನು ಮಾಡ್ತಾನೆ. ಅಲ್ಲಿ ನಂದಗೋಪನ ಮನೆಯಲ್ಲಿ ಯಶೋದೆ ಒಂದು ಮಗುವನ್ನು ಹೆಡೆದಿದ್ದಾಳೆ. ಆ ಮಗುವನ್ನು ನೀನು ಇಲ್ಲಿಗೆ ತೆಗೆದುಕೊಂಡು ಬರಬೇಕು, ನನ್ನನ್ನು ನೀನು ಅಲ್ಲಿಗೆ ಕರೆದುಕೊಂಡು ಹೋಗಬೇಕು ಅಂತ. ಕೃಷ್ಣ ಅವತಾರ ಆದದ್ದು ಮಧ್ಯರಾತ್ರಿ ಕಾಲದಲ್ಲಿ ಅಷ್ಟಮಿ ತಿಥಿಯಲ್ಲಿ. ಅದಾಗಿ ಸ್ವಲ್ಪ ಹೊತ್ತಿಗೆ ನವಮಿ ಪ್ರವೇಶ ಆಗಿದೆ. ಆ ನವಮಿಯ ಕಾಲದಲ್ಲಿ ದುರ್ಗೆ ತಾನು ಅವತಾರ ಮಾಡಿ ಬಂದಿದ್ದಾಳೆ. ಹಾಗಾಗಿ ದುರ್ಗೆಗೆ ನವಮಿ ವಿಶೇಷ. ಅಷ್ಟಮಿ ಕಳೆದು ಸ್ವಲ್ಪ ಹೊತ್ತಿಗೆ ನವಮಿ ಆರಂಭ ಆದ ಕಾಲದಲ್ಲಿಯೇ ಅಲ್ಲಿ ದುರ್ಗಾ ಅವತಾರ ಎನ್ನುವುದಾಗಿದೆ. ಭಗವಂತನ ಆದೇಶದಂತೆ ವಸುದೇವ ತಾನು ಆ ಮಗುವನ್ನು ಎತ್ತಿಕೊಳ್ಳಬೇಕು ಅಂತ ಹೊರಡ್ತಾನೆ. ಅಲ್ಲಿಯವರೆಗೆ ಅವನಿಗೆ ಬಂಧನವಿತ್ತು. ಯಾಕೆ? ಕಂಸ ಕಟ್ಟಿ ಹಾಕಿದ್ದಾನೆ, ಅವನನ್ನು ಸಂಕೋಲೆಗಳಲ್ಲಿ ಬಿಗಿದು ಹಾಕಿದ್ದಾನೆ. ಆದರೂ ಕೃಷ್ಣನ ಅವತಾರ ಆದ ಕೂಡಲೇ ಬಂಧನದಿಂದ ಬಿಡುಗಡೆಯಾಗಿದೆ. ಅವರ ಸಂಕೋಲೆಗಳೆಲ್ಲವೂ ಕೂಡ ಬಿಡುಗಡೆಗೊಂಡಿವೆ. ವಸುದೇವ ತಾನು ಆ ಮಗುವನ್ನು ಎತ್ತಿಕೊಂಡು ತಾನು ಹೊರಡಬೇಕಾದ್ರೆ ಸೆರೆಮನೆಯ ಬಾಗಿಲು ಓಪನ್ ಆಯಿತು. ಸೀದಾ ಹೊರಗೆ ಬಂದ. ಕಾವಲುಗಾರರೆಲ್ಲರೂ Z+ ಸೆಕ್ಯೂರಿಟಿ ಅಂತ ಹೇಳುವ ಹಾಗೆ ಎಲ್ಲರನ್ನು ಕುತ್ಕೊಳಿಸಿದ್ದಾನೆ. ಅವರು ವಸ್ತುತಃ ನಿಶಾಚರಿಗಳೇ, ರಾತ್ರಿ ಎಚ್ಚರ ಇರುವವರೇ. ಹಾಗಿದ್ರೂ ಕೂಡ ಅವರು ಮಲಗಿದ್ದಾರೆ. ಈಗ ನೋಡಿ, ಭಗವಂತನ ಅವತಾರ ಕಾಲದಲ್ಲಿ ಎಲ್ಲರಿಗೂ ಕೂಡ ಗಾಢ ನಿದ್ರೆ ಆವರಿಸಿಕೊಂಡು ಬಿಟ್ಟಿದೆ. ಆ ವಸುದೇವ ಮಗುವನ್ನು ಹೊತ್ತುಕೊಂಡು ಹೊರಗೆ ಹೋಗ್ತಾ ಇದ್ದಾನೆ. ನಂದಗೋಕುಲದತ್ತ ತಾನು ಪಯಣವನ್ನು ಬೆಳೆಸ್ತಾ ಇದ್ದಾನೆ. ಆಗ ಮಳೆ, ಯಮುನಾ ನದಿ ತುಂಬಿ ಹರಿತಾ ಇದ್ದಾಳೆ. ಆದರೆ ಯಾವಾಗ ಭಗವಂತನನ್ನು ಹೊತ್ತುಕೊಂಡು ವಸುದೇವ ಹೊರಗೆ ಬಂದೋ ಆವಾಗ ಆ ಯಮುನೆ ತಾನು ಗಂಟಿನ ಕೆಳಗಾಗಲಿಕ್ಕೆ ಹರಿಲಿಕ್ಕೆ ಶುರು ಮಾಡಿದ್ಲಂತೆ. ವಸುದೇವನಿಗೆ ಆ ಯಮುನಾ ನದಿಯ ಭೀಕರ ಪ್ರವಾಹದ ಅನುಭವವೇ ಬರದೇ ಇರುವ ಹಾಗೆ ತಾನು ಗಂಟಿನ ಕೆಳಗೆ ಹರಿತಾ ಇದ್ದಾಳೆ. ಇನ್ನು ಈ ಕಡೆ ಮಳೆ ಬರ್ತಾ ಉಂಟು. ಅಯ್ಯೋ, ಮಳೆಯಲ್ಲಿ ಹೇಗೆ ಈ ಹಸುಗೂಸನ್ನು ಕರೆದುಕೊಂಡು ಹೋಗುವುದು ಅಂತ ಆಲೋಚನೆ ಮಾಡಬೇಕಾದ್ರೆ ಹಿಂಬದಿಯಿಂದ ಶೇಷದೇವ ತಾನು ಕೊಡೆಯ ಹಾಗೆ, ಛತ್ರಿಯ ಹಾಗೆ ಅವನನ್ನು ಅನುಸರಿಸಿಕೊಂಡು, ನೋಡಿ, ಕೃಷ್ಣನನ್ನು ಕೈಯಲ್ಲಿ ಹಿಡ್ಕೊಂಡದ್ರಿಂದಾಗಿ ವಸುದೇವನಿಗೂ ಕೂಡ ಮಳೆಯ ಬಾಧೆ ಇಲ್ಲ. ಹಾಗಾಗಿ ಹೋಯಿತು. ಸೀದಾ ಮುಂದಕ್ಕೆ ಸಾಗುತ್ತಾ ಇದ್ದಾರೆ. ಇದನ್ನು ವಾದಿರಾಜ ಸ್ವಾಮಿಗಳು ಬಹಳ ಸುಂದರವಾಗಿ ಹೇಳ್ತಾರೆ. ಕರಸ್ಥ ಕೃಷ್ಣಸ್ಯ ಕುತೋಂತರಾಯ ಅಂತ. ಕೈಯಲ್ಲಿ ದೇವರಿರಬೇಕಾದ್ರೆ ವಿಘ್ನಗಳು ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ದೇವರನ್ನು ಮರೆತಾಗಲಷ್ಟೇ ನಮಗೆ ಎಲ್ಲ ವಿಘ್ನಗಳು. ಯಾವುದೇ ಕೆಲಸ, ಎಷ್ಟೇ ಮಂಗಲ ಕಾರ್ಯವನ್ನು ಮಾಡಲಿಕ್ಕೆ ಹೊರಟರು, ನಾವೆಲ್ಲ ಅದಕ್ಕೆ ತಯಾರು ಮಾಡಿಕೊಂಡಿದ್ದೇವೆ ಅಂತ ಎಷ್ಟೇ ಪ್ರಿಪೇರ್ ಆಗಿದ್ರೂ ಕೂಡ ದೇವರನ್ನು ಮರೆತು ಬಿಟ್ಟರೆ ಎಲ್ಲ ವಿಘ್ನಗಳು ವಕ್ಕರಿಸಲಿಕ್ಕೆ ಶುರುವಾಗ್ತದೆ. ಅದೇ ದೇವರನ್ನು ನೆನವರಿಕೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ತೇವೆ ಅಂತಂದರೆ ಎಂಥೆಂಥ ಘೋರ ವಿಘ್ನಗಳು ಬರುವಂಥದ್ದಿದ್ರೂ ಕೂಡ
ಅದು ಕಾಲ ಗಂಟಿಗೆ ಸರಿಯಾಗಿ ಹೋಗ್ತದೆ ಅಂತ ಯಮುನೆ ಗಂಟಿನಲ್ಲಿ ಹರಿಯುವ ಮುಖಾಂತರ ತಾನು ತೋರಿಸಿಕೊಡ್ತಾ ಇದ್ದಾಳೆ, ಗಂಟಿನ ಕೆಳಗೆ ಹರಿಯುವ ಮುಖಾಂತರ. ಹೀಗೆ ಭಗವಂತನನ್ನು ಹೊತ್ತುಕೊಂಡು ವಸುದೇವ ತಾನು ಸಾಕ್ತಾ ಇದ್ದಾನೆ. ಆ ಕಡೆ ನಂದಗೋಪನ ಮಡದಿ ಯಶೋದೆ, ಅವಳ ಮಗ್ಗುಲಲ್ಲಿ ಒಂದು ಮಗುವಿದೆ. ಈ ಕೃಷ್ಣನನ್ನು ಅಲ್ಲಿ ಇಟ್ಟ, ಆ ಮಗುವನ್ನು ತಾನು ಎತ್ತಿಕೊಂಡ. ಯಶೋದೆಗೆ ಗೊತ್ತಿಲ್ಲ ಪಾಪ, ಯಾಕೆ ಅವಳಿಗೆ ಪ್ರಸವ ಆದಂತಹ ಕಾಲದಲ್ಲಿ ಆ ವೇದನೆಯಲ್ಲಿ ಅವಳು ನಿದ್ದೆಯ ಮಂಪರಿನಲ್ಲಿ ಇದ್ದಾಳೆ. ತನಗೆ ಆದದ್ದು ಗಂಡು ಮಗುವೋ ಹೆಣ್ಣು ಮಗುವೋ ಎನ್ನುವಂಥದ್ದೂ ಗೊತ್ತಿಲ್ಲದಂತಹ ಪರಿಸ್ಥಿತಿಯಲ್ಲಿ ಯಶೋದೆ ಇದ್ಲು. ಅಲ್ಲಿ ಕೃಷ್ಣನನ್ನು ಏರಿಸಿ ಅಲ್ಲಿದ್ದಂತಹ ಹೆಣ್ಣು ಮಗುವನ್ನು ಎತ್ತಿಕೊಂಡು ವಸುದೇವ ತಾನು ವಾಪಸ್ ಬರ್ತಾನೆ. ವಾಪಸ್ ಬಂದರೆ ನೋಡಿ, ಎಲ್ಲಿ ದೇವಕಿ ಇದ್ಲೋ ಅಲ್ಲಿಗೆ ಮಗುವನ್ನು ಹಿಡ್ಕೊಂಡು ಬಂದಿದ್ದಾನೆ. ಕೂಡಲೇ ಸೆರೆಮನಿ ಮತ್ತೆ ಲಾಕ್ ಆಯಿತು. ಇಲ್ಲಿ ವಸುದೇವ ಮಗುವನ್ನು ಇಟ್ಟ ಕೂಡಲೇ ಅವರಿಗೆ ಮತ್ತೆ ಕೈಗೆ ಸಂಕೋಲೆ ಬಿಗಿಯಿತು. ಹೊರಗಡೆ ಮಲ್ಕೊಂಡಿದ್ದಂತಹ ಕಾವಲುಗಾರರೆಲ್ಲರೂ ಕೂಡ ಎಚ್ಚರಗೊಳ್ಳಿ ಕಾರಣ ಮಗು ಅಳುತ್ತಾ ಇದೆ. ಓ, ದೇವಕ್ಕೆ ಹಿಡಿದಿದ್ದಾಳೆ ಎಂದು ಗೊತ್ತಾಯಿತು. ಕೂಡಲೇ ಕಂಸನಿಗೆ ವಿಷಯ ತಿಳಿಸಿದ್ರು. ಗೊತ್ತಾಯಿತು, ಓ ನನ್ನ ಮರಣ ಎನ್ನುವುದು ಬಂದಿದೆ ಅಂತ. ದಡಬಡ ನಿದ್ದೆ ಗಂಡಿನಲ್ಲಿ ಎದ್ದುಕೊಂಡು ಬಂದ. ವಸ್ತುತಃ ನಿದ್ದೆ ಇರಲಿಲ್ಲ ಅಂತ ನಾವು ನಿನ್ನೆ ನೋಡಿದ್ದೇವಲ್ವ. ಅವನೆಲ್ಲ ಕಡೆಯೂ ಕೂಡ ಕೃಷ್ಣನನ್ನೇ ಕಾಣುವವನಾಗಿ ಹೋಗಿಬಿಟ್ಟಿದ್ದ, ಎಲ್ಲಿಂದ ನನಗೆ ಮರಣ ಬರ್ತದೆ ಅಂತ. ಹಾಗೆ ತಾನು ಕಂಸನಿಗೆ ವಿಷಯ ಗೊತ್ತಾದಾಗ ತಾನು ಸೀದಾ ಧಾವಿಸಿ ಬಂದು ಆ ಮಗುವನ್ನು ಎತ್ತಿ ತಾನು ಚಚ್ಚಿ ಕೊಂದು ಹಾಕಬೇಕು ಅಂತ ಉದ್ಯುಕ್ತನಾಗ್ತಾ ಇದ್ದಾನೆ. ಆ ಸಮಯದಲ್ಲಿ ಛಂಗನೆ ಅವನ ಕೈಯಿಂದ ಮಗು ಹಾರಿ ಹೇಳಿತು, ನೋಡು ಮೂರ್ಖ, ನಿನ್ನ ಸಾವು ಬೇರೆ ಕಡೆ ಇದೆ, ನಾನು ನಿನ್ನ ಸಾವಲ್ಲ ಅಂತ ಹೇಳಿಕೊಂಡು ಆ ದುರ್ಗಾದೇವಿ ಸ್ಪಷ್ಟವಾಗಿ ತಾನು ಹೇಳ್ತಾ. ಇದನ್ನು ಕಂಡು ಕಂಸನಿಗೆ ಒಂದು ಭಾವನೆ ಬರಲಿಕ್ಕೆ ಶುರುವಾಯಿತು. ಕೇವಲ ಮನುಷ್ಯರು ಮಾತ್ರ ಲೋಕದಲ್ಲಿ ಸುಳ್ಳು ಹೇಳುವುದಲ್ಲ, ದೇವತೆಗಳು ಕೂಡ ಸುಳ್ಳು ಹೇಳ್ತಾರೆ. ಸಾಮಾನ್ಯವಾಗಿ ದೇವತೆಗಳು ಸತ್ಯ ಹೇಳುವವರು ಅಂತ ಪ್ರಸಿದ್ಧ. ಆದರೆ ಮನುಷ್ಯರು ಹೇಳುವ ಹಾಗೆ ಸುಳ್ಳು ಹೇಳುವಂತೆ ಯಾಕೆ? ಅಶರೀರವಾಣಿಯೇನು ಹೇಳಿದ್ದು, ಇವಳಲ್ಲಿ ಹುಟ್ಟುವಂತಹ 8ನೆಯ ಗರ್ಭ ನಿನ್ನ ಮೃತ್ಯು ಅಂತ ಹೇಳಿ ಅಶರೀರವಾಣಿಯಾಗಿದೆ. ಅವಳ 8ನೇ ಗರ್ಭ ಇಲ್ಲಿ ಇದೆ, ಆದರೆ ಇದು ನನ್ನ ಮರಣ ಅಲ್ಲವಂತೆ, ಮರಣ ಇನ್ನೊಂದು ಬೇರೆ ಎಲ್ಲೋ ಕಡೆ ಇದೆ ಅಂತೆ. ಹಾಗಿದ್ರೆ ಒಂದೋ ದೇವತೆಗಳಿಗೆ ಸರಿಯಾದ ತಿಳುವಳಿಕೆ ಇಲ್ಲ, ಅಥವಾ ಅವರೂ ಕೂಡ ಸುಳ್ಳನ್ನಾಡುವವರಾಗಿ ಬಿಟ್ಟಿದ್ದಾರೆ ಅಂತ ಹೇಳಿಕೊಂಡು ಕಂಸ ತಾನು ಆಲೋಚನೆ ಮಾಡ್ತಾನೆ. ಆ ಕಂಸನ ಕೈಯಿಂದ ನೆಗೆದಂತಹ ದುರ್ಗಾದೇವಿ ತಾನು ಮತ್ತೆ ವಿಂಧ್ಯ ಪರ್ವತದಲ್ಲಿ ಹೋಗಿ ನೆಲೆ ಆಗ್ತಾಳೆ. ಆ ವಿಷಯವನ್ನು ಅವಳನ್ನು ವಿಂಧ್ಯ ನಿವಾಸಿನಿ ಅಂತ ನಾವು ಅವಳನ್ನು ಕೊಂಡಾಡ್ತೇವೆ. ಆ ವಿಂಧ್ಯ ಪರ್ವತದಲ್ಲಿ ನೆಲೆ ನಿಲ್ತಾಳೆ. ಮತ್ತೆ ಅದನ್ನು ಹೇಳ್ತಾರೆ, ಆ ವಿಂಧ್ಯ ಪರ್ವತದಲ್ಲಿ ನೆಲೆ ನಿಂತಹ ದುರ್ಗಾದೇವಿಯನ್ನು ಪರಶುರಾಮ ದೇವರು ಮತ್ತೆ ಕುಂಜಾರಗಿರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ. ಹಾಗಾಗಿ ಅಲ್ಲಿ ಈಗಲೂ ಕೂಡ ಕೃಷ್ಣನ ತಂಗಿಯಿಂದಲೇ ದುರ್ಗೆಯನ್ನು ಆರಾಧನೆ ಮಾಡುವಂಥದ್ದು. ಪಾಜಕದ ಸಮೀಪ ಇರುವಂತಹ ಕುಂಜಾರಗಿರಿ, ವಿಮಾನಗಿರಿ ಅಂತ ಪ್ರಸಿದ್ಧ ಇದೆ, ಅಲ್ಲಿ ನೆಲೆ ನಿಂತಿದ್ದಾಳೆ ಅಂತ. ಇನ್ನು ಈ ಕಡೆ ಕಂಸನಾದರೂ ಆ ವಸುದೇವ ದೇವಕಿಯರನ್ನೆಲ್ಲ ತಾನು ಬಂಧನದಿಂದ ಬಿಡಿಸಿ ಅವರಿಗೆ ನಮಸ್ಕಾರ ಮಾಡಿ ತಾನು ಅಳ್ಳಿಕ್ಕೆ ಶುರು ಮಾಡುತ್ತಾನೆ. ಅಯ್ಯೋ, ಯಾವುದೇ ತಪ್ಪು ಮಾಡದೇ ಇರುವಂತಹ ನಿರಪರಾಧಿಗಳಾದಂತಹ ನಿಮ್ಮನ್ನು ನಾನು ಹೀಗೆ ಶಿಕ್ಷಿಸಿ ಬಿಟ್ಟೆನಲ್ವಾ ಅಂತ ಹೇಳಿಕೊಂಡು ತಾನು ಅವರಲ್ಲಿ ತನ್ನ ದುಃಖವನ್ನು ತೋಡಿಕೊಳ್ತಾನೆ. ಹಾಗೆ ಹೇಳಿದ ಮತ್ತೆ ಈ ಕಡೆಯಲ್ಲಿ ತಾನು ಸಭೆ ಕರೀತಾನೆ. ಸಭೆ ಕರೆದು ತನ್ನ ಮಂತ್ರಿ ಮುಖಂಡರೆಲ್ಲ ಯಾರಿದ್ದಾರೆ ಅವರನ್ನೆಲ್ಲರನ್ನು ಬರಲಿಕ್ಕೆ ಹೇಳ್ತಾನೆ. ಬರಲಿಕ್ಕೆ ಹೇಳಿ ನನ್ನ ಮರಣವನ್ನು ಗೆಲ್ಲುವಂತಹ ಬಗೆ ಹೇಗೆ, ಅದರ ಬಗ್ಗೆ ಮಂತ್ರಾಲೋಚನೆಯನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ. ನೋಡಿ, ಇಲ್ಲೇ ಅವನು ವಸುದೇವ ದೇವಕಿಯರನ್ನು ನಮಸ್ಕಾರ ಮಾಡಿ ಅವರಲ್ಲಿ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾನೆ. ಮತ್ತೊಂದು ಕಡೆಯಲ್ಲಿ ನನ್ನ ಮರಣವನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅಂದರೆ ಇದೇ ಅವನಲ್ಲಿದ್ದಂತಹ ಜೀವದ್ವಯಾವೇಶ, ನಾವು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಏನು ಹೇಳ್ತೇವೆ ಈಗಿನ ಭಾಷೆಯಲ್ಲಿ, ಹಾಗಿದ್ದದ್ದು. ಈ ತಪ್ಪನ್ನು ಒಪ್ಪಿಕೊಂಡದ್ದು ಅಥವಾ ಅವರಲ್ಲಿ ಕ್ಷಮೆಯಾಚನೆ ಮಾಡಿರುವಂಥದ್ದು, ಹೀಗೆ ಸಜ್ಜನಿಕೆಯ ವರ್ತನೆಯನ್ನು ತೋರುತ್ತಾ ಇರುವವರು ಆ ಕಂಸ ಎನ್ನುವಂತಹ ದೇಹದ ಒಳಗೆ, ಕಂಸನ ದೇಹದ ಒಳಗೆ ನೆಲೆ ನಿಂತಹ ಭೃಗು ಮಹರ್ಷಿಗಳು. ಅವರು ಎಲ್ಲ ಕಾಲದಲ್ಲಿಯೂ ಕೂಡ ಒಳಗೆ ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದವರು. ಅವರು ಆನ್ ಆಯಿತು ಅಂತಂದ್ರೆ ಕಂಸ ಹೀಗೆ, ಅವರ ಸ್ವಿಚ್ ಆನ್ ಆಯಿತು ಅಂತಂದ್ರೆ ಕಂಸ ಹೀಗೆ ಸಜ್ಜನಿಕೆಯ ವ್ಯವಸ್ಥೆಯನ್ನು ಮಾಡ್ತಾನೆ. ಇನ್ನು ಒಳಗಿದ್ದಂತಹ ಕಾಲನೇಮಿ ಅವನು ಜಾಗೃತನಾದ ಅಂತಂದ್ರೆ ಆತ ಈ ಎಲ್ಲ ದುಷ್ಕೃತ್ಯಗಳನ್ನು, ಕೆಟ್ಟ ಕರ್ಮಗಳನ್ನು ಮಾಡಲಿಕ್ಕೆ ತಾನು ಉದ್ಯುಕ್ತನಾಗ್ತಾ ಇದ್ದಾನೆ. ಹೀಗೆ ಜೀವದ್ವಯಾವೇಶ ಎನ್ನುವಂಥದ್ದು ಇದು ಒಂದೇ ಅಲ್ಲ, ಮುಂದಕ್ಕೆ ಪೂತನಿಯ ವಿಷಯದಲ್ಲೂ ಕೂಡ ಬರ್ತದೆ. ಇಂತಹ ಅನೇಕ ಘಟನೆಗಳನ್ನು ನಮಗೆ ಮಹಾಭಾರತ, ರಾಮಾಯಣಗಳೆಲ್ಲ ಉಲ್ಲೇಖ ಮಾಡ್ತವೆ. ಹೀಗೆ ಅಲ್ಲಿ ಕಂಸ ತಾನು ಮಂತ್ರಾಲೋಚನೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲ ಅವನ ಮಂತ್ರಗಳು ಇವನಿಗೆ ಸರಿಯಾಗಿದ್ದಾರೆ, ಅಂದರೆ ಕಾಲನೇಮಿಯ ಸ್ವಭಾವ ಏನಿದೆ ಅದಕ್ಕೆ ಸರಿಯಾಗಿ ಇದ್ದಾರೆ ಎಲ್ಲರೂ ಕೂಡ. ಏನು ದೊಡ್ಡ ಸಮಸ್ಯೆಯೇ ಅಲ್ಲ.
ಈಗ ಸದ್ಯೋಜಾತವಾದಂತಹ ಶಿಶುಗಳು ಯಾವ್ಯಾವುದಿವೆ ಅವುಗಳನ್ನೆಲ್ಲವನ್ನೂ ಕೂಡ ಮುಗಿಸಿಬಿಟ್ರೆ ಸರಿ. ಒಂದು ಮಗುವಾದರೂ ಉಳ್ಕೊಂಡ್ರೆ ಅದು ನನ್ನ ಮರಣವೋ ಅಲ್ವೋ ಅಂತ ನಿನಗೆ ಭಯ ಅಲ್ವಾ? ಸದ್ಯದಲ್ಲಿ ಹುಟ್ಟಿರುವಂತಹ ಮಕ್ಕಳು ಎಲ್ಲೆಲ್ಲಿ ಇದ್ದಾರೋ ಅವರೆಲ್ಲರನ್ನೂ ಕೂಡ ಸಾಯಿಸಿ ಬಿಡೋಣ, ಆವಾಗ ರಗಳೆಯೇ ಇಲ್ಲ. ಉಳ್ಕೊಂಡ್ರೆ ಅಲ್ವ ರಗಳೆ ಅಂತ ಹೇಳಿಕೊಂಡು ಎಲ್ಲರೂ ತಾವು ದುರ್ಬೋಧನೆಯನ್ನು ಮಾಡ್ತಾರೆ. ಅವನಿಗೂ ಕೂಡ ಅದೇ ಸರಿ ಅಂತ ಅನ್ನಿಸಿತು, ಅಂತ ಒಪ್ಪಿಕೊಂಡ. ಅದಕ್ಕೆ ಆದೇಶ ಮಾಡಿದ, ಎಲ್ಲರೂ ಕೂಡ ಸದ್ಯ ಪರಿಸರದಲ್ಲಿ ಹುಟ್ಟಿರುವಂತಹ ಎಲ್ಲ ಸದ್ಯೋಜಾತ ಅಂದರೆ ಈಗ ತಾನೇ ಹುಟ್ಟಿರುವಂತಹ ನವಜಾತ ಶಿಶುಗಳೇನಿವೆ ಅವುಗಳನ್ನೆಲ್ಲ ಮುಗಿಸಬೇಕು ಅಂತ. ಈ ಕಡೆಯಾದರೂ ನಂದಗೋಪ ಆತ ತನ್ನ ಮಡದಿ ಯಶೋದೆಯ ಮಗ್ಗುಲಲ್ಲಿರುವಂತಹ ಮಗುವನ್ನು ಕಂಡು ಆನಂದ ಪಡ್ತಾನೆ. ತಾವು ಅವರೇ ನಿಜವಾಗಿಯೂ ಕೂಡ ಗೋ ಸಂಪತ್ತಿನಿಂದ ತುಂಬಿಕೊಂಡವರು ಅಲ್ವಾ? ತಾವೊಂದಿಷ್ಟು ಗೋದಾನವನ್ನೆಲ್ಲ ತಾವು ಮಾಡಿ ಬೇರೆ ಬೇರೆ ಗೋಪಾಲಕರಿಗೆ ಗೋಪಿಕಾಸ್ತ್ರೀಯರಿಗೆ ಬೇರೆ ಬೇರೆ ಉಡುಗೊರೆಗಳನ್ನೆಲ್ಲ ಕೊಟ್ಟು ತಾವಲ್ಲಿ ಉತ್ಸವವನ್ನು ಮಾಡ್ತಾ ಇದ್ದಾರಂತೆ. ಯಾವಾಗ ಕೃಷ್ಣ ಈ ನಂದಗೋಕುಲಕ್ಕೆ ಬಂದ, ಸಾಕ್ಷಾತ್ ಅಲ್ಲಿ ಲಕ್ಷ್ಮಿಯ ಸನ್ನಿಧಾನ ನೆಲೆಯಾಯಿತು. ಅಲ್ಲಿಂದ ಮುಂದಕ್ಕೆ ಸಮೃದ್ಧಿಯೇ ಸಮೃದ್ಧಿ. ಎಲ್ಲಿ ಕೃಷ್ಣ ಕಾಲಿಡ್ತಾನೆ ಅಲ್ಲಿ ಸಮೃದ್ಧಿ. ಯಾಕೆ ಅಂತಂದ್ರೆ ಒಡೆಯನಿದ್ದಲ್ಲಿಗೆ ಮಡದಿ ಬರುವುದದು ನಡತೆಗುಚಿತವಿದ್ದು ನಡೆ ನಮ್ಮನಿಗೆ ಅಂತ ನಾವು ದಾಸರ ಪದ್ಯದಲ್ಲಿ ಕೇಳ್ತೇವಲ್ವಾ? ಕೃಷ್ಣ ಬಂದಿದ್ದಾನೆಂದರೆ ಅವನ ಮಡದಿ ಬಂದೇ ಬರ್ತಾಳೆ, ಬರಲೇಬೇಕು. ಅದು ಅವಳ ಪತಿವ್ರತಾ ಧರ್ಮ, ಅವಳದನ್ನು ಪಾಲನೆ ಮಾಡಿಯೇ ಮಾಡ್ತಾರೆ. ಈಗಿನವರು ಮಾಡ್ತಾರಾ ಇಲ್ವಾ? ಹಾಗಿರುವುದರಿಂದಾಗಿ ಲಕ್ಷ್ಮೀದೇವಿಯ ಪೂರ್ಣ ಸನ್ನಿಧಾನ ಅಲ್ಲಿ ಬಂದದ್ರಿಂದಾಗಿ ಎಲ್ಲ ಕಡೆಯೂ ಸಮೃದ್ಧಿಯೇ. ಅವರೆಲ್ಲರೂ ಕೂಡ ತಾವು ಆನಂದವನ್ನು ಪಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಂದಗೋಪ ತಾನು ಕಂಸ, ಅವನೀಗ ರಾಜನ ಸ್ಥಾನದಲ್ಲೇ ಇದ್ದಾನೆ, ಅವನಿಗೆ ವಾರ್ಷಿಕವಾದಂತಹ ತೆರಿಗೆ ಟ್ಯಾಕ್ಸ್ ಕೊಡಬೇಕು ಅಂತ ವಸ್ತುತಃ ಅವನು ಮೊದಲೇ ಹೊರಟಿರ್ತಾನೆ. ಯಶೋದೆಗೆ ಪ್ರಸವಕ್ಕೆ ದಿನ ಹತ್ತಿರ ಆಯಿತು ಅಂತ ಹೇಳಿಕೊಂಡು ತಾನು ಯಮುನೆಯ ಮತ್ತೊಂದು ಬದಿಯಲ್ಲಿ ತಾನು ಡೇರೆ ಹಾಕಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದದ್ದು. ಅವಳಿಗೆ ಪ್ರಸವ ಆಯಿತು. ಪ್ರಸವ ಆಗಿ 1 ತಿಂಗಳು ಕಳೀತಾ ಬಂದಿದೆ. ಈವಾಗ ತಾನು ಯಮುನೆಯನ್ನು ದಾಟಿ ಈ ಕಡೆ ಮಥುರಾಪಟ್ಟಣಕ್ಕೆ ಬರಬೇಕು. ಬಂದು ಕಂಸನಿಗೆ ಟ್ಯಾಕ್ಸ್ ಕೊಡಬೇಕು, ವಾರ್ಷಿಕವಾಗಿ ಕೊಡುವಂತಹ ತೆರಿಗೆ ಅದನ್ನು ಕೊಡಬೇಕು ಅಂತ ತಾನು ಬರ್ತಾ ಇದ್ದಾನೆ. ಹಾಗೆ ಬರಬೇಕಾದ್ರೆ ಅವನಿಗೆ ತಾನು ಕರವನ್ನು ಒಪ್ಪಿಸ್ತಾನೆ. ಅದಾದ ಬಳಿಕ ವಸುದೇವನ ಜೊತೆಗೆ ತಾನು ಮಾತುಕತೆಯನ್ನು ನಡೆಸ್ತಾನೆ. ವಸ್ತುತಃ ವಸುದೇವ ಮತ್ತು ನಂದಗೋಪ ಇಬ್ಬರೂ ಕೂಡ ಸಂಬಂಧದಲ್ಲಿ ಅಣ್ಣ ತಮ್ಮಂದಿರೆ. ಹೇಗೆ ಅಂತ ಕೇಳಿದರೆ, ಶೂರಸೇನನಿಗೆ ಕ್ಷತ್ರಿಯ ಕನ್ಯೆಯಲ್ಲಿ ಹುಟ್ಟಿದಂತಹ ಮಗ ವಸುದೇವ, ಆ ಶೂರಸೇನನಿಗೆ ವೈಶ್ಯ ಜಾತಿಯ ಕನ್ಯೆಯಲ್ಲಿ ಹುಟ್ಟಿದಂತಹ ಮಗ ನಂದಗೋಪ. ಹಾಗಾಗಿ ಅವರಿಬ್ಬರೂ ಕೂಡ ಸಂಬಂಧದಲ್ಲಿ ಅಣ್ಣ ತಮ್ಮಂದಿರು. ಹೀಗೆ ಅವರಿಬ್ಬರು ಮಾತನಾಡಿಕೊಳ್ತಾರೆ, ಉಭಯ ಕುಶಲೋಪರಿಯನ್ನು ಮಾತನಾಡಿಕೊಳ್ತಾರೆ. ಅದಾದ ಬಳಿಕ ವಸುದೇವ ತಾನು ಹೇಳ್ತಾನೆ, ನೀನು ಆದಷ್ಟು ಬೇಗ ವಾಪಸ್ ಗೋಕುಲಕ್ಕೆ ಹೋಗು ನಂದಗೋಪ. ಯಾಕೆ ಅಂತಂದರೆ ಒಂದಿಷ್ಟು ಉತ್ಪಾತಗಳು ಅಂತಂದರೆ ಅಪಶಕುನಗಳು ಸೂಚನೆಗೆ ಬರ್ತಾ ಇವೆ, ಹಾಗಾಗಿ ನೀನು ಕೂಡಲೇ ಹೊರಡು ಅಂತ ವಸುದೇವ ನಂದಗೋಪನನ್ನು ಕಳುಹಿಸ್ತಾನೆ. ಸರಿ ಆಯಿತು ಅಂತ ಹೇಳಿ ಆ ನಂದಗೋಪ ತಾನು ಬರ್ತಾನೆ. ಬರಬೇಕಾದ್ರೆ ಈ ಕಡೆಯಲ್ಲಿ ಕಂಸನ ಭೃತ್ಯರು ಸೇವಕರು ತಾವು ತಮ್ಮ ಕೆಲಸವನ್ನೆಲ್ಲ ಶುರು ಮಾಡಿಕೊಂಡಾಗಿದೆ. ಹಾಗೆಯೇ ಬಂದವಳೊಬ್ಬಳು ಪೂತನಿ. ರಾತ್ರಿ ಕಾಲದಲ್ಲಿ ತಾನು ವಸ್ತುತಃ ದುಷ್ಟೆಯಾಗಿದ್ದರೂ ಕೂಡ ಸುಂದರವಾದ ರೂಪವನ್ನು ತೊಟ್ಟು ತಾನು ಬಂದಿದ್ದಾಳೆ ಈ ನಂದಗೋಕುಲಕ್ಕೆ. ಅಲ್ಲಿ ಮಲಗಿಕೊಂಡಿರುವಂತಹ ಕೃಷ್ಣನನ್ನು ಕಂಡ್ಲು. ಕೃಷ್ಣನಿಗೆ ಎದೆ ಹಾಲನ್ನು ಕೊಡ್ತೇನೆ ಅಂತ ಹೇಳಿಕೊಂಡು ತಾನು ಮುಂದಕ್ಕೆ ಬಂದಳು. ಹಿಂದೆ ಎಲ್ಲ ಅದೊಂದಿದ್ದ ಸಂಪ್ರದಾಯವಂತೆ. ಮಗು ಆಟ ಆಡ್ತಾ ಇದ್ರೆ ಎದೆ ಹಾಲಿರುವಂತಹ ಸ್ತ್ರೀಯರು ತಾವು ಮಗುವಿಗೆ ತಮ್ಮ ವಾತ್ಸಲ್ಯವನ್ನು ತೋರಿಸುವಂಥದ್ದು, ಅವರಿಗೆ ಹಾರು ಕೊಡುವುದು ಅಂತ. ಹಾಗೆ ದೇವಕಿಯು ಏನು ಹೆಚ್ಚೇನು ವಿಚಾರಣೆ ಮಾಡಲಿಕ್ಕೆ ಹೋಗಲಿಲ್ಲ, ಇವಳು ಯಾರು ಎತ್ತ ಅಂತ ಸುಂದರವಾದ ಗೋಪಿಕಾ ಸ್ತ್ರೀಯರ ರೂಪದಂತೆಯೇ ಬಂದಿದ್ದಾಳಲ್ವಾ ಅಂತ ಹೇಳಿಕೊಂಡು ಬಂದವಳೇ ಮೊದಲಿಗೆ ತಾನು ಕೃಷ್ಣನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ಎದೆಯ ಹಾಲನ್ನು ಕೊಟ್ಲು. ಕೃಷ್ಣ ಗಟ್ಟಿಯಾಗಿ ಎದೆಯನ್ನು ಹಿಡ್ಕೊಂಡು ಹಾಲು ಚೀಪಿದವನು ಮತ್ತೊಂದಿಷ್ಟು ಚೀಪುತ್ತಾ ಇದ್ದಾನೆ. ಅವಳ ಎದೆಯ ಹಾಲು ಖಾಲಿಯಾಯಿತು. ಅವಳು ವಿಷ ಕೊಡಬೇಕು ಅಂತ ಬಂದದ್ದು. ವಿಷವನ್ನೂ ಚೀಪಿದವನಾಗಿ ಅವಳ ಪ್ರಾಣವನ್ನು ಕೂಡ ಹೀರಿಬಿಟ್ಟ. ಹೀಗೆ ಯಾವಾಗ ಅವಳ ಪ್ರಾಣ ಅಂದರೆ ವಸ್ತುತಃ ಅವಳು ವಿಷವನ್ನು ಇಕ್ಕಿ ಸಾಯಿಸಬೇಕು ಅಂತ ಬಂದವಳು. ಹಾಗಿದ್ರೂ ಕೂಡ ಕೃಷ್ಣ ಅವಳಿಗಿಂತ ಅತ್ಯಂತ ಪರಾಕ್ರಮಿಯಾದದ್ರಿಂದಾಗಿ ಅವಳ ಸಂಕಲ್ಪಕ್ಕಿಂತ ಮೊದಲೇ ತಾನೇನು ಮಾಡಬೇಕು ಅಂತ ತನ್ನ ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತಂದವನಾದದ್ರಿಂದಾಗಿ ಅವಳ ಪ್ರಾಣವನ್ನು ತಾನು ಹೀರಿಬಿಡ್ತಾನೆ. ಹೀಗೆ ವಸ್ತುತಃ ಸುಂದರ ರೂಪವನ್ನು ತೊಟ್ಟು ಅಲ್ಲಿ ಇದ್ದಂತಹ ಗೋಪಾಲಕರಿಗಾಗಲಿ ಯಾರಿಗಾಗಲಿ ತನ್ನ ಪರಿಚಯ ಆಗದೇ ಇರಬೇಕು ಎನ್ನುವ ರೀತಿಯಲ್ಲಿ ಬಂದವಳು ಕೊನೆಗೆ ಪ್ರಾಣ ಬಿಡಬೇಕಾದ್ರೆ ಮಾತ್ರ ತನ್ನ ಭಯಂಕರವಾದಂತಹ ಘೋರ ರೂಪವನ್ನು ತೊಟ್ಟು ಬಿದ್ದು ಬಿಡುತ್ತಾಳೆ.
ಅದನ್ನು ಕಂಡು ವಸ್ತುತಃ ಕೃಷ್ಣ ಅವಳ ಎದೆಯ ಮೇಲೆ ಇದ್ದಾನೆ. ಇದನ್ನು ನೋಡಿ ಅವರಿಗೆಲ್ಲರಿಗೂ ಕೂಡ ಆಶ್ಚರ್ಯ, ಏನಿದು ಇಂತಹ ಒಂದು ಭೀಕರ, ಎಲ್ಲಿಯವರೆಗೆ ಹೇಳ್ತದೆ ಅಂತಂದರೆ ಅವಳ ಆ ದೇಹವನ್ನು ಸುಡ್ಲಿಕ್ಕಾಗದೆ ತುಂಡು ತುಂಡು ಮಾಡಿ ಆಮೇಲೆ ಸುಡ್ತಾರೆ ಅಂತ ಹೇಳಿ, ಅಂತಹ ದೊಡ್ಡ ದೇಹವನ್ನು ಹೊತ್ತಿದವಳಾಗಿದ್ದವಳು ಅಂತ. ಇಲ್ಲಿ ನಮಗೆ ಭಾಗವತ ತಿಳಿಸುವಂಥದ್ದೇನು ಅಂತಂದರೆ, ವಸ್ತುತಃ ಹೆಣ್ಣಿನ ಹೊರನೋಟಕ್ಕೆ ಮರುಳಾಗಬಾರದು. ನಿಜವಾಗಿಯೂ ಕೂಡ ಎಲ್ಲರೂ ಅಂತಲ್ಲ, ಕೆಲವರು ಬಾಹ್ಯ ಸೌಂದರ್ಯವನ್ನೇ ಗುರುತಿಸಿಕೊಂಡು ಅದರಿಂದಲೇ ತಮಗೆ ಏನು ಪಾರಮಾರ್ಥಿಕವಾದಂತಹ ಸುಖ ಅಂತ ತಿಳಿದುಕೊಂಡು ವರ್ತನೆ ಮಾಡ್ತಾರೆ. ಒಳಗುಟ್ಟು ಅರಿಯದೆ ತಾವು ಒದ್ದಾಡ್ತಾರೆ. ಹೊರಗಿನಿಂದ ಸುಂದರವಾಗಿದ್ದರೂ ಕೂಡ ಒಳಗಿನಿಂದ ವಿಷವಿಕ್ಕುವಂತಹ ಸ್ವಭಾವದವರು ಇರುತ್ತಾರೆ ಕೆಲವರು, ಎಲ್ಲರೂ ಅಂತಲ್ಲ, ಇರ್ತಾರೆ ಕೆಲವರು. ಹಾಗಾಗಿ ಹೊರನೋಟಕ್ಕಿಂತಲೂ ಒಳ ಮನಸ್ಸಿನ ಆಂತರ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿದರೆ ಮನುಷ್ಯ ಗೆಲ್ತಾನೆ ಎನ್ನುವುದನ್ನು ಕೃಷ್ಣ ತಾನು ಸೂಚಿಸಿ ತೋರಿಸ್ತಾ ಇದ್ದಾನೆ. ಹೀಗೆ ಆ ಪರ್ವತಾಕಾರವಾದಂತಹ ದೇಹದ ಮೇಲೆ ಕೃಷ್ಣ ನಲಿದಾಡ್ತಾ ಇದ್ದಾನೆ. ಎಲ್ಲ ಗೋಕುಲದವರು ಕೂಡ ಒಟ್ಟು ಸೇರುತ್ತಾರೆ. ಏನಾಯಿತು, ಇದು ಹೇಗಾಯಿತು, ಏನು ಕಥೆ, ಯಾರಿಗೂ ಅಂದಾಜ ಆಗ್ತಾ ಇಲ್ಲ. ಆವಾಗ ಕೃಷ್ಣನನ್ನು ಕೂಡಲೇ ಎತ್ತಿಕೊಂಡು ಅವನಿಗೆ ರಕ್ಷೆಯನ್ನೆಲ್ಲ ಮಾಡ್ತಾರಂತೆ. ಈ ನಮಗೆ ಹೀಗೆ ಬಾಲಗ್ರಹ ಪೀಡೆಗಳೆಲ್ಲ ಬಂದಾಗ ರಕ್ಷೆ ಮಾಡುವುದು ಅಂತಿದೆ, ಹಾಗೆಲ್ಲ ಮಾಡ್ತಾ ಇದ್ದಾರಂತೆ. ಕೃಷ್ಣ ಪಾಪ ತಾನು ಆಲೋಚನೆ ಮಾಡ್ತಾನೆ, ಯಾವ ಗ್ರಹ ಪೀಡೆಯಪ್ಪ ನನಗೆ ಅಂತ ಹೇಳ್ಕೊಂಡು. ಆ ರೀತಿ ಭಗವಂತ ತಾನು ತನ್ನ ಮಹಿಮೆಯನ್ನು ತೋರಿಸಿದ. ವಸ್ತುತಃ ಇವಳು ಯಾರು ಪೂತನೆ ಅಂತ ಹೇಳಿದರೆ, ಇವಳಲ್ಲೂ ಕೂಡ ಜೀವದ್ವಯಾವೇಶ. ಹಿಂದಿನ ರಾಮಾಯಣದ ಕಾಲದಲ್ಲಿ ತಾಟಕಿ ಅಂತ ಒಬ್ಬಳಿದ್ಲಲ್ವಾ, ಮಾರೀಚ ಮತ್ತು ಸುಬಾಹುಗಳ ತಾಯಿ. ಅವಳು ಇಲ್ಲಿ ಇದ್ದಂತಹ ದುಷ್ಟೆ. ಅವಳ ಜೊತೆಗೆ ಇದ್ದವಳು ದೇವಲೋಕದ ಅಪ್ಸರೆ ಊರ್ವಶಿ. ಕೃಷ್ಣನಿಗೆ ಮೊದಲು ಭಕ್ತಿಯಿಂದ ಹಾಲು ಕೊಡಬೇಕು ಅಂತ ಬಂದವಳು ಊರ್ವಶಿ. ಕೃಷ್ಣ ಅವಳು ಕೊಟ್ಟ ಹಾಲನ್ನು ಸ್ವೀಕಾರ ಮಾಡಿದ. ಯಾಕೆ, ಭಕ್ತರು ಕೊಟ್ಟ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನಲ್ವ ದೇವರು. ಅದಾದ್ಮೇಲೆ ದುಷ್ಟೆ, ಆಕೆ ವಿಷ ಕೊಡಬೇಕು ಅಂತ ಬಂದ್ಲು, ವಿಷವನ್ನು ಸ್ವೀಕಾರ ಮಾಡಿದ. ದೇವರದ್ದೊಂದು ಸ್ವಭಾವ, ನೀವು ಏನು ಕೊಡ್ತೀರಿ ಅದನ್ನು ಸ್ವೀಕಾರ ಮಾಡ್ತಾನೆ ಮತ್ತದನ್ನು ವಾಪಸ್ಸು ಕೊಡ್ತಾನೆ. ನಾವು ಕೊಡುವುದು 2 ಕೈಯಲ್ಲಿ, ಅವ ಕೊಡುವುದು 1000 ಕೈಗಳಿಂದ. ನಾವು ಅವನಿಗೆ ಭಕ್ತಿಯಿಂದ 2 ಕೈಯಲ್ಲಿ ಏನು ಫಲವಸ್ತು ಅಥವಾ ಏನೋ ದೇವರೇ ನಿನಗೆ ಅರ್ಪಿತವಾಗಲಿ ಅಂತ ಭಕ್ತಿಯಿಂದ ಕೊಡ್ತೇವೆ, ಅದನ್ನು ಅನಂತಪಟ್ಟು ಮಾಡಿ ನಮಗೆ ವಾಪಸ್ಸು ಕೊಡ್ತಾನೆ. ದೇವರಿಗೆ ವಿಷವಿಕ್ಕಿದ್ರೆ ಅದನ್ನು ಅನಂತಪಟ್ಟಾಗಿ ವಾಪಸ್ಸು ಕೊಡ್ತಾನೆ. ಅವಳಿಗೆ ಅದೇ ಆಯ್ತು. ಈಗ ದೇವರಿಗೆ ವಿಷ ಕೊಡಲಿಕ್ಕೆ ಹೋದ್ಲು, ಅವಳ ಪ್ರಾಣವೇ ಹೋಯಿತು. ಹೀಗೆ ತಮ್ ಯಥಾ ಉಪಾಸತೆ ತಥೈವ ಭವತಿ ಅಂತ ಶಾಸ್ತ್ರಗಳ ಒಂದು ನಿಯಮ. ದೇವರನ್ನು ಹೇಗೆ ನಾವು ಗುಣಚಿಂತನೆ ಮಾಡ್ತೇವೋ ಆ ಗುಣಗಳನ್ನು ನಮಗೆ ಕೊಡ್ತಾನೆ. ದೇವರಲ್ಲಿ ಇಲ್ಲದೇ ಇರುವಂತಹ ದೋಷಾರೋಪವನ್ನು ಮಾಡ್ತೇವೋ ನಾವು, ಆ ದೋಷಗಳು ನಮ್ಮಲ್ಲೇ ಇರುವ ಹಾಗೆ ಮಾಡ್ತಾನೆ ದೇವರು. ಭಗವಂತ ಆ ಪೂತನಿಯನ್ನು ತಾನು ಸಂಹಾರ ಮಾಡ್ತಾನೆ. ಅದಾದ ಮೇಲೆ ಹೀಗೆ ಸ್ವಲ್ಪ ದಿನ ಕಳೆದಿದೆ, ಸಂಸ್ಕಾರಗಳನ್ನು ಮಾಡ್ತಾ ಬರ್ತಾರೆ. ಅದರಲ್ಲಿ ಉಪನಿಷ್ಕ್ರಮಣ ಸಂಸ್ಕಾರ ಅಂತ ನಾವು ಕೇಳ್ತೇವಲ್ವಾ. ಹುಟ್ಟಿದ ಕೂಡಲೇ ಜಾತಕರ್ಮ, ಆಮೇಲೆ ನಾಮಕರಣ, ಆಮೇಲೆ 3 ತಿಂಗಳು, ಹೀಗೆ 4 ತಿಂಗಳಾಗಬೇಕಾದ್ರೆ ಉಪನಿಷ್ಕ್ರಮಣ ಅಂತ ಮೊದಲ ಬಾರಿಗೆ ಹೊರಗೆ ಕರ್ಕೊಂಡು ಹೋಗುವುದು ಅಂತ. ಹಿಂದೆ ಇಲ್ಲ, ಇವಾಗ 7-8 ದಿನಕ್ಕೆ ಮಗು ಹೊರಗೆ ಬರ್ತದೆ. ಯಾಕೆಂದರೆ ಹಾಸ್ಪಿಟಲಲ್ಲೇ ಡೆಲಿವರಿ ಆಗೋದಲ್ವಾ, ಹೊರಗೆ ಬರಲೇಬೇಕು. ಅಲ್ಲಿ ಹೆಚ್ಚು ದಿನ 3 ತಿಂಗಳು ಹಾಸ್ಪಿಟಲಲ್ಲೇ ಹಿಡ್ಕೊಳ್ಳುವ ಹಾಗಿಲ್ಲ. ಅರೆ ಹಿಂದೆಲ್ಲ ಹಾಗಲ್ಲ, ಮನೆಯಲ್ಲೇ ಪ್ರಸೂತಿ ಗೃಹ ಅಂತ ಇರ್ತಾ ಇತ್ತು. ಅಲ್ಲಿ ಮಗುವಿನ ಅದೇ ಬಾಣಂತಿಯ ಆರೈಕೆಯನ್ನು ಮಾಡ್ತಾ ಮತ್ತೆ ಅವರು 3 ತಿಂಗಳಾದ ಬಳಿಕ ಹೊರಗೆ ಬರುವುದು ಅಂತ ವ್ಯವಸ್ಥೆ. ಅದಕ್ಕೆ ಉಪನಿಷ್ಕ್ರಮಣ ಅಂತ. ಸೂರ್ಯದೇವನ ದರ್ಶನ ಮಾಡಿಸುವಂಥದ್ದು, ಕುಲದೇವತಾ ದರ್ಶನವನ್ನೆಲ್ಲ ಮಾಡಿಸುವುದು, ಹೀಗೆಲ್ಲ ನಡೀತಾ ಇದೆ. ಆ ಉಪನಿಷ್ಕ್ರಮಣ ಸಂಸ್ಕಾರದ ದಿನ ಕೃಷ್ಣನಿಗೆ ಎಲ್ಲ ಅಲಂಕಾರ, ಮಂಗಳ ಸ್ನಾನವನ್ನೆಲ್ಲ ಮಾಡಿಸಿ ಚೆನ್ನಾಗಿ ಅಲಂಕಾರವನ್ನೆಲ್ಲ ಮಾಡಿ ಬ್ರಾಹ್ಮಣರಿಗೆಲ್ಲ ದಾನ ದಕ್ಷಿಣೆಗಳನ್ನೆಲ್ಲ ಕೊಟ್ಟು ಕೃಷ್ಣನನ್ನು ಒಂದು ಬಂಡಿಯ ಕೆಳಗಡೆ ಮಲಗಿಸಿ ಯಶೋದೆ ತನ್ನ ಕೆಲಸದಲ್ಲಿ ತಾನು ಮಗ್ನಳಾಗಿದ್ದಾಳೆ. ಆ ಸಮಯದಲ್ಲಿ ಕೃಷ್ಣ ತಾನು ಮಲಗಿಕೊಂಡವಂತೆ ನಟನೆ ಮಾಡ್ತಾ ಇದ್ದ. ಆಮೇಲೆ ಎದ್ದ ನಟನೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ, ಅಳ್ಳಿಕ್ಕೆ ಶುರು ಅಳುವ ನಟನೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ. ಹೀಗೆ ಮಾಡ್ತಾ ತಾನು ತನ್ನ ಕೈಕಾಲುಗಳನ್ನು ಆಡಿಸಿ ಆ ಕಾಲಿನಿಂದ ಹತ್ತಿರದಲ್ಲಿದ್ದ ಬಂಡಿಯನ್ನು ಒದ್ದದ್ದೇ ತಡ ಆ ಬಂಡಿ ಮಗುಚಿ ಬಿತ್ತು, ಢಪಾರ ಬಿತ್ತು. ಅದರಲ್ಲಿ ಇದ್ದದ್ದಂತಹ ಹಾಲು ಮೊಸರು ಹೇಳಿ ಕೇಳಿ ಅವರು ಗೋಪಾಲಕರು ಹೇರಳವಾದಂತಹ, ನಮ್ಮ ಹಾಗೀಗ ಮನೆಯಲ್ಲಿ ಫ್ರಿಜ್ಜಲ್ಲಿ 1 ಲೀಟರ್ ಹಾಲು ಹಿಡ್ಕೊಂಡು ಇಡೀ ದಿನ ಸುಧಾರಿಸುವಂಥವ್ರು ಅಲ್ವಾ, ಅವರದ್ದು ಎಷ್ಟು ಬಾಂಡಗಟ್ಟಲೆ ಹಾಲು, ಮೊಸರುಗಳು, ಬೆಣ್ಣೆಗಳು, ತುಪ್ಪ ಹೀಗೆಲ್ಲ ಇರುವಂಥದ್ದು. ಅದೆಲ್ಲವನ್ನು ಆ ಬಂಡಿಯಲ್ಲಿ ತುಂಬಿಸಿ ಇಟ್ಟಿದ್ದಾರೆ. ಯಾವಾಗ ಗಾಡಿಯನ್ನು ಒದ್ದನೋ ಕೃಷ್ಣ, ಆ ಕೂಡಲೇ ಅದರಲ್ಲಿದ್ದಂತಹ ಎಲ್ಲ ಹಾಲು ಮೊಸರುಗಳೆಲ್ಲವೂ ಕೂಡ ಕೆಳಗೆ ಬಿದ್ದು ಆ ಪಾತ್ರೆಗಳೆಲ್ಲವೂ ಕೂಡ ಒಡೆದು ಹೋಯಿತು. ಎಲ್ಲ ಚಲ್ಲಾಪಿಲ್ಲಿಯಾಗಿ ಹಾಲು ಮೊಸರುಗಳೆಲ್ಲ ಬಿದ್ದಿವೆ. ಆ ಶಬ್ದ ಕೇಳಿ ಎಲ್ಲರೂ ಕೂಡ ಏನಾಯಿತು ಅಂತ ನೋಡಿಕೊಂಡು ಬಂದಿದ್ದಾರೆ. ಬಂದು ನೋಡಿದರೆ ಬಂಡಿ ಮುಗುಚಿ ಬಿದ್ದಿದೆ.
ಅದರ ಕೆಳಗೆ ಮಗು ಯಥಾ ಪ್ರಕಾರ ತಾನು ನಗುತ್ತಾ ಇದೆ. ಆವಾಗ ಏನಾಯಿತು ಅಂತ ಕೇಳ್ಕೊಂಡು ಬರ್ತಾರೆ. ಅಕ್ಕ ಪಕ್ಕದಲ್ಲೇ ಮಕ್ಕಳೆಲ್ಲ ಆಟ ಆಡಿಕೊಳ್ತಾ ಇದ್ರು, ಅಂದರೆ ಕೃಷ್ಣನಿಗಿಂತ ದೊಡ್ಡವರು ಆಟ ಆಡ್ತಾ ಇದ್ರು. ಅವರೆಲ್ಲ ನೋಡಿ ಇವನ ಕಾಲಲ್ಲಿ ಒದ್ದಾಗ ಬಂಡಿ ಬಿತ್ತು ಅಂತ ಹೇಳಿದರು. ಅವರಿಗೆ ಅದು ನಂಬಲಿಕ್ಕೆ ಅನರ್ಹವಾದಂತಹ ವಿಷಯ. ಸುಮ್ಮನೆ ಏನೇನೋ ಹೇಳ್ತವೆ, ಏನೋ ನೋಡ್ತಾವೆ, ಏನೋ ಹೇಳ್ತವೆ, ಬರೀ ಸುಳ್ಳೆ ಆಡ್ತವೆ ಇವುಗಳು ಅಂತ ಹೇಳಿ ಹೋಗಿ ಅಂತ ಅವರನ್ನು ಬೈದು ಕಳಿಸಿದ್ರಂತೆ. ನಿಜವಾಗಿಯೂ ಕೂಡ ಮಕ್ಕಳಾದರೂ ಸತ್ಯ ಹೇಳ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗಲಿಲ್ಲ ಅವರು ಅಲ್ವಾ. ನಾವು ಒಂದು ಮಾತು ಹೇಳ್ತೇವಲ್ಲ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಸುಖಾದಪಿ ಅಂತ. ಯುಕ್ತಿ ಸಹಿತವಾಗಿ, ಲಾಜಿಕ್ ಸಹಿತವಾಗಿ ಮಾತನಾಡ್ತಾ ಇದ್ದಾರೆ ಅಂತಂದರೆ ಅದು ಎಷ್ಟೇ ಸಣ್ಣ ಮಗುವಾಗಿದ್ದರೂ ಕೂಡ ಆ ಮಗುವಿನ ಮಾತನ್ನು ಕೇಳಬೇಕಂತ. ಈಗ ಇವರು ಹೇಳ್ತಾ ಇದ್ದಾರೆ, ಆ ಮಗು ಕಾಲಿನಿಂದ ಒದ್ದದ್ದು, ಅದರಿಂದಾಗಿ ಬಂಡಿ ಬಿದ್ದೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ ಅಂತ. ಹಾಗಿದ್ರೂ ಕೂಡ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಯಾಕೆ? ಅಜ್ಞಾನ. ದೇವರ ಮಹಿಮೆ ಇನ್ನೂ ಪರಿಚಯ ಆಗ್ತಾ ಇದೆ, ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ ಕೃಷ್ಣ ಸಾಕ್ಷಾತ್ ಭಗವಂತನ ಅವತಾರ ಅಂತ. ಹಾಗಾಗಿ ಅವರೆಲ್ಲ ಬೈದು ಕಳಿಸ್ತಾರೆ. ಆಮೇಲೆ ಅದೇ ಅವನು ಯಾರು ಅಂತಂದರೆ ಶಕಟಾಸುರ. ಶಕಟ ಅಂತಂದರೆ ಬಂಡಿ ಅಂತಲೇ ಅರ್ಥ. ಆ ಬಂಡಿಯ ರೂಪದಲ್ಲಿ ಬಂದಂತಹ ಅಸುರ, ಆ ಅಸುರನನ್ನು ಕೃಷ್ಣ ಹೀಗೆ ಸಂಹಾರ ಮಾಡಿದ. ಅದಾದಮೇಲೆ ಹೀಗೆ ಕೃಷ್ಣ ಒಂದು ತನ್ನ ಮಹಿಮೆಯ, ತನ್ನ ದೇವತ್ವದ ಝಲಕ್ಕನ್ನು ಒಮ್ಮೆ ಸಂಕ್ಷಿಪ್ತವಾಗಿ ತೋರಿಸ್ತಾನೆ. ತಾಯಿ ಯಶೋದೆ ತೊಡೆಯಲ್ಲಿ ಮಲಗಿಸಿಕೊಂಡಿದ್ದಾಳೆ, ತಾನು ಆಕಳಿಸ್ತಾನಂತೆ, ಅಂದರೆ ಹಾ ಅಂತ ಬಾಯಿ ತೆಗಿತಾನಂತೆ. ಬಾಯಿ ತೆಗೆದ್ರೆ ಎಲ್ಲ ಒಳಗೆ, ಅವನ ಬಾಯಿಯೊಳಗೆ ಬ್ರಹ್ಮಾಂಡ ಕಾಣ್ತಾ ಇದೆ ಯಶೋದೆಗೆ. ಕೂಡಲೇ ಬಾಯಿ ಮುಚ್ಚಿದ. ಯಾವಾಗ ಕೃಷ್ಣ ಬಾಯಿ ಮುಚ್ಚಿದ್ನೋ ಆಗ ಅವಳಿಗೆ ಬಾಯಿ ತೆರೆದಿದ್ದಾಗ ಇವನು ದೇವರು ಅಂತ ಅನ್ನಿಸ್ತು, ಬಾಯಿ ಮುಚ್ಚಿದ ಕೂಡಲೇ ನನ್ನ ಮಗ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಇದು ಸಾಮಾನ್ಯ. ಮತ್ತೆ ಇನ್ನೊಮ್ಮೆ ತೋರಿಸ್ತಾನೆ. ಇದು ಮೊದಲ ಬಾರಿಗೆ ಒಮ್ಮೆ ತೋರಿಸುವಂಥದ್ದು. ಅದಾದ ಬಳಿಕ ಮತ್ತೊಬ್ಬ ಅಸುರ. ಹೀಗೆ ಇದೇನಾಗಿದೆ ಅಂದರೆ ಕಂಸನಿಗೆ ಬೇರೆ ಕಡೆಯೆಲ್ಲ ಹೋದಂತಹ ಅಸುರರು, ದುಷ್ಟರು, ಅವರು ಅಲ್ಲಿರುವಂತಹ ಇಷ್ಟು ಮಕ್ಕಳನ್ನು ಕೊಂದು ಬಂದಿದ್ದೇವೆ ಎನ್ನುವಂತಹ ರಿಪೋರ್ಟ್ ಎಲ್ಲ ಕೊಡ್ತಾ ಇದ್ದಾರೆ. ಆದರೆ ಈ ನಂದಗೋಕುಲಕ್ಕೆ ಬರುವಲ್ಲಿಗೆ ಮಾತ್ರ, ಅಲ್ಲಿಗೆ ನಾವು ಒನ್ ಸೈಡ್ ಟಿಕೆಟ್ ಅಂತ ಹೇಳ್ತೇವಲ್ಲ, ಹಾಗೆ ಮಾತ್ರ ಆಗಿ ಹೋಗಿದೆ. ವಾಪಸ್ ರಿಟರ್ನ್ ಟಿಕೆಟ್ ಆಗ್ತಾ ಇಲ್ಲ. ಪೂತನೆ ಹೋದ್ಲು, ಆ ಕಡೆಗೆ ಶಕಟಾಸುರ ಬಂದ, ಅವನೂ ಕೂಡ ಹೋಗಿದ್ದಾನೆ. ಸ್ವಲ್ಪ ಅವನಿಗೆ ವಾಸನೆ ಬರಲಿಕ್ಕೆ ಶುರುವಾಗಿದೆ, ಏನೋ ಒಂದು ವಿಶೇಷ ನಂದಗೋಕುಲದಲ್ಲಿ ಇದೆ ಅಂತ. ಮತ್ತೆ ಅಸುರನನ್ನು ಕಳುಹಿಸ್ತಾನೆ. ಅವ ತೃಣಾವರ್ತ ಅಂತ, ಅವನು ಬಿರುಗಾಳಿಯ ರೂಪದಲ್ಲಿ ಇದ್ದಂತಹ ಅಸುರ. ಸುಂಟರ ಗಾಳಿಯನ್ನು ಸೃಷ್ಟಿಸಿ ಕೃಷ್ಣನನ್ನು ತಾನು ಮೇಲಕ್ಕೆ ಎತ್ತಿಕೊಂಡು ಹೋಗ್ತಾನೆ. ಎತ್ತಿಕೊಂಡು ಹೋಗಿ ಬಳಿಕ ಕೃಷ್ಣನನ್ನು ಅಲ್ಲಿ ಅವನಿಗೆ ಎತ್ತಿಕೊಳ್ಳಿಕ್ಕೆ ಆಗುವುದಿಲ್ಲ. ಕೃಷ್ಣ ತಾನು ತನ್ನ ಭಾರ ಏನಿದೆ, ತನ್ನ ದೇಹದ ಒಂದು ಭಾರವನ್ನು ಆವಾಗ ಮತ್ತಷ್ಟು ವೃದ್ಧಿಪಡಿಸಿ ಅವನಿಗೆ ಅಲ್ಲಿ ಎತ್ತಿಕೊಳ್ಳಲಿಕ್ಕಾಗದೇ ಇರುವಂತೆ ಮಾಡಿ ತಾನು ಅವನ ಕುತ್ತಿಗೆಯನ್ನು ಹಿಡಿತಾನೆ. ತೃಣಾವರ್ತನ ಕುತ್ತಿಗೆಯನ್ನು ಕೃಷ್ಣ ಹಿಡಿತಾನೆ. ಹಾಗೆ ಕೃಷ್ಣನ ಹಿಡಿತಕ್ಕೆ ಸಿಲುಕಿದಂತಹ ಆ ಅಸುರ ತಾನಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ಪ್ರಾಣವನ್ನು ಕಳ್ಕೊಂಡು ದೊಪ್ಪ ಕೆಳಕ್ಕೆ ಬೀಳ್ತಾನೆ. ಆಗ ಆ ಕೆಳಗೆ ಬಿದ್ದಾಗ ಅವನು ದೇಹ ತನ್ನ ಸುಳಿಗಾಳಿಯ ರೂಪದಲ್ಲಿ ಎತ್ತುಕೊಂಡು ಹೋದದ್ದು. ಹಾಗಿದ್ರೂ ಕೂಡ ಕೆಳಗೆ ಅವನ ನಿಜ ದೇಹ ಏನಿದೆ ಆ ದೇಹ ಕಂಡಿದೆ, ಅಸುರ ರೂಪದಲ್ಲಿ ಇದ್ದಂತಹ ದೇಹ. ಅದರ ಮೇಲೆ ಮತ್ತೆ ಕೃಷ್ಣ ನಡೆದಾಡ್ತಾ ಇದ್ದಾನೆ, ಮಲಗಿದ್ದಾನೆ. ಇದನ್ನು ನೋಡಿ ಅವರಿಗೆ ಮತ್ತೆ ಆಶ್ಚರ್ಯ ಆಗ್ತದಂತೆ, ಏನಿದು ಗೊತ್ತಾಗ್ತಾ ಇಲ್ಲ ಅಂತ. ಈ ಕಡೆಯಲ್ಲಿ ವಸುದೇವ ತಾನು ಗರ್ಗಾಚಾರ್ಯರನ್ನು ಕರೆಸಿ ಹೋಗಿ ನೀವು ನನ್ನ ಮಕ್ಕಳಿಗೆ ನಾಮಕರಣ ಸಂಸ್ಕಾರವನ್ನು ಮಾಡಿಸಿ ಬರಬೇಕು ಅಂತ ಕಳುಹಿಸ್ತಾನೆ. ಗರ್ಗಾಚಾರ್ಯರು ಈ ಯಾದವರ ಕುಲಪುರೋಹಿತರು. ಕೂಡಲೇ ಗರ್ಗಾಚಾರ್ಯರು ಹೇಳ್ತಾರೆ, ಈಗ ವಸ್ತುತಃ ನಾನು ಹೋದರೆ ಗೊತ್ತಾಗ್ತದೆ. ಯಾಕೆ ಅಂತಂದರೆ ಕುಲಪುರೋಹಿತರು ಮಾಡಿಸುವಂತಹ ಕಾರ್ಯಕ್ರಮ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಶಿಷ್ಯವರ್ಗದವರು ಅಂತ ಗೊತ್ತಾಗಿಯೇ ಆಗ್ತದಲ್ವ. ಹಾಗಾಗಿ ನಾನು ಹೋದರೆ ಆಗಲಿಕ್ಕಿಲ್ಲ ಅಂತ ಹೇಳಿದರೆ, ಇಲ್ಲ ಅದು ನೀವೇ ಮಾಡಬೇಕು ಅಂತ ಹೇಳಿ ನಂದಗೋಪನ ಬಳಿಗೆ ಕಳುಹಿಸ್ತಾರೆ. ನಂದಗೋಪನ ಬಳಿಗೆ ಕಳುಹಿಸಿ ಅಲ್ಲಿ ಗರ್ಗಾಚಾರ್ಯರು ತಾವು ರಹಸ್ಯವಾಗಿ, ಯಾವ ಗೋಪಾಲಕರೂ ಬರುವುದಿಲ್ಲ ಅಂತ ರಹಸ್ಯವಾಗಿ ಆ ಇಬ್ಬರು ಮಕ್ಕಳಿಗೆ ನಾಮಕರಣ ಮಾಡ್ತಾರೆ. ಒಬ್ಬನಿಗೆ ಮೊದಲಿಗೆ ಬಂದವನು, ಅವನ ಹಿಂದೆ ನಾವು ನೋಡಿದಂತೆ ಗರ್ಭ ಸಂಕರ್ಷಣಾತ್, ದೇವಕಿಯ ಉದರದಲ್ಲಿದ್ದಂತಹ ಗರ್ಭವನ್ನು ಸೆಳೆದು ರೋಹಿಣಿಯ ಉದರದಲ್ಲಿ ಇಟ್ಟದರಿಂದಾಗಿ ಅವನನ್ನು ಸಂಕರ್ಷಣ ಅಂತ ಕರೆದರು. ಅದಲ್ಲದೆ ಆತ ಬಲಭದ್ರ, ಬಲಿಷ್ಠನಾದದ್ರಿಂದಾಗಿ, ಬಲಸ್ವರೂಪನಾದಂತಹ ಶೇಷನ ಅವತಾರನಾದದ್ರಿಂದಾಗಿ ಬಲಭದ್ರ ಅಂತ ಹೆಸರಿಟ್ಟರು. ಅಲ್ಲದೆ ರಾಮ ಅಂತ ಅವನನ್ನು ಹೆಸರಿಟ್ಟರು. ಯಾಕೆ? ಅವನು ಎಲ್ಲರಿಗೂ ಆನಂದವನ್ನು ಕೊಡ್ತಾ ಇದ್ದ, ಅವನು ನೋಡಿದಾಗ ಎಲ್ಲರಿಗೂ ಆನಂದವಾಗ್ತಾ ಇತ್ತು, ಹಾಗಾಗಿ ರಾಮ ಅಂತ. ವಸ್ತುತಃ ಅವನಿಗಿದ್ದ ಹೆಸರು ಬಲಭದ್ರ, ರಾಮ. ನಾವು ಅದನ್ನು ಸೇರಿಸಿ ಬಲರಾಮ ಅಂತ ಮಾಡಿಕೊಂಡು ಬಿಟ್ಟಿರುವಂಥದ್ದು. ಅದೇ ಗೊತ್ತಾಗಲಿಕ್ಕೋಸ್ಕರ ಬಲಭದ್ರ ಅಥವಾ ರಾಮ ಅಂತ ಅವನನ್ನು ಕರೆಯುವುದು. ಸಂಕರ್ಷಣ ಅಂತ ಅವನು ಪ್ರಸಿದ್ಧನಾಗಿದ್ದ. ಇನ್ನೊಂದು ಮಗು, ಅದಕ್ಕೆ ಕೃಷ್ಣ ಅಂತ ಹೆಸರಿಡ್ತಾರೆ. ಆವಾಗ ಗರ್ಗಾಚಾರ್ಯರು ಹೇಳ್ತಾರೆ, ನೋಡು
ಈ ಮಗು ಎಲ್ಲ ಹೆಸರನ್ನು ಹೊತ್ತಂತಹ ಸಾಕ್ಷಾತ್ ವಿಷ್ಣುವಿನ ಅವತಾರ. ಇದು ಸರ್ವ ನಾಮಗಳಿಂದ ವಾಚ್ಯನಾಗಿರುವವನಿವನು, ಎಲ್ಲ ಪದಗಳಿಂದಲೂ ವಾಚ್ಯನಾಗಿರುವವನಿವನು. ಇವನನ್ನು ಕೃಷ್ಣ ಅಂತ ಕರಿಬೇಕು. ಯಾಕೆ ಅಂತ ಕೇಳಿದರೆ, ಕರ್ಷತಿ ಅಪಕರ್ಷತಿ, ಎಲ್ಲರ ಪಾಪವನ್ನು ತನ್ನತ್ತ ಸೆಳೆಯುವವನಾದದ್ರಿಂದಾಗಿ ಆತ ಕೃಷ್ಣ. ಅಲ್ಲದೆ ಕೃಷಿರ್ಭೂವಾಚಕ ಶಬ್ದ ಅಣಶ್ಚ ನಿರ್ವೃತಿವಾಚಕ ಅಂತ, ಕೃಷಣ ಎನ್ನುವಲ್ಲಿ ಕೃಷಿ ಅಂತಿದೆ ಅಲ್ವಾ, ಅದು ಭೂಮಿ ಅಂತ ಅರ್ಥ. ಇನ್ನು ಣ ಅಂತಂದ್ರೆ ಸುಖ ಅಂತ ಅರ್ಥ. ಭೂಮಿಗೆ ಇಳಿದು ಬಂದಂತಹ ಸುಖಸ್ವರೂಪ ಎನ್ನುವಂಥದ್ದು ಕೃಷ್ಣ ಎನ್ನುವ ಶಬ್ದದ ಅರ್ಥ. ಈತ ಇಡೀ ಜಗತ್ತಿಗೆ ಮಂಗಲವನ್ನುಂಟು ಮಾಡುತ್ತಾನೆ, ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರನಾಗಿದ್ದಾನೆ ಅಂತ ಹೇಳ್ತಾ, ಇವನಿಂದಾಗಿ ನಿಮಗೆಲ್ಲ ರಕ್ಷಣೆ ಒದಗಿ ಬರುತ್ತದೆ ಅಂತ ತಾನು ಹೇಳಿ ಹೋಗ್ತಾರೆ. ಮುಂದಕ್ಕೆ ಕೃಷ್ಣ ತಾನು ತನ್ನ ಆಟಾಟೋಪಗಳನ್ನೆಲ್ಲ ತೋರಿಸಲಿಕ್ಕೆ ಶುರು ಮಾಡುವಂಥ, ತನ್ನ ತುಂಟತನವನ್ನೆಲ್ಲ ತೋರಿಸುವಂಥದ್ದು. ಅವನು ಆ ಎಲ್ಲ ಗೋಪಿಕಾಸ್ತ್ರೀಯರ ಮನೆಗೆ ಹೋಗಿ ಅವರು ಬಚ್ಚಿಟ್ಟಿರುವಂತಹ, ಅವರು ತಾವು ತಮ್ಮ ಉಪಯೋಗಕ್ಕಾಗಿ ತಮ್ಮ ವ್ಯಾಪಾರಕ್ಕಾಗಿ ಮಾಡಿರುವಂತಹ ಮೊಸರು, ಬೆಣ್ಣೆ, ತುಪ್ಪ ಇವುಗಳನ್ನೆಲ್ಲ ಕದ್ದು ಅದನ್ನು ತಾನು ತಿನ್ನುವಂಥದ್ದು. ಇವನ್ನೆಲ್ಲವನ್ನು ಕೂಡ ತಾನು ತೋರಿಸ್ತಾನೆ. ಆ ಸಮಯದಲ್ಲಿ ತುಂಬ ವಿಸ್ತಾರವಾಗಿ ವಾದಿರಾಜಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ತುಂಬ ಸುಂದರವಾಗಿ ವರ್ಣಿಸಿಕೊಂಡು ಬರ್ತಾರೆ. ಅವನ ಆ ಬಾಲ ಲೀಲೆಗಳು, ಯಾವ ರೀತಿಯೆಲ್ಲ ಗೋಪಿಕಾಸ್ತ್ರೀಯರನ್ನು ತಾನು ಪೇಚಿಗೆ ಸಿಲುಕಿಸ್ತಾ ಇದ್ದ ಅಂತಲೇ ಹೇಳ್ಕೊಂಡು, ಅವನೊಬ್ಬನೇ ಬರುವಂಥದ್ದಲ್ಲ. ಭಾಗವತವು ಬಹಳ ಸುಂದರವಾಗಿ ಹೇಳುತ್ತದೆ. ಅವನದೊಂದಿಷ್ಟು ತುಂಟರ ಗ್ಯಾಂಗ್ ಅದು. ಅದರಲ್ಲಿ ಬರೀ ಮನುಷ್ಯರು ಅಂತ ಮಾತ್ರ ಇದ್ದದ್ದಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅವಕಾಶ ಇತ್ತು. ಮಂಗಗಳು, ಬೆಕ್ಕುಗಳು ಹೀಗೆಲ್ಲವೂ ಕೂಡ ತಾವು ಕೃಷ್ಣನ ಜೊತೆಗೆ ಇರ್ತಾ ಇದ್ವು. ಕೃಷ್ಣ ಎಲ್ಲಿಯವರೆಗೆ ಅಂತಂದರೆ, ತಾವೆಲ್ಲ ತಿಂದ ಬಳಿಕ ಆ ಮಿಕ್ಕಿದ್ದನ್ನು ಒಂದಿಷ್ಟು ಮಂಗನ ಮೂತಿಗೆ, ಬೆಕ್ಕಿನ ಮೂತಿಗೆ, ಅದಕ್ಕೆಲ್ಲದಕ್ಕೂ ಕೂಡ ಒಂದಿಷ್ಟು ತಿನಿಸಿ ಅವುಗಳಿಗೂ ಕೂಡ ವೈಭವದ ಸಮಾರಾಧನೆಯನ್ನೇ ಮಾಡಿಸಿ ಕಳಿಸ್ತಾ ಇದ್ದದ್ದು. ಎಲ್ಲೂ ಕೂಡ ಕೊರತೆ ಇಲ್ಲ ಕೃಷ್ಣನ ಪರಿವಾರದವರಿಗೆ ಅಂತ ಹಾಗೆ ಮಾಡ್ತಾ ಇದ್ದ. ಮತ್ತಲ್ಲದೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಕೃಷ್ಣನಿಗೆ ಅದು ಸಿಗಬಾರ್ದು, ಇದು ಸಿಗಬಾರದು ಅಂತ ತಾವು ಅದನ್ನು ಬಚ್ಚಿಡುವ ಕೆಲಸವನ್ನು ಮಾಡ್ತಾ ಇದ್ದರೆ, ತಾನು ಇವತ್ತೇನು ಸಿಗಲಿಲ್ವಾ, ಸರಿ ನಾನಿವತ್ತು ಗೆದ್ದೆ ಅಂತ ಒಮ್ಮೊಮ್ಮೆ ಗೋಪಿಕಾಸ್ತ್ರೀ ಆಲೋಚನೆ ಮಾಡಿದರೆ ಸಾಕಂತೆ, ಅವತ್ತು ಬೆಳಗಾತ, ಮಾರನೆಯ ದಿನ ಬೆಳಗಾತ ಎದ್ದು ಬಾಗಿಲು ತೆಗಿತಾಳೆ ಅಂತಂದರೆ ಅದರ ಹೊಸ್ತಿಲಿನಲ್ಲಿ ಅಂಗಳದಲ್ಲೆಲ್ಲ ಕೂಡ ಮಲಮೂತ್ರಗಳನ್ನೆಲ್ಲವನ್ನೂ ವಿಸರ್ಜನೆ ಮಾಡಿಸಿ ಅವುಗಳಿಂದ, ನನಗೆ ಹಾಲು ಸಿಗಲಿಲ್ಲ, ಮೊಸರು ಸಿಗಲಿಲ್ಲ ಅಂತಾರೆ, ಅಡ್ಡಿ ಇಲ್ಲ, ನಿನಗೆ ಕೆಲಸ ತಪ್ಪಿದ್ದಲ್ಲ ಅಂತ ಹೇಳಿಕೊಂಡು ಒಂದಿಷ್ಟು ಹೀಗೆಲ್ಲ ತಾನು ತನ್ನ ಲೀಲೆಗಳನ್ನು ತೋರಿಸ್ತಾ ಇದ್ದ ವರ್ಣನೆಯನ್ನೆಲ್ಲ ಬಹಳ ಸುಂದರವಾಗಿ ಭಾಗವತಾದಿಗಳು ಮಾಡ್ತವೆ. ಅದಾದ ಬಳಿಕ ಒಮ್ಮೆ ಹೀಗೆ ಕೃಷ್ಣ ಬಲರಾಮ ಎಲ್ಲ ಒಟ್ಟು ಆಟ ಆಡ್ತಾ ಇದ್ದಾರೆ. ಹಾಗೆ ಆಡುವ ಸಂದರ್ಭದಲ್ಲಿ ಕೃಷ್ಣ ತಾನು ಮಣ್ಣು ತೆಗೆದು ಬಾಯಿಗೆ ಹಾಕೊಂಡಿದ್ದಾನೆ. ಕೂಡಲೇ ಆ ಬಲರಾಮ ಇತ್ಯಾದಿಗಳೆಲ್ಲ ಹೋಗಿ ತಾವು ಕಂಪ್ಲೇಂಟ್ ಮಾಡಿದ್ರು ಯಶೋದೆಯ ಬಳಿಗೆ, ಏನೋ ಅಮ್ಮ ಕೃಷ್ಣ ಮಣ್ಣು ತಿಂದಿದ್ದಾನೆ ಅಂತ. ಅವಳು ಗದರಿಸ್ತಾಳೆ, ಏನೋ ಕೃಷ್ಣ ತಿನ್ಲಿಕ್ಕೆ ಇಷ್ಟೆಲ್ಲ ಮಾಡಿ ಹಾಕ್ತೇನೆ, ಬೇಕಾದಷ್ಟುಂಟು, ಮತ್ತೇನಕ್ಕೆ ಮಣ್ಣು ತಿಂತೀಯ ನೀನು? ಅದಕ್ಕೆ ಏನು ಗೊತ್ತಿಲ್ಲದ ಹಾಗೆ ಬಹಳ ಸುಂದರ, ನಾಹಂ ಭಕ್ಷಿತವಾನಂಬ, ಅಯ್ಯೋ ನಾನು ಮಣ್ಣು ತಿನ್ನಿಲ್ಲ ಅಮ್ಮ. ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಇವನೊಬ್ಬ ಸತ್ಯ ಹೇಳುವವನು, ಇವರೆಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಹಾಗಿದ್ರೆ ಹೌದಾ ನೀನು ತಿನ್ಲಿಲ್ವಾ, ಬಾಯಿ ತೆಗಿ ಅಂತ ಹೇಳ್ತಾನೆ. ಆ ಬಾಯಿ ತೆಗೆದರೆ ಏನಿದೆ, ಮಣ್ಣು ಇವಳು ಹುಡುಕುವ ಮಣ್ಣೆಲ್ಲಿದೆ, ಇಡೀ ಬ್ರಹ್ಮಾಂಡವೇ ತುಂಬಿಕೊಂಡಿರುವುದರಲ್ಲಿ ಇವಳ ಒಂದು ಮುಷ್ಟಿ ಮಣ್ಣಲ್ಲಿ ಸಿಗ್ತದೆ. ಕಾಣ್ತಾಳೆ ಯಶೋದೆ ಆ ಭವ್ಯವಾಗಿರುವಂತಹ ದಿವ್ಯವಾಗಿರುವಂತಹ ಬ್ರಹ್ಮಾಂಡವನ್ನು ತಾನು ಕಾಣ್ತಾಳೆ. ಸಾಕ್ಷಾತ್ ಭಗವಂತನೇ ಇವನು ಅಂತ ತಾನು ಆ ಸಮಯದಲ್ಲಿ ಒಪ್ಪಿಕೊಳ್ತಾಳೆ. ಆ ಸಮಯದಲ್ಲಿ ಅವಳಿಗೆ ಮನವರಿಕೆ ಆಗ್ತದೆ. ಮತ್ತೆ ಸಾಮಾನ್ಯವಾಗಿ ಅವನ ಬಾಯಿ ಮುಚ್ಚಿದ ಕೂಡಲೇ ಅಯ್ಯೋ ಇವನು ನನ್ನ ಮಗ ಕೃಷ್ಣ ಅಂತ ಹೇಳಿಕೊಂಡು ಮತ್ತೆ ಅವನನ್ನು ಸಾಮಾನ್ಯ ಅಂತ ತಿಳಿಸ್ತಾಳೆ. ಇದೇ ದೇವಮಾಯೆ ಅಂತ. ದೇವರು ಅವನು ಸಂಕಲ್ಪ ಮಾಡಿದರೆ, ನಾನು ದೇವರು ಎನ್ನುವ ಪರಿಚಯ ನಿನಗೆ ಆಗಲಿ ಅಂತ ಸಂಕಲ್ಪ ಮಾಡಿದರೆ ಆ ಪರಿಚಯ ಆಗ್ತದೆ. ಇಲ್ಲ ನಾನು ದೇವರು ಎನ್ನುವಂತಹ ವಿಷಯ ನಿನಗೆ ಪರಿಚಯವಾಗದೇ ಹೋಗಲಿ ಅಂತ ಅವನ ಒಳಗೆ ಮಾಯೆಯಿಂದ ಆ ಆಲೋಚನೆಯನ್ನು ಮಾಡಿಸಿ ಕಳುಹಿಸಿದರೆ ಒಳಗಿನಿಂದ ಮತ್ತೆ ಇದು ಸಾಮಾನ್ಯ ಇವನು, ಮನುಷ್ಯನೇ ಇವನು ಎನ್ನುವಂತಹ ಒಂದು ಭ್ರಾಂತಿ ಜ್ಞಾನ, ತಪ್ಪು ತಿಳುವಳಿಕೆ ನಮಗೆ ಬಂದು ಬಿಡುತ್ತದೆ. ಆ ರೀತಿಯಾಗಿ ಯಶೋದೆಗೆ ಆಯಿತು, ಮಾಯಾ ಆವರಣ ಆಯಿತು. ಹೀಗೆ ಮುಂದಕ್ಕೆ ತಾನು ಬೆಳೀತಾ ಗೋಕುಲದಲ್ಲಿ ಒಂದಿಷ್ಟು ತಾನು ತನ್ನ ಲೀಲೆಗಳನ್ನು ತೋರಿಸ್ತಾ ಕೃಷ್ಣ ಸಾಕ್ತಾ ಇದ್ದಾನೆ. ಒಂದು ದಿನ ಕೃಷ್ಣ ಯಶೋದೆಯ ತೊಡೆಯಲ್ಲಿ ಕುಳಿತು ಹಾಲು ಕುಡಿತಾ ಇದ್ದಾನೆ. ಆ ಸಮಯದಲ್ಲಿ ಯಶೋದೆ ಮನೆ ಕೆಲಸ ಕೂಡಲೇ ನೆನಪಾಯಿತು. ಒಲೆ ಮೇಲೆ ಹಾಲಿಟ್ಟಿದ್ದಾಳೆ. ಆ ಹಾಲು, ಅಯ್ಯೋ ಹಾಲು ಉಕ್ಕಿ ಬರ್ತಾ ಉಂಟು, ಅದನ್ನು ನಾನಿನ್ನು ಕೆಳಗಿಳಿಸಬೇಕು ಅಂತ ತೊಡೆಯ ಮೇಲಿದ್ದ ಕೃಷ್ಣನನ್ನು ಬದಿಗೆ ಇಟ್ಲು. ಅವನನ್ನು ಬದಿಗೆ ಇರಿಸಿ ಒಲೆಯ ಮೇಲಿದ್ದಂತಹ ಹಾಲನ್ನು ಕೆಳಗಿಳಿಸಬೇಕು ಅಂತ ಹೊರಟರು. ಕೃಷ್ಣನಿಗೆ ಅಪಮಾನ ಆದ ಹಾಗಾಯಿತು.
ನಾನು ತೊಡೆಯ ಮೇಲಿರಬೇಕಾದ್ರೆ ನನ್ನನ್ನು ಕೆಳಗಿಳಿಸಿ ಇದ್ಯಾವುದೋ ಒಲೆಯ ಮೇಲಿರುವಂತಹ ಹಾಲನ್ನು ಇಳಿಸ್ಲಿಕ್ಕೆ ಹೋಗ್ತಾ ಇದ್ದಾಳಲ್ವ ಇವಳಿಗೆ ಮಾಡ್ತೇನೆ ಅಂತ ಹೇಳಿ ತಾನು ಕಾಲಿನಲ್ಲಿ ಅಲ್ಲೇ ಹತ್ತಿರದಲ್ಲಿದ್ದಂತಹ ಮೊಸರಿನ ಗಡಿಕೆ, ಅಂದರೆ ಒಂದು ಮಡಿಕೆ ಇತ್ತು ಮೊಸರಿನದ್ದು, ಅದನ್ನು ಒಡೆದು ಹಾಕ್ತಾನೆ. ಇದ್ದ ಬೆಣ್ಣೆಯನ್ನೆಲ್ಲ ತಾನಲ್ಲಿ ತಿಂದು ಖಾಲಿ ಮಾಡ್ತಾನೆ. ಆಮೇಲೆ ಆ ಬೆಣ್ಣೆಯನ್ನು ಮಂಗಗಳಿಗೆಲ್ಲ ಕೊಡಲಿಕ್ಕೆ ಶುರು ಮಾಡ್ತಾನೆ. ಒಳಗೆ ಒಂದು ಕ್ಷಣದಲ್ಲಿ ಹೋಗಿ ಹಾಲನ್ನು ಕೆಳಗೆ ಇರಿಸಿ ಬಡಬೇಕು ಅಂತ ಹೋಗಿ ಹೊರಗೆ ಬರ್ತಾಳೆ ಯಶೋದೆ. ನೋಡ್ಲಿಕ್ಕೆ ಏನುಂಟು, ಎಲ್ಲ ಮನೆಯ ಅಂಗಳ ತುಂಬ ಚಲ್ಲಾಪಿಲ್ಲಿಯಾಗಿ ಮೊಸರೆಲ್ಲ ಬಿದ್ದು ಬಿಟ್ಟಿದೆ. ಸಿಟ್ಟು ಬಂತು. ನಮಗೀಗ ಆಗ್ತದೆ ನೋಡಿ, ಏನೋ ಸಣ್ಣ ಮಗು ಏನೋ ಒಂದು ಕೆಲಸ ಮಾಡಬೇಕಾರದು, ಇಷ್ಟೆಲ್ಲ ಮಾಡುವ ಸಾಮರ್ಥ್ಯ ಯಾವ ಮಕ್ಕಳಿಗೂ ಕೃಷ್ಣನ ಅನುಗ್ರಹ ಆಗಲಿಲ್ಲ. ಹಾಗಾಗಿ ಏನೋ ಸ್ವಲ್ಪ ಮಾಡ್ತವೆ ಉಪದ್ರ. ಹಾಗಿದ್ರೂ ಕೂಡ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಿದ್ದಿರಬೇಕಾದ್ರೆ ಲೋಕವಿಲಕ್ಷಣವಾದಂತಹ ಮಗು ಮಾಡ್ತಾ ಇರುವಂತಹ ಈ ಒಂದು ಲೀಲೆಗಳು ಹೇಗಿರಲಿಕ್ಕೆ ಸಾಧ್ಯ? ಅದನ್ನು ಕಂಡು ಯಶೋದೆ ಸಿಟ್ಟು ಬರ್ತದೆ. ಅವಳು ಒಂದು ಕೋಲು ಹಿಡ್ಕೊಂಡು ಬಂದು ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ, ನಿನ್ನನ್ನು ಮಾಡ್ತೇನೆ ನಿನಗೆ ಅಂತ ಹೇಳಿ ಬುದ್ಧಿ ಕಲಿಸಬೇಕು ಅಂತ ಹೊರಡ್ತಾಳೆ. ಕೃಷ್ಣ ಕೂಡಲೇ ಅವಳ ಕೈಯಲ್ಲಿದ್ದಂತಹ ಕೋಲು ಕಂಡು ಕೂಡಲೇ ತಾನು ಓಡ್ಲಿಕ್ಕೆ ಶುರು ಮಾಡಿದ. ಓಡ್ತಾ ಇದ್ದಾನೆ. ಯಶೋದೆ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾಳೆ. ಸಿಗ್ತಾ ಇಲ್ಲ. ಕೊನೆಗೆ ತುಂಬ ಓಡಿ ಅಮ್ಮನ ಮುಖ ನೋಡ್ತಾನೆ. ಅವಳಿಗೆ ಸಾಕಾಗ್ಲಿಕ್ಕೆ ಶುರುವಾಯಿತು. ಇನ್ನೂ ಓಡಬೇಕಾ, ಅವನು ಇನ್ನೂ ತಪ್ಪಿಸಿಕೊಳ್ತಾ ಇದ್ದಾನಲ್ವಾ ಅಂತ ಅವಳ ಮುಖದಲ್ಲಿ ಯಾವ ಒಂದು ಪೇಚು ಕಾಣಿಸ್ಲಿಕ್ಕೆ ಸಿಕ್ಕಿತು. ಕೂಡಲೇ ತಾನು ಆಲೋಚನೆ ಮಾಡ್ತಾನೆ, ಸಾಕು ಇನ್ನಮ್ಮನನ್ನು ಸತಾಯಿಸುವುದು ಅಂತ, ಸಿಕ್ಕಿ ಬಿಡುತ್ತೇನೆ ಅಮ್ಮನಿಗೆ ಅಂತ ಹೇಳಿ ಅಮ್ಮನ ಕೈಗೆ ತಾನು ಸಿಕ್ಕಿ ಬೀಳ್ತಾನೆ. ಹಬ್ಬ ಹಿಡ್ದೆ ಕೊನೆಗೂ ಅಂತ. ವಸ್ತುತಃ ಕೃಷ್ಣ ಸಿಕ್ಕಿ ಬಿದ್ದದ್ದು, ಯಶೋದೆ ತೊಳ್ಕೊಂಡದ್ದು ನಾನು ಹಿಡ್ದೆ ಅವನನ್ನು ಅಂತ ಹೇಳಿಕೊಂಡು ಇವನನ್ನು ಕಟ್ಟಿ ಹಾಕ್ತೇನೆ ಅಂತ ಹಗ್ಗ ಹಿಡ್ಕೊಂಡು ಬರ್ತಾಳೆ. ಹಗ್ಗ ಹಿಡ್ಕೊಂಡು ಅವನನ್ನು ಕಟ್ಟಿ ಹಾಕಿ ಒಂದು ಬದಿಗೆ ಕಟ್ಟಬೇಕು ಅಂತಂದರೆ ಹಗ್ಗ ಸಣ್ಣದಾಗ್ತಾ ಉಂಟು. ಮತ್ತೊಂದಿಷ್ಟು ಹಗ್ಗವನ್ನು ಸೇರಿಸ್ತಾಳೆ. ಏನು ಸೇರಿಸಿದ್ರೂ ಕೂಡ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಕೃಷ್ಣನೇ ಆಲೋಚನೆ ಮಾಡ್ತಾನೆ, ಇವಳಿಗೆ ನಾನು ಇವಳ ಬಂಧನಕ್ಕೆ ಸಿಲುಕಬೇಕು ಅಂತ. ಹಾಗೆ ಆಲೋಚನೆ ಮಾಡಿ ಮತ್ತೆ ಅವಳಿಗೆ ಆವಾಗ ಸುಲಭದಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲಿಗೆ ಕಟ್ಟಲಿಕ್ಕೆ ಯಾಕೆ ಆಗುವುದಿಲ್ಲ ಅಂತ ಹೇಳೋದಕ್ಕಲ್ಲಿ ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತಂದರೆ ಭಕ್ತಿಯ ಹಗ್ಗ ಬೇಕು. ನಾವು ಹೇಳ್ತೇವಲ್ವಾ, ಕೃಷ್ಣಂ ಒಂದೇ ನಿರ್ಮಥ್ಯೋಗ್ರ ಭವಾರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿಯಃ ಅಂತ ಒಂದು ಶ್ಲೋಕದಲ್ಲಿ ಕೊನೆಗೆ ಕರ್ಮಂದೀಶ್ವರ ಭಕ್ತಿ ಬಂಧನವಶಃ ಅಂತ ವಾದಿರಾಜಸ್ವಾಮಿಗಳು ಸ್ತುತಿ ಮಾಡಿರುವಂಥದ್ದಲ್ಲಿ. ಕರ್ಮಂದೀಶ್ವರರು ಯತಿಗಳು ಅವರೆಲ್ಲರ ಭಕ್ತಿಯ ಬಂಧನಕ್ಕೆ ಸಿಲುಕ್ತಾನೆಯೇ ಹೊರತು ಕೃಷ್ಣ, ನಾನು ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ ಅಂತ ಯಾರು ಅಹಂಕಾರದಿಂದ ಹಮ್ಮಿನಿಂದ ಎದುರು ಬರ್ತಾನೆ ಅವನ ಕೈಗೆ ಯಾವತ್ತೂ ಕೂಡ ಕೃಷ್ಣ ಸಿಗುವವನಲ್ಲ. ಹಾಗಾಗಿ ಇವಳಲ್ಲಿ ಸ್ವಲ್ಪ ಕೊರತೆ ಇತ್ತು. ಆ ಕೊರತೆಯ ಸೂಚನೆಯನ್ನು ಕೊಟ್ಟ. ನೋಡು, ಇಷ್ಟಿದ್ರೆ ಸಾಕಾಗುವುದಿಲ್ಲ, ಇನ್ನಷ್ಟು ನಿನಗೆ ಭಕ್ತಿ ಬೇಕು ಅಂತ ತೋರಿಸಿಕೊಟ್ಟ. ಕೊನೆಗೆ ಅದನ್ನು ನಾನೇ ಅನುಗ್ರಹಿಸ್ತೇನೆ ಅಂತ ಅವಳಿಗೆ ಹರಸಿದವನಾಗಿ ಅವಳ ಬಂಧನಕ್ಕೆ ಸಿಲುಕ್ತಾನೆ. ಜಗತ್ತಿಗೆ ಪಾಠ ಮಾಡ್ತಾನೆ. ತಾಯಿ ಹೇಳಿದ ಮಾತನ್ನು ಮಗನಾದವನು ಕೇಳಬೇಕು, ತಾಯಿಗೆ ಉಪದ್ರವ ಕೊಡಬಾರದು ಎನ್ನುವುದನ್ನು. ಯಾಕೆ ಅವಳ ಬಂಧನಕ್ಕೆ ಸಿಲುಕಿದ ಅಂದರೆ ತಾಯಿಗೆ ಈಗ ಖುಷಿ ಆಯ್ತಲ್ವಾ, ಆ ರೀತಿ ಮಗ ನಡೆದುಕೊಡಬೇಕು ಅಂತ ತಾನು ತೋರಿಸ್ತಾನೆ. ಅವಳದನ್ನು ಆ ಕೃಷ್ಣನನ್ನು ಒಂದು ಬದಿ ಕಟ್ಟಿ ಮತ್ತೊಂದು ಬದಿ ಒಂದು ವರಳು ಜಿಡ್ಡೆ ಅದಕ್ಕೆ ಕಟ್ಟಿ ತಾನು ಮತ್ತೆ ತನ್ನ ಮನೆ ಕೆಲಸವನ್ನು ಮಾಡಲಿಕ್ಕೆ ಮುಂದಕ್ಕೆ ಹೋಗ್ತಾಳೆ. ಕೃಷ್ಣ ಯಾವತ್ತೂ ಕೂಡ ತಾನು ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಅಂತ ಇಲ್ಲವೇ ಇಲ್ಲ. ಅವನು ಯೋಗ ನಿದ್ರೆ ಮಾಡಬೇಕಾದ್ರೇನೆ ಒಂದಿಷ್ಟು ಜಗದ್ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ. ಹಾಗಿದ್ದಿರಬೇಕಾದ್ರೆ ಇವಾಗ ಸುಮ್ಮನೆ ಕೂತ್ಕೊಳ್ಳೋದು ಅಂತುಂಟಾ? ಇಲ್ಲವೇ ಇಲ್ಲ. ಮತ್ತೇನು ಅಂತಂದರೆ ಕೂಡಲೇ ಆ ವರಳು ಸಹಿತ ತಾನು ಮನೆಯ ಹಿಂಬದಿಯಿಂದ ಹೊರಗೆ ಹೋಗಿದ್ದಾನೆ. ಹೊರಗೆ ಹೋಗಿ ಆ ಹಿಂಬದಿ ಇದ್ದಂತಹ ತೋಟದಲ್ಲಿ 2 ದೊಡ್ಡ ಮರಗಳು, ಮತ್ತಿಯ ಮರಗಳು, ಆ ಮರಗಳ ಮಧ್ಯದಲ್ಲಿ ತಾನು ಮುಂದಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, ಅದು ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಗೊತ್ತಿದೆ. ಸಾಮಾನ್ಯವಾಗಿ ಲೋಕದ ಮಕ್ಕಳೆಲ್ಲ ಏನು ಮಾಡ್ತಾರೆ, 2 ಯಾವುದಾದ್ರು ಒಂದು ತಾವು ಹೋಗುವ ದಾರಿಗೆ ಏನಾರು ಅಡ್ಡ ಬಂದರೆ ಅಲ್ಲಿಂದ ವಾಪಸ್ ತಿರುಗಿಕೊಂಡು ಮತ್ತೆ ಮುಂದಕ್ಕೆ ಬೇರೆ ಜಾಗದಲ್ಲಿ ಹೋಗ್ತಾರೆ. ಇಲ್ಲವೇ ಇಲ್ಲ. ಅದೇ ನಾನು ನಿನ್ನೆ ಹೇಳಿದಲ್ಲ, ಕೃಷ್ಣನ ಗಾಡಿಯಲ್ಲಿ ರಿವರ್ಸ್ ಗೇರ್ ಎನ್ನುವುದು ಇಲ್ಲವೇ ಇಲ್ಲ, ಮುಂದಕ್ಕೆ ಹೋಗುವುದು ಮಾತ್ರ ಅವನು. ಹಾಗಾಗಿ ಆ ವರಳಿನ ಜಿಡ್ಡೆ ಸಿಕ್ಕಾಕೊಂಡಿದೆ 2 ಮರಗಳ ಮಧ್ಯದಲ್ಲಿ. ಕೃಷ್ಣ ಹಿಂದಕ್ಕೆ ಬಂದು ಮತ್ತೆ ದಾರಿ ತಿರುಗಿಸಿಕೊಂಡು ಹೋದದಲ್ಲ, ಮತ್ತೆ ಬಲ ಹಾಕಿ ಎಳೆದಾಗ ಧೊಪ್ಪ ಮರಗಳೇ ಬಿದ್ದುವೆ ಹೊರತು ಕೃಷ್ಣನ ದಾರಿಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. ಆ ಮರಗಳು ಬಿದ್ದುವು. ಆ ಮರಗಳಿಂದ 2 ದಿವ್ಯ ಪುರುಷರು ತಾವು ಎದ್ದು ಹೊರಗೆ ಬರ್ತಾರೆ. ಅವರು ಯಾರು ಅಂತ ಕೇಳಿದರೆ ಕುಬೇರನ ಮಕ್ಕಳು, ನಳಕೂಬರ ಮಣಿಗ್ರೀವ ಅಂತ ಇಬ್ಬರು. ಇವರಿಗೊಂದು ಶಾಪ ಏನು ಅಂತ ಕೇಳಿದರೆ, ಇವರು ವಿವಸ್ತ್ರರಾಗಿ ಅಂದರೆ ಮೈಯಲ್ಲಿ ಬಟ್ಟೆ ಇಲ್ಲದೆ ಇರುವಂಥವರಾಗಿ ಮದ್ಯಪಾನವನ್ನು ಮಾಡಿಕೊಂಡು ನಾರದರು ಬರಬೇಕಾದ್ರೆ ತಾವು ಹಾಗೆಯೇ ಅವರಿಗೆ ತಮ್ಮ ದರ್ಶನವನ್ನು ಕೊಡ್ತಾರೆ. ಜ್ಞಾನಿಗಳು ಬರಬೇಕಾದ್ರೆ ಮೈಯಲ್ಲಿ ಬಟ್ಟೆ ಇರಬೇಕೆನ್ನುವಂತಹ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ, ಅಂದರೆ ಮದ್ಯದ ನಶೆಯಲ್ಲಿ
ಅಷ್ಟು ತಾವು ವರ್ತನೆ ಮಾಡ್ತಾರೆ. ಆವಾಗ ನಾರದರು ಶಾಪ ಕೊಟ್ಟು ಬಿಡ್ತಾರೆ, ನೀವು ಹೀಗೆ ವಿವಸ್ತ್ರರಾಗಿದ್ದುಕೊಂಡು ಈ ರೀತಿ ಜ್ಞಾನಿಗಳಿಗೆ ಅಪಮಾನ ಮಾಡ್ತಾ ಇದ್ದೀರಲ್ವ, ವಿವಸ್ತ್ರರಾಗಿರುವ ಮರಗಳಂತೆಯೇ ಹುಟ್ಟಿ ಬನ್ನಿ ನೀವು ಅಂತ ಹೇಳಿಕೊಂಡು ಶಾಪ ಕೊಡ್ತಾರೆ. ಅಂದರೆ ಮರಗಳಿಗೆ ಯಾರು ಬಟ್ಟೆ ಹಾಕ್ತಾರೆ, ಅಂಗಿ ಚಡ್ಡಿ ಹೊಲಿಸುವವರು ಯಾರಿದ್ದಾರೆ. ಆ ರೀತಿಯಾಗಿ ನಳಕೂಬರ ಮಣಿಗ್ರೀವರಿಬ್ಬರೂ ಕೂಡ ಆ ಮರದ ರೂಪದಲ್ಲಿ ತಾವು ಬಂದು ನಿಂತಿದ್ದಾರೆ ಇದ್ದವರಾಗಿದ್ದರು. ಅವರ ಜೊತೆಗೆ ಅಲ್ಲಿ ಧುನೀಚಮು ಅಂತ ಇಬ್ಬರು ಅಸುರರು ಕೂಡ ಇದ್ರು. ಅದೇ ಇಲ್ಲಿಯೂ ಕೂಡ ಜೀವದ್ವಯಾವೇಶ. ಆ ಧುನೀಚಮು ಎನ್ನುವಂತಹ ಅಸುರರನ್ನು ಕೃಷ್ಣ ಸಂಹಾರ ಮಾಡ್ತಾನೆ. ನಳಕೂಬರ ಹಾಗೂ ಮಣಿಗ್ರೀವ ಅವರಿಬ್ಬರನ್ನು ತಾನು ಉದ್ಧಾರ ಮಾಡುತ್ತಾನೆ. ಆವಾಗ ಮತ್ತೆ ಇದು ಹೇಗಾಯಿತು ಅಂತ ಎಲ್ಲರೂ ಕೂಡ ಹುಡುಕಿಕೊಂಡು ಬರ್ತಾರೆ. ಶಬ್ದ ಕೇಳಿಕೊಂಡು ಅಲ್ಲಿದ್ದವರು ಹೇಳ್ತಾರೆ, ಇದು ಕೃಷ್ಣನೇ ಈ ಮರಗಳನ್ನು ಮುರಿದು ಹಾಕಿದ್ದು ಅಂತ. ಮತ್ತೆ ಅಲ್ಲಿಯ ಜನರಿಗೆ ವಿಶ್ವಾಸ ಬರಲಿ, ಏನು ಸಣ್ಣ ಮಗು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಅವರು ಅದರಲ್ಲಿ ಅಪನಂಬಿಕೆಯನ್ನೇ ತೋರಿಸುವವರಾಗಿದ್ದರು. ಹೀಗೆ ಸ್ವಲ್ಪ ದಿನ ಕಳೆದಿದೆ. ಅದಾದ ಮೇಲೆ ಈ ನಂದಗೋಕುಲ ಈಗ ಬರಿದಾಗ್ತಾ ಬಂದಿದೆ ಅಂತಂದರೆ ಅವರು ಸುಮಾರು ಸಮಯ ಆಯಿತು ಅಲ್ಲಿಗೆ ಬಂದು. ಮನುಷ್ಯರು ಬದುಕಬೇಕಾದ್ರೆ ಸಹಜವಾಗಿ ಮರಮಟ್ಟುಗಳನ್ನು ಕಡಿದು ತಮ್ಮ ದೈನಂದಿನ ಉಪಯೋಗಕ್ಕೆ ಅದನ್ನೆಲ್ಲ ಬಳಸಿಕೊಳ್ತಾ ಇರುತ್ತಾರೆ. ಹಸುಗಳಿಗೆ ಬೇಕಾದಂತಹ ಮೇವು ಕೂಡ ಒಂದಿಷ್ಟು ಹುಲ್ಲುಗಾವಲು ಪ್ರದೇಶಗಳೆಲ್ಲ ತಿಂದು ಅವುಗಳೂ ಕೂಡ ಖಾಲಿಯಾಗ್ತಾ ಬಂದಿವೆ. ಮುಖ್ಯವಾಗಿ ಕೃಷ್ಣ ಪರಿಸರ ಪ್ರೇಮಿ. ಅವನು ಸುತ್ತಮುತ್ತಲೂ ಕೂಡ ಮರಗಿಡಗಳು ಹಚ್ಚ ಹಸುರಾಗಿರುವುದನ್ನೇ ಬಯಸಬಹುದು. ಇವಾಗ ಇಲ್ಲೆಲ್ಲ ಕೂಡ ಮರಮಟ್ಟುಗಳು ಖಾಲಿಯಾಗ್ತಾ ಬಂದಿವೆ, ಇವರು ವಾಸ ಮಾಡಿಕೊಂಡು ಒಂದಿಷ್ಟು ಅದು ಉಪಯೋಗ ಮಾಡಿಕೊಂಡು ಖಾಲಿಯಾಗದೆ ಎನ್ನುವ ಕಾರಣಕ್ಕಾಗಿ ಆಲೋಚನೆ ಮಾಡ್ತಾನೆ ಕೃಷ್ಣ. ಯಮುನಾ ನದಿಯ ತೀರಕ್ಕೆ, ಅಲ್ಲಿ ಹತ್ತಿರದಲ್ಲಿರುವಂತಹ ತೀರದ ಬರೆಯುವಂತಹ ವೃಂದಾವನಕ್ಕೆ ನಾವೆಲ್ಲ ಸಾಗೋಣ ಅಂತ ಆಲೋಚನೆ ಮಾಡ್ತಾನೆ. ಕೃಷ್ಣ ಆಲೋಚನೆ ಮಾಡಿದರೆ ಉಳಿದವರೆಲ್ಲ ಕೂಡ ಹೊರಡಲೇಬೇಕು. ಹಾಗಾಗಿ ಗೋಕುಲದಲ್ಲಿ ಇರುವವರೆಲ್ಲರೂ ಕೂಡ ಇನ್ನು ಇಲ್ಲೇ ಇರುವ ಆಲೋಚನೆ ಮಾಡುವುದಕ್ಕೆ ಕೃಷ್ಣ ಒಂದು ಉಪಾಯವನ್ನು ಹೊಳ್ತಾನೆ. ತನ್ನ ರೋಮದ ಕೂಪಗಳು, ಅಂದರೆ ರೋಮದ ಮಧ್ಯದ ಜಾಗ ಏನಿದೆ ಅಲ್ಲಿಂದ ತೋಳಗಳನ್ನು ಸೃಷ್ಟಿಸಿ, ಲಕ್ಷ್ಮೀ ಶೋಭಾನಿಯಲ್ಲಿ ಹೇಳ್ತಾರೆ ನೋಡಿ, ರೋಮಕೂಪ ಕೋಟಿ ವೃಕಂಗಳ ನಿರ್ಮಿಸಿ ಗೋಪಾಲಕರ ಅಂತ ಹೇಳಿಕೊಂಡು, ವೃಕ ಅಂತಂದರೆ ತೋಳಗಳನ್ನು ತಾನು ಸೃಷ್ಟಿಸಿ ಆ ತೋಳಗಳ ಮುಖಾಂತರ ಅಲ್ಲಿದ್ದಂತಹ ಗೋಕುಲದಲ್ಲಿದ್ದಂತಹ ಜನರಿಗೆ ಭಯ ಉಂಟಾಗುವಂತೆ ಮಾಡಿ ಕೂಡಲೇ ಅಲ್ಲಿಂದ ಹೊರಟು ಬಿಡೋಣ ಅಂತ ಅವರು ಆಲೋಚನೆ ಮಾಡುವ ಹಾಗೆ ಕೃಷ್ಣ ತಾನೇ ವ್ಯವಸ್ಥೆ ಮಾಡ್ತಾನೆ. ಹೀಗೆ ಮಾಡಿ ಆ ಎಲ್ಲ ಗೋಪಾಲಕರು ತಾವು ಆ ನಂದಗೋಕುಲದಿಂದ ವೃಂದಾವನದ ಬಳಿಗೆ ಹೋಗುವ ಅಂತ ಆಲೋಚನೆ ಮಾಡ್ತಾರೆ. ಅಂದರೆ ಮೊದಲಿದ್ದದ್ದು ಬೃಹದ್ವನ ಅಥವಾ ನಂದಗೋಕುಲ, ಅಲ್ಲಿಂದ ವೃಂದಾವನದ ಬಳಿಗೆ ಹೋಗುವ ಅಂತ ಆಲೋಚನೆ ಮಾಡ್ತಾರೆ. ಎಲ್ಲ ತಮ್ಮ ಸಾಮಾನು ಸರಂಜಾಮು, ಬೇರೆ ಬೇರೆ ವಸ್ತುಗಳು, ಗೋವುಗಳು, ಕರುಗಳು ಇವುಗಳನ್ನೆಲ್ಲ ಕಟ್ಟಿಕೊಂಡು ತಾವು ಸಾಕ್ತಾರೆ. ಆ ಗೋಪಾಲಕರಲ್ಲಿ ಇದ್ದಂತಹ ಒಂದು ವ್ಯವಸ್ಥೆ, ಅವರ ವಯಸ್ಸಿಗೆ ಅನುಗುಣವಾಗಿ ಅವರು ಇಂತಿಂತಹ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು ಅಂತ. ಈಗ ಕೃಷ್ಣ ತಾನು 5 ವರ್ಷ ತುಂಬಿಕೊಂಡು 6ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅದನ್ನು ಪೌಗಂಡಾವಸ್ಥೆ ಅಂತ ಹೇಳ್ತಾರೆ. ಅಲ್ಲಿ ಹಾಗಿತ್ತು, ಅಂದರೆ ಹಸುವನ್ನು ನೋಡಿಕೊಳ್ಳುವವರಿಗೆ ಇಂತಿಂತಹ ಇಷ್ಟು ವರ್ಷ ಆಗಿರಬೇಕು. ಆಮೇಲೆ ನಮ್ಮಲ್ಲಿ ಇನ್ನು ಗಬ್ಬಕ್ಕೆ ಮೊದಲ ಬಾರಿ ನಿಲ್ಲಬೇಕಾಗಿರುವಂತಹ ಕಡಸು ಅಂತ ತುಳುವಲ್ಲಿ ನಾವು ಹೇಳ್ತೇವೆ, ಅಂಥವುಗಳನ್ನು ನೋಡಿಕೊಳ್ಳುವವರು, ಸಣ್ಣ ಕರುಗಳನ್ನು ನೋಡಿಕೊಳ್ಳುವವರು, ಇಂಥದ್ದೆಲ್ಲ ಬೇರೆ ಬೇರೆ ವಿಭಾಗಗಳು. ಕೃಷ್ಣ ಈಗ ತಾನು ವತ್ಸಪಾಲಕ ಎನ್ನುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂತಹ ವಯಸ್ಸಿಗೆ ಬಂದಿದ್ದಾನೆ. ಅಂದರೆ ಕರು ನೋಡಿಕೊಳ್ಳುವಂತಹ ಜವಾಬ್ದಾರಿ ಅವನಿಗೆ ಸಿಕ್ಕಿದೆ. ಕೃಷ್ಣ, ಬಲರಾಮ ಅವರೆಲ್ಲರೂ ಕೂಡ ಅವರ ಕೆಲಸವೇ ಅದು, ಕರುಗಳನ್ನು ನೋಡಿಕೊಳ್ಳುವಂಥದ್ದು. ಕೃಷ್ಣ ಹೇಗೆ ನೋಡಿಕೊಳ್ತಾ ಇದ್ದ ಅಂತ ದಾಸರು ಬಹಳ ಸುಂದರ ಹೇಳ್ತಾರೆ. ಅಜಗಳೆಂತಿದ್ದ ಕರುಗಳು ಗಜಗಳಂತಾದವು ಅಂತ. ಅಜ ಅಂತಂದರೆ ತಾವು ಮೇಕೆ, ಕುರಿ ಅಂತೆಲ್ಲ ಹೇಳ್ತೇವಲ್ವ, ಆ ರೀತಿಯಾಗಿ ಇದ್ದಂತಹ ಕರುಗಳು ಆ ಗಾತ್ರದಲ್ಲಿದ್ದಂಥ ಕೃಷ್ಣ ತಿನ್ನು ಹುಲ್ಲು ಎನ್ನುತ್ತಾ ತನ್ನ ಕರದಿಂದೊತ್ತುತ್ತ ಅಂತ ದಾಸರು ಹೇಳ್ತಾರೆ. ಹುಲ್ಲು ತಿನ್ನು ಅಂತ ತಾನೇ ಅವುಗಳ ಬಾಯಿಗೆ ಹುಲ್ಲು ಕೊಡ್ತಾ ಇದ್ದಂತೆ. ಹೀಗೆ ಕೃಷ್ಣ ಆಹಾರ ಕೊಡಬೇಕಾದ್ರೆ, ಕೃಷ್ಣನೇ ಸಾಕ್ಷಾತ್ ನೈವೇದ್ಯವನ್ನು ಬಡಿಸಬೇಕಾದ್ರೆ ಆ ಹುಲ್ಲನ್ನು ತಿಂದಂತಹ ಕರುಗಳು ಗಜಗಳಂತೆ ಆದವು, ಆನೆಗಳ ಗಾತ್ರ, ಅಂದರೆ ಸೊಂಪಾಗಿ ದಷ್ಟಪುಷ್ಟವಾಗಿ ಬೆಳೆದು ನಿಂತವು ಅಂತ ಹೇಳ್ತಾರೆ. ಹಾಗೆ ತಾನು ಅವುಗಳನ್ನು ನೋಡಿಕೊಳ್ತಾ ಇದ್ದ. ಅವನದ್ದೊಂದು ಅಲಂಕಾರ ನಿತ್ಯವೂ ಕೂಡ ಅಲ್ಲೇ ಹೂವು ಎಲ್ಲ ಏನಿದೆ ಆ ಚಿಗುರು ಹೂವುಗಳನ್ನೆಲ್ಲ ತಾನು ತನ್ನ ತಲೆಗೆ ಸಿಕ್ಕಿಸಿಕೊಂಡು, ಮತ್ತೆ ಕಿವಿಯಲ್ಲಿಯೂ ಕೂಡ ಆ ಹೂವಿನ ಚಿಗುರುಗಳನ್ನೆಲ್ಲ ಇಟ್ಟುಕೊಂಡು, ಒಂದು ನವಿಲುಗರಿಯನ್ನು ತಲೆಯಲ್ಲಿ ಸಿಕ್ಕಿಸಿಕೊಂಡು, ಅವನು ಯಾವತ್ತೂ ಕೂಡ ಹಳದಿ ಬಣ್ಣದ ಪೀತಾಂಬರವನ್ನು ಧಾರಣೆ ಮಾಡುವವನು. ಬಲರಾಮ ನೀಲಿ ಬಣ್ಣದ ನೀಲಾಂಬರವನ್ನು ಧಾರಣೆ ಮಾಡುವುದು. ಹೀಗೆ ಪೀತಾಂಬರ ಅಂತಂದರೆ ಅದು ಕೃಷ್ಣ, ನೀಲಾಂಬರ ಅಂತಂದರೆ ಅದು ಇದು ಬಲರಾಮ ಎನ್ನುವಷ್ಟು ಅದು ಗುರುತು ಹಿಡಿಲಿಕ್ಕೆ ಆಗ್ತಾ ಇತ್ತು. ಹಾಗೆ ತಾವು ಹೋಗ್ತಾ ಇದ್ರು. ಆ ಸಮಯದಲ್ಲೇ ಬಂದಂತಹ ಒಬ್ಬ ಅಸುರ, ವತ್ಸಾಸುರ.
ಅಂದರೆ ಕರುವಿನ ರೂಪದಲ್ಲಿಯೇ ಬಂದಂತಹ ಅಸುರ. ಆ ಕರುಗಳ ಮಧ್ಯದಲ್ಲೇ ಸೇರಿಕೊಂಡು ಕೃಷ್ಣನನ್ನು ಸಾಯಿಸಬೇಕು ಅಂತ ತಾನು ಹೊಂಚು ಹಾಕ್ತಾ ಇದ್ದ. ಆ ಸಮಯದಲ್ಲಿ ಕೃಷ್ಣ ಅವನನ್ನು ಗುರುತು ಹಿಡಿದು ಇವನು ಅಸುರ ಅಂತ ಕೃಷ್ಣನಿಗೇನು ಯಾರು ಮತ್ತೆ ಬಾಯಿಬಿಟ್ಟು ಹೇಳಬೇಕು ಅಂತಿಲ್ಲ, ಎಲ್ಲ ಸರ್ವಜ್ಞ ಅವನು, ಎಲ್ಲವನ್ನು ತಿಳ್ಕೊಂಡವನ. ಹಾಗಾಗಿ ಅವನನ್ನು ಒಂದು ಮರದ ತುದಿಗೆ ಎಸೆದು ಸಾಯಿಸ್ತಾನೆ. ಅದಾದ ಮೇಲೆ ಬಕಾಸುರ ಬರ್ತಾನೆ. ಬಕಾಸುರನದ್ದು ಕೂಡ ಆ ಕೊಕ್ಕನ್ನು ಎರಡು ಬದಿಗೆ ಸೀಳಿ ತಾನು ಸಂಹಾರ ಮಾಡ್ತಾನೆ. ಹೀಗೆ ಕಂಸನಿಂದ ಕಳುಹಿಸಲ್ಪಡ್ತಾ ಇದ್ದಂತಹ ಅಸುರರೆಲ್ಲರೂ ಕೂಡ ಒಬ್ಬೊಬ್ಬರೇ ಸಾಯ್ತಾ ಬಂದರು. ಇದಾದ ಮೇಲೆ ಸ್ವಲ್ಪ ದಿನ ಕಳೆದಿದೆ. ಮತ್ತೆ ಕೃಷ್ಣ ತಾನೊಂದಿಷ್ಟು ಗೋಪಾಲಕರ ಜೊತೆಗೆ ಯಮುನಾ ನದಿಯ ತೀರಕ್ಕೆ ಆಟ ಆಡಲಿಕ್ಕೆ ಹೋಗಿದ್ದಾನೆ. ಆ ಸಮಯದಲ್ಲಿ ಬಲರಾಮ ಇಲ್ಲ, ಬಲಭದ್ರ ಅವ ಜೊತೆಗೆ ಇಲ್ಲ, ಅವನು ಸ್ವಲ್ಪ ಬೇರೆ ಇದ್ದಾನೆ, ಸ್ವಲ್ಪ ದೂರದಲ್ಲಿ ಇದ್ದಾನೆ. ಈ ಯಮುನಾ ನದಿಯ ತೀರದಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಅದರಲ್ಲಿ ಒಂದು ಪರಿಸರ, ಒಂದು ಆಳವಾದಂತಹ ಮಡುವು ಅಂತ ಹೇಳ್ತೇವೆ ನಾವು, ಆಳವಾದಂತಹ ಒಂದು ಜಾಗ. ಅಲ್ಲಿ ಭಯಂಕರವಾದ ವಿಷವನ್ನು ಹೊತ್ತಂತಹ ಸರ್ಪ ಕಾಳಿಯ ಅವ ತಾನು ವಾಸ ಮಾಡಿದ್ದಾನೆ. ಅವನ ಸಂಗಡಿಗರು, ಅವನ ಪತ್ನಿಯರು ಎಲ್ಲರೂ ಕೂಡ ಆ ಮಡುವಿನಲ್ಲಿ ಇದ್ದಾರೆ. ಅವನಿಗೆ ಚತುರ್ಮುಖ ಬ್ರಹ್ಮದೇವರ ವರದ ಬಲವೂ ಇತ್ತು, ಸಾವು ಬರ್ತಾ ಇರಲಿಲ್ಲ ಅವನಿಗೆ. ಅಂತಹ ಯಾವ ಕಾಳಿಯ ಇದ್ದಾನೆ, ಅವನ ಪ್ರಭಾವಕ್ಕೆ ಸಿಲುಕಿ ಅಷ್ಟು ಪರಿಸರವೂ ಕೂಡ ಸಂಪೂರ್ಣ ವಿಷಮಯವಾಗಿತ್ತು. ಎಲ್ಲಿಯವರೆಗೆ ವಿಷ ಅಂತ ಕೇಳಿದರೆ ಅದರ ತೀರದಲ್ಲಿ ಒಂದು ಮರವೂ ಕೂಡ ಇರ್ತಾ ಇರಲಿಲ್ಲಂತೆ. ಇಲ್ಲ ಅಂತ ಹೇಳಲಿಕ್ಕೆ ಒಂದು ಮರ, ಅದು ಕದಂಬ ವೃಕ್ಷ ಒಂದು ಇತ್ತಂತೆ. ಅದು ಹೇಗೆ ಉಳ್ಕೊಂಡದ್ದು ಅಂತ ಕೇಳಿದರೆ, ಹಿಂದೆ ಗರುಡ ತಾನು ಅಮೃತವನ್ನು ಹೊತ್ತುಕೊಂಡು ಬರಬೇಕಾರೆ, ಅಂದರೆ ತನ್ನ ತಾಯಿಗೆ ಕದ್ರುವಿನಿಂದ ಏನು ದಾಸ್ಯ ಉಂಟಾಗಿತ್ತು, ಆ ದಾಸ್ಯವನ್ನು ಬಿಡಿಸಿಕೊಡಬೇಕು ಎನ್ನುವ ಕಾರಣಕ್ಕಾಗಿ ತಾನು ಏನು ಮಾಡಬೇಕು ಅಂತ ಕೇಳಿದಾಗ ಅಮೃತವನ್ನು ತಂದುಕೊಡಬೇಕು ಅಂತ ಕದ್ರು ಆದೇಶ ಮಾಡ್ತಾಳೆ. ಅದಕ್ಕಾಗಿ ತಾನು ಆ ಇಂದ್ರನ ಲೋಕದಲ್ಲಿದ್ದಂತಹ ಅಮೃತವನ್ನು ಹೊತ್ತೊಯ್ಯಬೇಕಾದ್ರೆ ಈ ಮರದ ಮೇಲೆ ಆ ಅಮೃತದ ಕಲಶವನ್ನು ಇಟ್ಟಿದ್ದಂತೆ. ಅಂದರೆ ಸ್ವಲ್ಪ ತಾನು ರೆಸ್ಟ್ ತೆಗೆದುಕೊಳ್ಳಬೇಕಾದ್ರೆ ಅದನ್ನಲ್ಲಿ ಇಟ್ಟು ಮತ್ತೆ ಹೊತ್ತುಕೊಂಡು ಹೋದದ್ದು. ಹಾಗೆ ಅಮೃತದ ಕಲಶದ ಸ್ಪರ್ಶವಾದ ಕಾರಣದಿಂದಾಗಿ ಆ ಒಂದು ಮರ ಮಾತ್ರ ಬದುಕಿತ್ತಲ್ಲಿ, ಮತ್ತೆ ಸುತ್ತಮುತ್ತಲ ಯಾವ ಮರವೂ ಇಲ್ಲ, ಎಂಥ ಗಿಡವಾಗಲಿ ಎಂಥದೂ ಇಲ್ಲ. ಅಷ್ಟು ಅವನ ವಿಷದ ಪ್ರಭಾವ ಇತ್ತು. ಈ ಗೋಪಾಲಕರು, ಕೃಷ್ಣ, ಗೋವುಗಳು ಎಲ್ಲರೂ ಕೂಡ ಅಲ್ಲಿ ಅದರ ಹತ್ತಿರಕ್ಕೆ ಬಂದಿದ್ದಾರೆ. ಗೋಪಾಲಕರಿಗೆ ಹಸುಗಳಿಗೆಲ್ಲ ಬಾಯಾರಿಕೆ ಆಗಿದೆ. ತಾವು ಆ ನೀರನ್ನು ಕುಡಿಲಿಕ್ಕೆ ತಾವು ಪ್ರಯತ್ನ ಮಾಡಿದ್ದಾರೆ, ಕುಡಿದಿದ್ದಾರೆ. ನೀರು ಕುಡಿದಂತಹ ಮರುಕ್ಷಣದಲ್ಲಿಯೇ ಎಲ್ಲರೂ ಕೂಡ ಅಲ್ಲಿ ಪ್ರಾಣತ್ಯಾಗ ಮಾಡಿದ್ದಾರೆ, ಎಲ್ಲ ಸತ್ತು ಹೋಗಿದ್ದಾರೆ. ಏನಾಗ್ತಾ ಇದೆ ಅಂತ ನೋಡಬೇಕಾದ್ರೆ ಎಲ್ಲರಿಗೂ ಕೂಡ ಆ ವಿಷದ ಪ್ರಭಾವ ಏರಿಯಾಗಿದೆ. ತಾವೆಲ್ಲರೂ ಕೂಡ ಸತ್ತು ಬಿದ್ದಿದ್ದಾರೆ. ಕೃಷ್ಣ ಅವರನ್ನು ತಾನು ನೋಡ್ತಾನೆ ತನ್ನ ಕರುಣಾಪೂರ್ಣವಾದ ದೃಷ್ಟಿಯಿಂದ. ಎಲ್ಲರೂ ಕೂಡ ಮತ್ತೆ ಬದುಕಿ ನಿಲ್ತಾರೆ. ಅವರನ್ನೆಲ್ಲ ಬದುಕಿಸಿದ ಮೇಲೆ ಕೃಷ್ಣ ತಾನು ಸಂಕಲ್ಪ ಮಾಡ್ತಾನೆ, ಈ ಯಮುನೆಯ ಈ ಮಡು ಎನ್ನುವುದು ಇನ್ನು ಮುಂದೆ ವಿಷದಿಂದ ಮುಕ್ತವಾಗಬೇಕು ಅಂತ. ತಾನು ತನ್ನ ಉತ್ತರೀಯ ವಸ್ತ್ರ, ಇನ್ನು ಹೆಗಲಿಗಿರುವಂತಹ ವಸ್ತ್ರ, ಅದನ್ನು ಸೊಂಟಕ್ಕೆ ಕಟ್ಟಿಕೊಳ್ತಾನೆ. ಕಟ್ಟಿಕೊಂಡು ಆ ಕದಂಬ ಮರದ ಮೇಲಕ್ಕೆ ಏರಿ ಅಲ್ಲಿಂದ ತಾನೊಂದಿಷ್ಟು ಆ ಭುಜಗಳನ್ನೆಲ್ಲ ತಟ್ಟಿಕೊಂಡು ಅಲ್ಲಿಂದ ನೇರ ಮಡುವಿನ ಆಳಕ್ಕೆ ತಾನು ಧುಮುಕ್ತಾನೆ. ಯಾವಾಗ ಕೃಷ್ಣ ಆ ರೀತಿ ಮೇಲಿಂದ ಕೆಳಕ್ಕೆ ಧುಮುಕಿದ, ಕಾಳಿಯ ಕೆಳಗಡೆ ಇದ್ದ ಅವನಿದ್ದಂತಹ ಜಾಗ ಎಲ್ಲ ನಡುಗಲಿಕ್ಕೆ ಶುರುವಾಯಿತು. ನಡುಗಬೇಕಾದ್ರೆ ಇಲ್ಲಿಯವರೆಗೆ ಇಂತಹ ಒಂದು ಆಕ್ರಮಣದ ಸೂಚನೆಯಾಗಿರಲಿ, ಛಾಯೆಯಾಗಿರಲಿ ಯಾವುದೂ ಕೂಡ ಬಂದದ್ದಿಲ್ಲ. ಕೂಡಲೇ ರೊಚ್ಚಿಗೆದ್ದಂತಹ ಕಾಳಿಯ ತಾನು ಏನಾಗ್ತಾ ಇದೆ ಅಂತ ತನ್ನ ಪರಿವಾರದೊಂದಿಗೆ ಎದ್ದು ಮೇಲೆ ಬಂದು ನೋಡಿದರೆ ಅಲ್ಲಿ ಕೃಷ್ಣ ತಾನು ನಿರ್ಭಯವಾಗಿ ಈಜಾಡ್ತಾ ಇದ್ದಾನೆ. ಕೂಡಲೇ ಆ ಕೃಷ್ಣನನ್ನು ಮಟ್ಟ ಹಾಕಬೇಕು ಅಂತ ಆಲೋಚನೆ ಮಾಡಿ ತಾನು ತನ್ನ ಎಲ್ಲ ಹೆಡೆಗಳಿಂದ ಕೃಷ್ಣನ ಮೇಲೆ ವಿಷದ ಗಾಳಿಯನ್ನು ಊದಲಿಕ್ಕೆ ಶುರು ಮಾಡಿದ್ದಾನಂತೆ. ಆದರೆ ಆ ಕೃಷ್ಣ ಯಾವ ಗಾಳಿಯೂ ಕೂಡ ಅವನ ಮೇಲೆ ಯಾವುದೇ ಪ್ರಭಾವ ಬೀರದೆ ಅದನ್ನೆಲ್ಲವನ್ನೂ ಕೂಡ ತಾನು ಪರಿಹರಿಸಿಕೊಂಡು ಆರಾಮದಿಂದ ಇದ್ದಾನೆ. ಆ ಸಮಯದಲ್ಲಿ ತನ್ನ ದೇಹದಿಂದ, ಅಂದರೆ ತನ್ನ ಬಾಲದ ಜಾಗಗಳಿಂದೆಲ್ಲವೂ ಕೂಡ ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ಆಲೋಚನೆ ಮಾಡ್ತಾನೆ. ಆದರೆ ಕೃಷ್ಣ ಇನ್ನೂ ಅವನ ಮೇಲೆ ಯಾವುದೇ ತಾನು ತನ್ನ ಸಾಮರ್ಥ್ಯವನ್ನು ತೋರಿಸ್ತಾ ಇಲ್ಲ, ಸಹಿಸಿಕೊಳ್ತಾ ಇದ್ದಾನೆ. ಯಾಕೆ ಅಂತಂದರೆ ವಸ್ತುತಃ ಅವನು ತನ್ನ ಭಕ್ತ, ಕೃಷ್ಣನ ಭಕ್ತನೇ ಕಾಳಿಯ. ಈಗೇನೋ ಸ್ವಲ್ಪ ಅಜ್ಞಾನದಿಂದಾಗಿ ಕೃಷ್ಣನಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾನೆ. ಹಾಗಾಗಿ ದೇವರಲ್ಲಿ ಒಂದು ದೊಡ್ಡ ಗುಣ ಭಕ್ತಾಪರಾಧ ಸಹಿಷ್ಣು ಅಂತ. ಭಕ್ತರು ಮಾಡಿರುವಂತಹ ಎಷ್ಟು ದೊಡ್ಡ ಅಪರಾಧವೇ ಆಗಿದ್ದರೂ ಕೂಡ ಅದನ್ನು ತಾನು ಸಹಿಸಿಕೊಳ್ತಾನೆ. ಹಾಗೆ ಭಗವಂತ ತಾನು ಈಗ ಅವನ್ನೆಲ್ಲ ಸಹಿಸಿಕೊಳ್ತಾ ಇದ್ದಾನೆ. ಈ ಕಡೆ ಮೇಲ್ಗಡೆಯಲ್ಲಿ
ಗೋಕುಲದಲ್ಲಿ ಅಲ್ಲಿದ್ದಂತಹ ಜನರೆಲ್ಲ ಯಾರಿದ್ದಾರೆ ಅಂದರೆ ಅವರೀಗ ವೃಂದಾವನಕ್ಕೆಲ್ಲ ಬಂದು ಸೇರಿದ್ದಾರೆ. ಅಲ್ಲಿ ಬಂದು ಇದ್ದಂತಹ ಎಲ್ಲ ಗೋಪಾಲಕರಿಗೆ ಏನೋ ಅಪಶಕುನಗಳು ಕಾಣಿಸ್ತಾ ಇವೆ. ಏನೋ ಆಗ್ತಾ ಇದೆ ಅಂತ ಎಲ್ಲರೂ ಹುಡುಕಿಕೊಂಡು ಬಂದರು ಕೃಷ್ಣ ಎಲ್ಲಿದ್ದಾನೆ ಅಂತ. ಕೃಷ್ಣನ ಹೆಜ್ಜೆಯ ಗುರುತನ್ನು ಅನುಸರಿಸಿಕೊಂಡು ಬಂದಿದ್ದಾರೆ. ಕೃಷ್ಣನ ಹೆಜ್ಜೆಯ ಗುರುತು ಕಂಡು ಹಿಡಿಯುವುದು ತುಂಬ ಸುಲಭ. ಯಾಕೆ ಅಂತಂದರೆ ಅವನ ಪಾದದಲ್ಲಿರುವಂತಹ ವಜ್ರ ಇವಾಗೆಲ್ಲ ಚಿಹ್ನೆಗಳು ದಾಸರು ಹೇಳ್ತಾರಲ್ವ, ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ವಜ್ರ ಅಂಕುಶ ಧ್ವಜ ಪದುಮ ರೇಖೆಗಳಿಂದ ಅಂತ. ವಜ್ರದ ಚಿಹ್ನೆ, ಅಂಕುಶದ ಚಿಹ್ನೆ, ಪದ್ಮದ ಚಿಹ್ನೆ ಇವುಗಳೆಲ್ಲವೂ ಕೂಡ ಆ ಕೃಷ್ಣನ ಪಾದದಲ್ಲಿ ಇರುವಂಥದ್ದು. ಹಾಗಾಗಿ ಅವನು ಎಲ್ಲಿ ಕಾಲಿಟ್ಟರೂ ಕೂಡ ಅಲ್ಲಿ ಆ ಚಿಹ್ನೆಗಳೆಲ್ಲ ಮೂಡುತ್ತವೆ. ಹಾಗಾಗಿ ಕೃಷ್ಣ ಯಾವ ದಾರಿಯಲ್ಲಿ ಹೋಗಿದ್ದಾನೆ ಅದನ್ನು ಅನುಸರಿಸಿಕೊಂಡು ಹುಡುಕಿಕೊಂಡು ಬಂದರೆ ಯಮುನೆಯ ಮಡುವಿನಲ್ಲಿ ಕೃಷ್ಣನ ಪಾದದ ಚಿಹ್ನೆ ಕಾಣ್ತಾ ಇದೆ, ಅಲ್ಲಿಂದ ಮುಂದಕ್ಕೆ ಕಾಣ್ತಾ ಇಲ್ಲ. ಏನಾಗ್ತಾ ಇದೆ ಅಂತ ನೋಡಬೇಕಾದ್ರೆ ಎದುರಿನಲ್ಲಿ ಕೃಷ್ಣ ಕಾಳಿಯನ ಬಂಧನಕ್ಕೆ ಸಿಲುಕಿದಂತೆ ತಾನು ತೋರಿಸಿಕೊಡ್ತಾ ಇದ್ದಾನೆ. ಎಲ್ಲರಿಗೂ ಕೂಡ ಬೇಸರ ಆಯಿತು, ದುಃಖ ಆಯಿತು. ಅಯ್ಯೋ, ಕೃಷ್ಣನನ್ನು ಕಾಳಿಯ ಕಟ್ಟಿ ಹಾಕಿದ್ದಾನೆ, ಇನ್ನೇನು ಮಾಡಿಬಿಡ್ತಾನೋ ಏನು ಅಂತ ಹೇಳಿಕೊಂಡು ತಾವೆಲ್ಲ ದುಃಖದಿಂದ ತಮ್ಮ ರೋದನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಆ ಸಮಯದಲ್ಲಿ ಬಲರಾಮ ಹೇಳ್ತಾನೆ, ಕೃಷ್ಣ ಸಾಕು ಮಾಡು, ಇವರನ್ನೆಷ್ಟು ನೀನು ಸತಾಯಿಸ್ತೀಯ ನೋಡು, ನೀನು ಸಿಕ್ಕಿ ಬಿದ್ದಿದ್ದೀಯಾ ಅಂತ ಹೇಳಿಕೊಂಡು ಇವರು ಪಾಪ ಅಳುತ್ತಾ ಇದ್ದಾರೆ. ಹಾಗಾಗಿ ನಿನ್ನ ಆ ಬಂಧನಕ್ಕೆ ಸಿಲುಕಿರುವಂತಹ ನಾಟಕವನ್ನು ಕೊನೆಗೊಳಿಸು ಅಂತ ಆ ಬಲರಾಮ ಕೇಳಿಕೊಂಡಾಗ ಕೂಡಲೇ ಕೃಷ್ಣ ತಾನವನ ಬಂಧನದಿಂದ ಹೊರಗೆ ಬಂದು ಅವನ ಹೆಡೆಯ ಮೇಲೆ ತಾನು ಹೆಜ್ಜೆಯನ್ನು ಊರ್ಲಿಕ್ಕೆ ಶುರು ಮಾಡಿದಂತೆ. ಯಾವ ಹೆಡೆ ಇವನಿಗೆ ವಿಷದ ಗಾಳಿ ಕಕ್ಕಬೇಕು ಅಂತ ಎತ್ತಿ ಬರ್ತಾ ಇತ್ತು, ಆ ಹೆಡೆಯ ಮೇಲೆ ತಾನು ತಗತೈ ಅಂತ ಕುಣಿತಾ ಅದರಲ್ಲಿದ್ದ ವಿಷವನ್ನೆಲ್ಲವನ್ನು ಕೂಡ ಹೊರಗೆ ಕಕ್ಕಿದ. ಬಹಳ ಸುಂದರವಾಗಿ ಹೇಳ್ತಾರೆ, ಅವನು ಒಂದು ಕೈಯಲ್ಲಿ ಆ ಕಾಳಿಯನ ಬಾಲವನ್ನೇ ಎತ್ತಿ ಹಿಡ್ಕೊಂಡಿದ್ದಾನೆ ಕೃಷ್ಣ, ಕಾಲಿನಿಂದ ಈ ಕಾಳಿಯನ ಹೆಡೆಗಳನ್ನು ತುಳಿತಾ ಇದ್ದಾನೆ. ಯಾಕಿದು ಅಂತ ಕೇಳಿದರೆ ಕೃಷ್ಣನದ್ದು ಸಂಕಲ್ಪ. ಯಾರು ಕೆಟ್ಟದು ಮಾಡ್ತಾರೆ ಕೆಟ್ಟವರನ್ನು ಮಾತ್ರ ಶಿಕ್ಷಿಸುವುದು, ಒಳ್ಳೆಯವರನ್ನು ಶಿಕ್ಷಿಸುವುದಿಲ್ಲ. ಪಾಪ ಬಾಲ ಏನು ಮಾಡಿಲ್ಲ, ವಿಷದ ಗಾಳಿ ಕಕ್ಕಿರುವಂಥದ್ದು, ಕೃಷ್ಣನನ್ನು ಕಚ್ಚಲಿಕ್ಕೆ ಬರ್ತಾ ಇರುವಂಥದ್ದು ಕಾಳಿಯನ ಹೆಡೆ ಅಲ್ವಾ, ಹಾಗಾಗಿ ಹೆಡೆಯನ್ನು ತುಳಿತಾ ಇರುವಂಥದ್ದು. ಬಾಲ ಏನು ಮಾಡಲ್ಲ, ಅದನ್ನು ಕೈಯಲ್ಲಿ ಎತ್ತಿ ಹಿಡ್ಕೊಂಡಿದ್ದಾನೆ. ಗುಣವನ್ನು ಎತ್ತಿ ತೋರಿಸ್ತೇನೆ, ದೋಷವನ್ನು ನಾನು ದಮನ ಮಾಡ್ತೇನೆ ಅಂತ ಕೃಷ್ಣ ಸೂಚನೆ ಕೊಡ್ತಾ ಇದ್ದಾನೆ. ಹೀಗೆ ಕೃಷ್ಣನ ಆ ನರ್ತನ ಕಂಡು ಬಹಳ ಸುಂದರ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ ತಾಲಗತೀಃ ಕಪರ್ದಿ ನನರ್ಥ ಗೋಪಾಲಕ ಬಾಲಮೂಲಿಹಿ ಅಂತ. ಗೋಪಾಲಕರ ಚೂಡಾಮಣಿಯಂತಿರುವಂತಹ ಈ ಕೃಷ್ಣ ತಾನು ಅವನ ಹೆಡೆಯ ಮೇಲೆ ನರ್ತನ ಮಾಡ್ತಾ ಇದ್ದಾನೆ. ಕೃಷ್ಣ ಎಲ್ಲೇ ಹೆಜ್ಜೆ ಹಾಕಿದ್ರೂ ಕೂಡ ಸಿಸ್ಟಮೆಟಿಕ್ ಆಗಿಯೇ ಕುಣಿಯುದವ. ಅವನನ್ನು ಕಂಡು ಉಳಿದವರೆಲ್ಲರೂ ಕೂಡ ಯಾರು ಡ್ಯಾನ್ಸ್ ಕೊರಿಯೋಗ್ರಾಫರ್ ಇರ್ತಾರೆ ಅವರೆಲ್ಲ ಈ ಸ್ಟೆಪ್ ನಾವು ಹಾಕಬಹುದು ಅಂತ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅವನ ಹೆಜ್ಜೆ ಏನಿದೆ ಆ ಹೆಜ್ಜೆಗೆ ಮೃದಂಗ ಬಡಿಲಿಕ್ಕೆ ಚತುರ್ಮುಖ ಬ್ರಹ್ಮದೇವರು ಬಂದಿದ್ದಾರಂತೆ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್, ನರ್ತನ ಆಗ್ತಾ ಉಂಟು, ಹಾಡಬೇಕಲ್ವಾ, ಆ ರಿದಮಿಗೆ ಸರಿಯಾಗಿ ಒಂದು ಅದಕ್ಕೆ ತಾಳಕ್ಕೆ ಸರಿಯಾಗಿ ಒಂದು ಹಾಡಬೇಕಲ್ವಾ. ಹಾಡಲಿಕ್ಕೆ ಅತ್ಯಂತ ಸುಶ್ರಾವ್ಯವಾದ ಕಂಠವುಳ್ಳಂತಹ ಹನುಮಂತ ಬಂದಿದ್ದಾನಂತೆ. ಹನುಮಂತ ಅವನು ಹಾಡುಗಾರರಲ್ಲಿ ಅತ್ಯಂತ ಪ್ರಸಿದ್ಧ ಆತ, ಅವನಂತಹ ಹಾಡುಗಾರಿಕೆ ಯಾರಲ್ಲೂ ಇಲ್ಲ. ಅಂತಹ ಹನುಮಂತ ತಾನು ಹಾಡಲಿಕ್ಕೆ ಬಂದಿದ್ದಾನೆ. ತಾಳ ತಟ್ಟಬೇಕಲ್ವಾ, ತಟ್ಟಲಿಕ್ಕೆ ರುದ್ರದೇವರು ಬಂದಿದ್ದಾರೆ, ಈಶ್ವರ ದೇವರು ಬಂದಿದ್ದಾರೆ. ಹೀಗೆ ಚತುರ್ಮುಖ ಬ್ರಹ್ಮದೇವರ ಮೃದಂಗದಲ್ಲಿ ಹನುಮಂತನ ಹಾಡುಗಾರಿಕೆಯಲ್ಲಿ ತಾಳ ತಟ್ಟುತ್ತಾ ರುದ್ರದೇವರಿರಬೇಕಾದ್ರೆ ಕೃಷ್ಣ ತಾನು ಕಾಳಿಯನ ಮೇಲೆ ನರ್ತನ ಮಾಡಿದ್ದಾನೆ. ಕಾಳಿಯನಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇವಾಗ. ಯಾಕೆ ಅಂತಂದ್ರೆ ಕೃಷ್ಣ ಆ ರೀತಿ ಅವನ ಹೆಡೆಯ ಮೇಲೆ ನರ್ತನ ಮಾಡಿ ತನ್ನ ಪಾದದ ಚಿಹ್ನೆಯನ್ನು ಅಚ್ಚೊತ್ತಿ ಬಿಟ್ಟಿದ್ದಾನೆ. ಕೂಡಲೇ ಆ ಕಾಳಿಯ ತನ್ನ ಬಾಯಿಯಿಂದ ರಕ್ತವನ್ನು ಕಾರಲಿಕ್ಕೆ ಶುರು ಮಾಡಿದ, ರಕ್ತವಾಂತಿ ಮಾಡಲಿಕ್ಕೆ ಶುರು ಮಾಡಿದ ಅಂತ. ಅವನ ಪತ್ನಿಯರೆಲ್ಲರೂ ಕೂಡ ತಾವು ಬರ್ತಾರೆ, ತಪ್ಪಾಯಿತು ಕೃಷ್ಣ, ನಮ್ಮಿಂದ ತಪ್ಪಾಯಿತು, ಕಾಳಿಯನಿಂದ ತಪ್ಪಾಗಿದೆ, ಅವನನ್ನು ಕ್ಷಮಿಸು, ನಿನ್ನ ಭಕ್ತ ಆತ ಅಂತ ಕೇಳಿಕೊಂಡು ಆ ಎಲ್ಲ ಪತ್ನಿಯರು ಕೃಷ್ಣನನ್ನು ಬಹಳ ಸುಂದರವಾಗಿ ಸ್ತುತಿ ಮಾಡ್ತಾರೆ. ಕೃಷ್ಣ ಅವರ ಆ ಪ್ರಾರ್ಥನೆಯನ್ನು ಮನ್ನಿಸಿದವನಾಗಿ ಅವನನ್ನು ಕ್ಷಮಿಸ್ತಾನೆ. ಕ್ಷಮಿಸಿ ಕಾಳಿಯನಿಗೆ ಆದೇಶವನ್ನು ಮಾಡ್ತಾನೆ, ನೀನು ಈ ಜಾಗವನ್ನು ಬಿಟ್ಟು ಹೋಗಬೇಕು ಅಂತ. ಕಾಳಿಯ ಕೃಷ್ಣನ ಹತ್ರ ಕೇಳಿಕೊಳ್ತಾನೆ, ನನಗೆ ಗರುಡನ ಭಯ ಇದೆ, ನಾನೊಂದೊಮ್ಮೆ ಹೊರಗೆ ಬಂದೆ ಅಂತಂದರೆ ಗರುಡ ನನ್ನನ್ನು ಕುಕ್ಕಿ ಸಾಯಿಸ್ತಾನೆ, ಹಾಗಾಗಿ ನಾನಿಲ್ಲಿ ಸೇರಿಕೊಂಡಿರುವಂಥದ್ದು ಅಂತ ಹೇಳಿದರೆ ಕೃಷ್ಣ ಹೇಳ್ತಾನೆ, ಇಲ್ಲ, ನನ್ನ ಪಾದದ ಗುರುತು ನಿನ್ನ ಹೆಡೆಯ ಮೇಲೆ ಇರೋದ್ರಿಂದಾಗಿ ನಿನಗೆ ಯಾರಿಂದಲೂ ಕೂಡ ಭಯ ಇಲ್ಲ, ಗರುಡನು ನಿನಗೇನು ಮಾಡೋದಿಲ್ಲ ಅಂತ ಕೃಷ್ಣ ತಾನವನಿಗೆ ಆ ಭರವಸೆಯ ಮಾತನ್ನು ಕೊಟ್ಟದ್ರಿಂದಾಗಿ ಮುಂದಕ್ಕೆ ಕಾಳಿಯ ತಾನು ಆ ಜಾಗವನ್ನು ಬಿಟ್ಟು ಹೋಗ್ತಾನೆ. ಎಲ್ಲ ಗೋಪಾಲಕರಿಗೆ ಹಬ್ಬ, ಕೃಷ್ಣ ಸಿಕ್ಕಿದ ಅಂತ ಹೇಳಿಕೊಂಡು ಖುಷಿಯಾಗ್ತದೆ, ತಾವನನ್ನು ಮುದ್ದಾಡ್ತಾರೆ. ಆ ರಾತ್ರಿ
ಅಲ್ಲೇ ಅವರೆಲ್ಲ ಉಳ್ಕೊಳ್ತಾರೆ. ಒಂದು ದೊಡ್ಡ ಕಾಳ್ಗಿಚ್ಚು ಇಡೀ ಕಾಡನ್ನು ವ್ಯಾಪಿಸಿಕೊಂಡು ಧಗ 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 ಅಂತ ಉರಿಲಿಕ್ಕೆ ಶುರು ಮಾಡಿದೆ. ಕೃಷ್ಣ ಮತ್ತೆ ಅವರೆಲ್ಲರನ್ನೂ ಕೂಡ ಆ ಕಾಳಗಿಚ್ಚಿನಿಂದಲೂ ರಕ್ಷಣೆ ಮಾಡ್ತಾನೆ. ಆ ಕಾಳಗಿಚ್ಚನ್ನು ತಾನು ಪಾನ ಮಾಡ್ತಾನೆ, ಕುಡಿತಾನೆ. ಕುಡಿದು ಎಲ್ಲರನ್ನೂ ಕೂಡ ತಾನು ರಕ್ಷಣೆ ಮಾಡ್ತಾನೆ. ಅದಾದ ಮೇಲೆ ಉಗ್ರಾಸುರ ಅಂತ ಒಬ್ಬ ಬರ್ತಾನೆ. ಆತ ವಿಷದ ಗಾಳಿಯನ್ನು ಸೂಸುವ ರೂಪದಲ್ಲಿ ಇದ್ದವನು. ಆ ಉಗ್ರಾಸುರನನ್ನು ಕೂಡ ಅವ ಒಂದು ವಿಷಭರಿತವಾದ ಮರದ ರೂಪದಲ್ಲಿ ಬಂದು, ಆ ಮರದಿಂದ ಬರುವಂತಹ ಗಾಳಿ ಅತ್ಯಂತ ವಿಷದಿಂದ ಕೂಡಿಕೊಂಡದ್ದಾಗಿತ್ತು. ಆ ವಿಷದ ಗಾಳಿಗೆ ಸಿಲುಕಿ ಎಲ್ಲ ಗೋಪಾಲಕರು ಕೂಡ ತಾವು ಒದ್ದಾಡ್ತಾ ಕಷ್ಟವನ್ನು ಅನುಭವಿಸ್ತಾ ಇದ್ರು. ಅವನ ಹೆಂಡತಿಯರು, ಆ ಉಗ್ರಾಸುರನ ಹೆಂಡತಿಯರು, ಅವರು ಹಸುಗಳ ರೂಪದಲ್ಲಿ ಬಂದಿದ್ರಂತೆ. ಆ ಉಗ್ರಾಸುರನ ಮಕ್ಕಳು ಅವರು ಕರುಗಳ ರೂಪದಲ್ಲಿ ಬಂದಿದ್ರಂತೆ. ಕೃಷ್ಣ ಅವರನ್ನೆಲ್ಲರನ್ನೂ ಕೂಡ ತಾನು ಸಂಹಾರ ಮಾಡ್ತಾನೆ. ಆ ವಿಷದ ಗಾಳಿಯಿಂದ ಆ ಗೋಪಾಲಕರ ಆ ಪ್ರದೇಶವನ್ನು ತಾನು ರೋಗಮುಕ್ತವನ್ನಾಗಿ ಮಾಡ್ತಾನೆ. ಹೀಗೆ ಕೃಷ್ಣನಿಗೆ ಸಾಮಾನ್ಯ ಒಂದು 8 ವರ್ಷ ಆಗ್ತಾ ಇದೆ. ಆ ಸಮಯದಲ್ಲಿ ಕೃಷ್ಣ ತಾನು ವಿವಾಹ ಆಗ್ತಾನಂತೆ. ನೋಡಿ, ಅವನಿಗಿನ್ನು ಉಪನಯನ ಸಂಸ್ಕಾರ ಆಗಲಿಲ್ಲ, ಆದರೂ ಕೃಷ್ಣನಿಗೆ ವಿವಾಹ. ಅದು ಯಾಕೆ ಅಂತಂದರೆ, ಅವಳು ನೀಲಾದೇವಿ ಅಂತ, ಅವಳು ಮತ್ತಾರೂ ಅಲ್ಲ, ಈ ಯಶೋದೆಗೆ ಒಬ್ಬ ತಮ್ಮ ಸೋದರನಿರ್ತಾನೆ, ಅವನ ಹೆಸರು ಕುಂಭಕ ಅಂತ. ಆ ಕುಂಭಕ ಎನ್ನುವಂತಹ ಗೋಪಾಲಕನ ಮಗಳು ನೀಲಾದೇವಿ ಅಂತ, ನೀಲೆ. ಆಕೆ ತಾನು ಹಿಂದಿನ ಜನ್ಮದಲ್ಲೇ ತಪಸ್ಸು ಮಾಡಿದ್ದಾಳೆ. ಯಾಕೆಂದರೆ ಎಲ್ಲರಿಗಿಂತ ಮೊದಲು ಕೃಷ್ಣ ನನ್ನ ಪತಿಯಾಗಬೇಕು ಅಂತ. ಹಾಗಾಗಿ ಕೃಷ್ಣ ಆ ಭಕ್ತೆಯ ಪ್ರಾರ್ಥನೆಯನ್ನು ತಾನು ಮನ್ನಿಸುವವನಾಗಿ ನೀಲೆಯ ಜೊತೆಗೆ ತಾನು ವಿವಾಹ ಆಗ್ತಾನೆ. ಇವಳನ್ನೇ ಬಹುಶಃ ಈಗಿನ ನಾವು ರಾಧೆ ಅಂತ ಏನು ವ್ಯವಹಾರ ಮಾಡ್ತೇವೆ ಅದಿರ್ಬೋದು ಅಂತ ಕೆಲವರು ಪಂಡಿತರ ಅಭಿಪ್ರಾಯವನ್ನು ಪಡ್ತಾರೆ. ಯಾಕೆ ಅಂತಂದರೆ ಭಾಗವತದಲ್ಲಿ ಎಲ್ಲಿಯೂ ಕೂಡ ರಾಧೆಯ ಉಲ್ಲೇಖ ಎನ್ನುವುದು ಇಲ್ಲ. ಹಾಗಾಗಿ ಇವಳೇ ಇದ್ದಿರಬಹುದು ಅಂತ ಕೆಲವರು ಪಂಡಿತರು ಹೇಳ್ತಾರೆ. ಅದು ನಿಶ್ಚಾಯಕವಾದ ಪ್ರಮಾಣ ಅಲ್ಲ, ಅಂತೂ ಹೀಗಿದ್ದಿರಬಹುದು ಅಂತ ಒಂದು ಅಭಿಪ್ರಾಯ. ಅದಾದ ಮೇಲೆ ಧೇನುಕಾಸುರನ ಸಂಹಾರವನ್ನು ಮಾಡ್ತಾನೆ ಕೃಷ್ಣ. ಅದು ಹೇಗೆ ಅಂತಂದರೆ, ಕೃಷ್ಣ ಬಲರಾಮರು ಹೀಗೆ ತಾವು ಗೋವುಗಳ ಜೊತೆಗೆ ಅವುಗಳನ್ನು ನೋಡಿಕೊಳ್ತಾ ಹೋಗಬೇಕಾದ್ರೆ ಅವರ ಒಬ್ಬ ಗೋಪಾಲಕನ ಮಗ ಶ್ರೀಧಾಮ ಅಂತ ಅವನು ಇವರ ಜೊತೆಗೆ ಬಂದಿದ್ದಾನೆ. ಇವರ ಜೊತೆಗೆ ಕರುಗಳನ್ನು ನೋಡಿಕೊಳ್ಳುವವನವನು. ಅವನು ಹತ್ತಿರದಲ್ಲೊಂದು ತಾಳೆಯ ಮರಗಳೇನಿವೆ, ನಾವು ತಾಳೆಯ ಬೊಂಡ ಅಂತೇನು ಹೇಳ್ತೇವಲ್ಲ, ಆ ಮರಗಳ ಒಂದು ವನ ಇತ್ತು. ಆ ವನಕ್ಕೆ ಹೋಗಿ ನನಗೆ ತಾಳೆ ವೃಕ್ಷಗಳನ್ನು ತಿನ್ನಬೇಕು ಅಂತ ಬಯಕೆ ಆಗಿದೆ ಅಂತ ಕೃಷ್ಣನಲ್ಲಿ ತೋರಿಕೊಳ್ತಾನೆ. ಸರಿ ಆಯಿತು ಅಂತ ಕೃಷ್ಣ ಎಲ್ಲ ಗೋಪಾಲಕರ ಜೊತೆಗೆ ಆ ತಾಲವನವನ್ನು ಪ್ರವೇಶ ಮಾಡ್ತಾನೆ. ಬಲಭದ್ರ ಆತ ತನ್ನ ಬಲದಿಂದ ಆ ಮರಗಳನ್ನು ಅಲಗಾಡಿಸಿ ಎಲ್ಲ ದೊಪ 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 ತಾಲ ಫಲಗಳು ಕೆಳಗೆ ಬೀಳುವಂತೆ ಮಾಡ್ತಾ ಇದ್ದಾನೆ. ಆ ತಾಳೆಯ ಹಣ್ಣುಗಳು ಬೀಳ್ತಾ ಇರುವ ಶಬ್ದವನ್ನು ಕೇಳಿ ಆ ವನ ನನಗೆ ಸೇರಿದ್ದು ಅಂತ ಹೇಳಿ ಡಿಕ್ಲರೇಷನ್ ಕೊಡ್ಕೊಂಡು ಕೂತಿದ್ದವ ಒಬ್ಬ ಧೇನುಕಾಸುರ ಅಂತ. ಇದಕ್ಕೆ ಯಾರೂ ಪ್ರವೇಶ ಮಾಡಲಿಕ್ಕಿಲ್ಲ, ಇದು ನನ್ನ ವನ ಅಂತ ಅವನೇ ತಾನು ಆಲೋಚನೆ ಮಾಡಿಕೊಂಡು ಕೂತದ್ದಾಗಿತ್ತು. ಆ ಧೇನುಕಾಸುರ ಇದು ಯಾರು ನನ್ನ ಜಾಗಕ್ಕೆ ಬಂದಿದ್ದಾರೆ ಅಂತ ಹೇಳಿಕೊಂಡು ನೋಡಿಕೊಂಡು ಬರ್ತಾನೆ. ಓಡಿಕೊಂಡು ಬಂದು ಹೆಸರು ಹೇಳುವಾಗೆ ಕತ್ತೆಯ ರೂಪದಲ್ಲಿ ಇದ್ದವ ಆತ. ಆ ರೂಪದಲ್ಲಿ ತಾನು ಬಂದು ನನ್ನ ವನವನ್ನು ಯಾರು ಆಕ್ರಮಿಸಿದ್ದಾರೆ ಅಂತ ಹೇಳಿಕೊಂಡು ನೋಡಿಕೊಂಡು ಬರಬೇಕಾದ್ರೆ ಬಲಭದ್ರ ಎದುರಿಗೆ ಕಾಣ್ತಾ ಇದ್ದಾನೆ. ಆ ಬಲರಾಮ ಹಾಗೂ ಕೃಷ್ಣ ಅವರೆಲ್ಲರ ಮೇಲೆ ತಾನು ಆಕ್ರಮಣವನ್ನು ಮಾಡಬೇಕು ಅಂತ ಮುಂದಕ್ಕೆ ಬರ್ತಾನೆ. ಆವಾಗ ಈ ಬಲಭದ್ರ ತಾನು ಆ ಧೇನುಕಾಸುರನ ಕಾಲು ಹಾಗೂ ಬಾಲ ಅದನ್ನು ಒಟ್ಟಿಗೆ ಹಿಡ್ಕೊಂಡು ತಿರುಗಿಸಿ ಚಚ್ಚಿ ಅವನನ್ನು ಬಿಸಾಡ್ತಾನೆ, ಸಂಹಾರ ಮಾಡ್ತಾನೆ. ವಸ್ತುತಃ ಧೇನುಕಾಸುರನನ್ನು ಹೊರಗಿನಿಂದ ಕೊಂದದ್ದು ಬಲಭದ್ರನಾಗಿದ್ರೂ ಕೂಡ ಬಲಭದ್ರನಿಗೆ ಆ ಸಾಮರ್ಥ್ಯವನ್ನು ಕೊಟ್ಟವನು ಕೃಷ್ಣ. ಹಾಗಾಗಿ ಕೃಷ್ಣನೇ ಅವನನ್ನು ಕೊಂದದ್ದು ಹೌದು, ಬಲಭದ್ರನ ಮುಖಾಂತರ ಕೊಲ್ಲಿಸಿದ್ದು ಹೌದು ಎನ್ನುವಂತಹ ವ್ಯವಸ್ಥೆ ಎಲ್ಲ. ಮತ್ತೆ ಆ ತಾಲವನ ಎಲ್ಲರಿಗೂ ಮುಕ್ತವಾಯಿತು. ಎಲ್ಲರೂ ಕೂಡ ತಮಗೆ ಬೇಕಾದಷ್ಟು ಆ ಹಣ್ಣುಗಳನ್ನೆಲ್ಲ ತಿಂದು ತಾವು ಮುಂದಕ್ಕೆ ಸಾಕ್ತಾರೆ. ಮುಂದಕ್ಕೆ ಒಂದು ವಸಂತ ಋತುವಿನ ಕಾಲ. ಆವಾಗ ಈ ಕೃಷ್ಣ ಬಲರಾಮರೆಲ್ಲ ಗುಂಪು ಮಾಡಿಕೊಂಡು ಆಡ್ತಾ ಇದ್ದಾರೆ. ಆ ಆಟದಲ್ಲಿ ಒಂದು ವಿಶೇಷತೆ ಏನು ಅಂತ ಕೇಳಿದರೆ, ಅದರಲ್ಲಿ ಒಬ್ಬರು ಓಟದ ಆಟ. ಎದುರಲ್ಲಿ ಒಂದು ಮರ ಇದೆ, ಆ ಮರವನ್ನು ಮುಟ್ಟಿ ವಾಪಸ್ ಬರಬೇಕು. ಯಾರು ಅದರಲ್ಲಿ ಗೆಲ್ತಾರೆ, ಗೆದ್ದವನನ್ನು ಸೋತವನು ಹೊತ್ತುಕೊಂಡು ಹೋಗಬೇಕು. ಹೊತ್ತುಕೊಂಡು ಹೋಗಿ ಮತ್ತೆ ಆ ಮರದವರೆಗೆ ಹೋಗಿ ಮುಟ್ಟಿಸಿಕೊಂಡು ಬರಬೇಕು ಅಂತ ಹೀಗೊಂದು ಆಟ. ನೋಡಿ ಎಂತೆಂಥ ಆಟಗಳೆಲ್ಲ ಆಡ್ತಾ ಇದ್ರು ಅವರು ಅಂತ. ಇವಾಗ ನಮಗೆ ಕ್ಯಾಂಡಿ ಕ್ರಶ್ ಇತ್ಯಾದಿಗಳೇ ಮೊಬೈಲಲ್ಲಿ ಗೊತ್ತಿರುವುದು ಬಿಟ್ಟರೆ ಮತ್ತೆ ಯಾವ ಆಟಗಳು ಗೊತ್ತಿಲ್ಲ, ಹೇಗೆ ಆಡ್ತಾ ಇದ್ರು ಅಂತಲೂ ಗೊತ್ತಿಲ್ಲ. ಎಂತೆಂಥ ಆಟಗಳೆಲ್ಲ ಇತ್ತು. ಹಾಗೆ ಆ ಆಟ ಆಡ್ತಾ ಇರಬೇಕಾದ್ರೆ ಬಂದವನೇ ಒಬ್ಬ ಪ್ರಲಂಭಾಸುರ ಅಂತ. ಅವನಿಗೆ ಕೃಷ್ಣನನ್ನು ಕೊಲ್ಲಬೇಕು ಅಂತ ಬಂದದಾಗಿದ್ರೂ ಕೂಡ ಒಂಚೂರು ಒಳಗಿನಿಂದ ಪುಕ ಇದೆ.
ಎಲ್ಲ ಕೃಷ್ಣನ ಹತ್ತಿರಕ್ಕೆ ಹೋದವರು ಸಾಯ್ತಾ ಇದ್ದಾರೆ, ನಾನು ಸತ್ರೆ ಅಂತ ಹೇಳಿಕೊಂಡು ಒಂದು ಭಯ ಇದೆ. ಹಾಗಾಗಿ ತಾನು ಏನಿದ್ರು ನೋಡುವ, ಒಂದು ಕೈ ಬಲಭದ್ರನ ಮೇಲೆ ಆಕ್ರಮಣ ಮಾಡಿ ನೋಡೋಣ ಅಂತ ಆಲೋಚನೆ ಮಾಡಿದ್ದಾನೆ. ಹಾಗಾಗಿ ಆತ ಕೃಷ್ಣನ ಪಂಗಡವನ್ನು ಸೇರಿಕೊಂಡಿದ್ದಾನೆ. ಒಂದು ಕೃಷ್ಣನದ್ದು ಗ್ರೂಪು, ಮತ್ತೊಂದು ಬಲರಾಮನದ್ದು ಗ್ರೂಪು. ಅದರಲ್ಲಿ ಕೃಷ್ಣನ ಗ್ರೂಪಿಗೆ ಸೇರಿಕೊಂಡಿದ್ದಾನೆ. ಕೃಷ್ಣನ ಗುಂಪಿನಲ್ಲಿ ಸೇರಿಕೊಂಡು ತಾನು ಬಲಭದ್ರನಿಗೆ ಎದುರಾಗಿ ಸ್ಪರ್ಧೆಗೆ ನಿಂತಿದ್ದಾನೆ. ಬಲಭದ್ರನ ಎದುರು ತಾನು ಸೋತ. ಆ ಪ್ರಲಂಭ ಸೋತ ಕೂಡಲೇ ಏನು ಮಾಡಬೇಕು? ಅವರ ಆಟದ ನಿಯಮದಂತೆ ಸೋತವನು ಗೆದ್ದವನನ್ನು ಹೊತ್ತುಕೊಂಡು ಹೋಗಬೇಕಲ್ವಾ? ಬಲಭದ್ರನನ್ನು ತಾನು ತನ್ನ ಹೆಗಲ ಮೇಲೆ, ಭುಜದ ಮೇಲೆ ಇರಿಸಿಕೊಂಡವನು ಕೂಡಲೇ ತಾನು ಆಕಾಶಕ್ಕೆ ಹಾರಲಿಕ್ಕೆ ಶುರು ಮಾಡಿದ. ಸಿಕ್ಕಿದ ಬಲಭದ್ರ, ನನ್ನ ಕೈಗೆ ಸಿಕ್ಕಿದ ಅಂತ ಹೇಳಿಕೊಂಡು ಆಕಾಶಕ್ಕೆ ಹಾರಿದ. ಬಲಭದ್ರ ತಾನು ಆಲೋಚನೆ ಮಾಡ್ತಾನೆ, ಅಯ್ಯೋ ಏನಾಯ್ತು ಇದು ಅಂತ ಹೇಳಿಕೊಂಡು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ, ಕೃಷ್ಣ ಹೇಗಾರು ನನ್ನನ್ನು ರಕ್ಷಣೆ ಮಾಡಯ್ಯ ಅಂತ. ಕೃಷ್ಣ ಹೇಳ್ತಾನೆ, ನೋಡು ಬಲಭದ್ರ, ನಿನ್ನ ಒಳಗೆ ಇರುವಂತಹ ನನ್ನ ರೂಪವನ್ನು ನೀನು ಆಲೋಚನೆ ಮಾಡಿಕೋ. ಅಂದ್ರೆ ಅದೇ ಶುಕ್ಲಕೇಶ, ನಿನ್ನೆ ನಾವು ನೋಡಿತ್ತಲ್ವಾ, ಶುಕ್ಲಕೇಶದ ಆವೇಶ. ಕೃಷ್ಣಕೇಶ ದೇವರ ಕಪ್ಪು ಕೂದಲು ಕೃಷ್ಣನಾಗಿ ಅವತಾರ ಮಾಡಿ ಬಂದದ್ದು. ದೇವರು ಬೇರೆ ಅಲ್ಲ, ದೇವರ ಕೂದಲು ಬೇರೆ ಅಲ್ಲ, ನಾವು ನಿನ್ನೆ ಅದನ್ನು ನೋಡಿದ್ದೇವೆ. ದೇವರಲ್ಲಿದ್ದಂತಹ ಬಿಳಿ ಕೂದಲು, ಆ ಬಿಳಿ ಕೂದಲು ಬಲರಾಮನ ಒಳಗೆ ವಿಶೇಷವಾಗಿ ತನ್ನ ಸನ್ನಿಧಾನವನ್ನು ತೋರಿಸಿಕೊಳ್ತಾ ಇತ್ತು. ಅದಕ್ಕೆ ಆವೇಶ ಅಂತ ಕರೆಯುವುದು. ಕೃಷ್ಣನದ್ದು ಸಾಕ್ಷಾತ್ ಅವತಾರ, ಬಲಭದ್ರನ ಒಳಗೆ ಆವೇಶ. ಅದನ್ನು ನೆನಪು ಮಾಡಿಕೋ ಅಂತ ಕೃಷ್ಣ ಹೇಳ್ತಾನೆ. ಆಗ ವಸ್ತುತಃ ಅವನು ಶೇಷನ ಅವತಾರ ಬಲರಾಮ. ಆ ಶೇಷನಾಗಿರುವಂತಹ ಬಲರಾಮ ತಾನು ತನ್ನ ಒಳಗಿರುವಂತಹ ದೇವರ ಆ ಶುಕ್ಲಕೇಶವನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಆ ಕಾರಣದಿಂದಾಗಿ ಅವನಲ್ಲಿ ವಿಶೇಷವಾದಂತಹ ಒಂದು ಬಲ ಶಕ್ತಿ ವ್ಯಕ್ತವಾಗ್ತದೆ. ಅದರಿಂದ ತಾನು ಆ ಪ್ರಲಂಭಾಸುರನ ತಲೆಗೆ ಗುದ್ದುತ್ತಾನೆ. ಹಾಗೆ ಆ ಪೆಟ್ಟನ್ನು ತಿಂದಂತಹ ಪ್ರಲಂಭಾಸುರನು ಕೂಡ ತಾನಲ್ಲಿ ಮರಣವನ್ನಪ್ಪುತ್ತಾನೆ. ಹೀಗೆ ಅಲ್ಲಿಯೂ ಕೂಡ ಕೃಷ್ಣ ತನ್ನ ವಿಶೇಷ ಆವೇಶ ಏನಿದೆ ಬಲಭದ್ರನ ಒಳಗೆ ಅದನ್ನು ಜ್ಞಾಪಿಸಿಯೇ ಆ ಪ್ರಲಂಭಾಸುರನ ಸಂಹಾರವನ್ನು ಕೂಡ ಮಾಡ್ತಾನೆ. ಹೀಗೆ ಮುಂದಕ್ಕೆ ಸಾಗ್ತಾ ಗೋವುಗಳು ಒಂದು ಸ್ಥಳದಲ್ಲಿ ಮೇಯ್ಲಿಕ್ಕೆ ಹೋಗಿದ್ದಾವೆ. ಅವುಗಳು ದಾರಿ ತಪ್ಪಿ ಹೋದಂತೆ ಹೋಗಿಬಿಟ್ಟಿದ್ದಾವೆ. ಚಿಕ್ಕ ದಟ್ಟವಾಗಿ ಬೆಳೆದಂತಹ ಹುಲ್ಲುಗಳು, ಆ ಹುಲ್ಲುಗಳ ಮಧ್ಯದಲ್ಲಿ ತಾವು ಸೇರಿಕೊಂಡಿದ್ದಾರೆ. ಗೋಪಾಲಕರೆಲ್ಲರೂ ಕೂಡ ಬಂದು ಹೇಳ್ತಾರೆ, ಕೃಷ್ಣ ಹಸುಗಳು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ, ಅವುಗಳು ಕಾಡಿನ ಮಧ್ಯದಲ್ಲಿ ಸೇರಿಕೊಂಡಿವೆ, ಹೊರಬರಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಅವುಗಳಿಗೆ ಒದ್ದಾಡ್ತಾ ಇವೆ ಅಂತ. ಆಗ ಕೃಷ್ಣ ತಾನು ಹೇಳ್ತಾನೆ, ಎಲ್ಲ ಹಸುಗಳನ್ನು ಅವುಗಳ ಹೆಸರೇನಿದೆ ಅವುಗಳಿಗಿಟ್ಟಂಥ ಹೆಸರನ್ನು ಹಿಡ್ಕೊಂಡು ಕರೀಲಿಕ್ಕೆ ಶುರು ಮಾಡ್ತಾನಂತೆ ಕೃಷ್ಣ. ಆ ಕೃಷ್ಣನ ಕರೆಗೆ ಆ ಕಾಡಿನ ಮಧ್ಯದಲ್ಲಿ ಸಿಲುಕಿದ್ದಂತಹ ಹಸುಗಳು ಅಂಬಾ 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 ಅಂತ ಹೇಳಿಕೊಂಡು ತಾವು ಕೃಷ್ಣನ ಕರೆ ಬಂದಲ್ಲಿಗೆ ಓಡೋಡಿ ಬರ್ತಾವಂತೆ. ಅವುಗಳಿಗೂ ಸಾರ್ಥಕ. ಕೃಷ್ಣ ನಮ್ಮನ್ನು ಹೆಸರಿಡಿದು ಕರೆದ ಅಲ್ವಾ? ಕೃಷ್ಣನ ಬಾಯಿಯಿಂದ ನಮ್ಮ ಹೆಸರು ಬರಬೇಕು ಅಂತಂದ್ರೆ, ಕೃಷ್ಣ ನಮ್ಮನ್ನು ಆ ರೀತಿ ಅನುಗ್ರಹದಿಂದ ಕರೀತಾ ಇದ್ದಾನೆ ಅಂತಂದ್ರೆ ನಮ್ಮ ಜನ್ಮ ಎಷ್ಟು ಪಾವನವಾದದ್ದು ಅಂತ ಆ ಹಸುಗಳಿಗೂ ಕೂಡ ಕೃತಾರ್ಥವಾದ ಭಾವ ಬರ್ತವಂತೆ. ಹೀಗೆ ಮುಂದಕ್ಕೆ ಒಂದು ಬೇಸಿಗೆ ಕಾಲ ಕರೆದು ಚೆನ್ನಾಗಿ ಮಳೆಯೂ ಎಲ್ಲ ಸುರಿದಾಗಿದೆ. ಶರದ್ ಋತುವಿನ ಕಾಲ, ಚಳಿಗಾಲ ಆರಂಭ ಆಗಿದೆ. ಆ ಸಮಯದಲ್ಲಿ ಗೋಪಿಕಾಸ್ತ್ರೀಯರು ತಾವು ಕಾತ್ಯಾಯನಿ ವ್ರತವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಕಾತ್ಯಾಯನಿ ವ್ರತ ಅಂದರೆ ದುರ್ಗಾದೇವಿಯನ್ನು ಆರಾಧನೆ ಮಾಡುವಂತಹ ವ್ರತ. ಕೃಷ್ಣನನ್ನು ಪತಿಯನ್ನಾಗಿ ಪಡೆಯಬೇಕು ಎನ್ನುವ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇರುವಂತಹ ವ್ರತ. ಆ ವ್ರತದ ಶ್ಲೋಕವು ಬಹಳ ಸುಂದರವಾಗಿ ಬರುತ್ತದೆ. ಕಾತ್ಯಾಯನಿ ಮಹಾಮಾಯೇ ಮಹಾಯೋಗಿನ್ಯಧೀಶ್ವರಿ ನಂದಗೋಪ ಸುತಂ ದೇವಿ ಪತಿಮ್ಮೆ ಕುರುತೇ ನಮಃ ಅಂತ ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ನಂದಗೋಪನ ಮಗನಾದಂತಹ ಕೃಷ್ಣನನ್ನು ನಮ್ಮ ಪತಿಯನ್ನಾಗಿ ಮಾಡು ಅಂತ ದುರ್ಗೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರು ಅದಕ್ಕೆ ಸಂಬಂಧಪಟ್ಟಂತಹ ವ್ರತದ ದೀಕ್ಷೆಯನ್ನೆಲ್ಲ ತಾವು ಪಾಲನೆ ಮಾಡುತ್ತಾ ಚೆನ್ನಾಗಿ ಆ ಕಾತ್ಯಾಯನಿ ವ್ರತವನ್ನು ಮಾಡ್ತಾ ಇದ್ದಾರೆ. ಒಮ್ಮೆ ಹೀಗೆ ಆ ವ್ರತದ ಮಧ್ಯದಲ್ಲಿ ತಾವು ಆ ಕಾಲಿಂದಿ ನದಿಯಲ್ಲಿ ಸ್ನಾನಕ್ಕೆ ಇಳಿದಿದ್ದಾರೆ. ಆ ಸ್ನಾನ ಮಾಡಬೇಕಾದ್ರೆ ಮಾತ್ರ ಅವರೊಂಚೂರು ಅಪಚಾರವನ್ನು ಮಾಡಿದರು. ಏನು ಅಂತ ಕೇಳಿದರೆ, ಮೈ ಮೇಲೆ ಬಟ್ಟೆ ಇಲ್ಲ, ಹಾಗೆಯೇ ತಾವು ಸ್ನಾನಕ್ಕೆ ಇಳಿದಿದ್ದಾರೆ. ಇದನ್ನು ಗಮನಿಸಿದಂತಹ ಕೃಷ್ಣ ತಾನು ಗೋಪಾಲಕರ ಜೊತೆಗೆಲ್ಲ ಸೇರಿಕೊಂಡು ಬಂದವನಾಗಿ ಹತ್ತಿರದಲ್ಲೇ ಇದ್ದಂತಹ ಒಂದು ಮರವನ್ನು ಏರಿದವನಾಗಿ, ಆ ಮರವನ್ನು ಏರುವುದಕ್ಕಿಂತ ಮೊದಲು ಅವರ ಬಟ್ಟೆಯನ್ನೆಲ್ಲ ತಾನು ಹಿಡ್ಕೊಂಡು ಒಂದು ಮರವನ್ನು ಏರಿ ಕೂತು ನೋಡಿ, ನಿಮಗೆ ಬಟ್ಟೆ ಬೇಕಿದ್ರೆ ನನ್ನ ಬಳಿಗೆ ಬರಬೇಕು ಅಂತ ಹೇಳ್ತಾನೆ. ಅವರಿಗೆ ನಾಚಿಕೆ ಆಗಲಿಕ್ಕೆ ಶುರುವಾಯಿತು. ಹೇಗೆ ಬರುವಂಥದ್ದು, ಮೈ ಮೇಲೆ ಬಟ್ಟೆ ಇಲ್ಲ, ನಾವು ಮೇಲೆ ಬರುವುದು ಹೇಗೆ? ಆದರೆ ಕೃಷ್ಣನದ್ದು ಅದುವೇ ಸಂಕಲ್ಪ, ಅದೇ ನೀವು ಮೇಲೆ ಬರಬೇಕು, ನೀವೇ ಬಂದು ಕೈಯಾರೆ ತೆಗೆದುಕೊಂಡು ಹೋಗಬೇಕು ಬಟ್ಟೆ ಅಂತ. ಕೊನೆಗೆ ಬೇರೆ ಯಾವುದೇ ದಾರಿ ಇಲ್ಲ, ಬಟ್ಟೆ ಬೇಕು ಎನ್ನುವ ಕಾರಣಕ್ಕಾಗಿ ತಾವು ಮೇಲೆ ಬರ್ತಾರೆ. ಮೇಲೆ ಬಂದರೂ ಕೂಡ ಅವರಲ್ಲಿ ದೇಹದ ಮೇಲಿನ ಅಭಿಮಾನ ಇನ್ನೂ ಕಡಿಮೆ ಆಗಲಿಲ್ಲ. ಹಾಗಾಗಿ ತಮ್ಮ
ಆ ಗುಹ್ಯ ಸ್ಥಾನಗಳನ್ನೆಲ್ಲ ಮುಚ್ಚಿಕೊಂಡು ಬರ್ತಾ ಇದ್ದಾರೆ. ಕೃಷ್ಣ ಇಲ್ಲ, ಹೀಗೆ ಬರುವುದಲ್ವೇ ಇಲ್ಲ, ನೀವು ಕೈ ಎತ್ತಿ ಕೈ ಮುಗಿದು ಬರಬೇಕು ಅಂತ ಕೇಳ್ತಾನೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಕೊನೆಗೆ ಹಾಗೆಯೇ ಕೃಷ್ಣನ ಮುಂದೆ ತಾವು ಕೈ ಎತ್ತಿ ಕೃಷ್ಣ ನಮಗೆ ಬಟ್ಟೆ ಕೊಡು ಅಂತ ಕೇಳಿದಾಗ ಕೃಷ್ಣ ಕೊಡ್ತಾನೆ. ಅಲ್ಲ, ಇದೆಂತದ್ರಿ, ಎಲ್ಲ ಸರಿ ಕೃಷ್ಣನದ್ದು, ಇದೊಂದು ಮಾತ್ರ ಯಾಕೋ ಅದು ಸರಿಯಲ್ಲ ಅಂತ ನಮಗೆ ಅನ್ನಿಸುವುದಿದೆ. ಆದರೆ ಕೃಷ್ಣ ತೋರಿಸಿಕೊಡುವಂಥದ್ದು ದೇವರ ಮುಂದಕ್ಕೆ, ದೇಹ ಕೊಟ್ಟಂತಹ ದೇವರ ಮುಂದಕ್ಕೆ ನೀವು ದೇಹದ ಅಭಿಮಾನ ತೋರಿಸಿದರೆ ಏನು ಬಂದಿದೆ ನಿಮಗೆ? ವೈರಾಗ್ಯ. ವೈರಾಗ್ಯವನ್ನು ತೋರಿಸಬೇಕಂದ್ರೆ ದೇಹದ ಅಭಿಮಾನ ಬಿಡಿದೆ. ಶುಕಾಚಾರ್ಯರ ಕಥೆಯೆಲ್ಲ ನಾವು ಕೇಳ್ತೇವಲ್ವ, ಹೋಗು ಸೀದಾ ದೇಹದ ಪ್ರಜ್ಞೆಯೇ ಇಲ್ಲದೆ ಇರುವಂತೆ ಹೋಗುವಂಥದ್ದು, ಹಾಗಿರಬೇಕು. ದೇಹದ ಮೇಲೆ ಅಭಿಮಾನ ಇಟ್ಟುಕೊಂಡು ಹೋಗುವಂಥದ್ದಲ್ಲ. ಹಾಗೊಂದೊಮ್ಮೆ ಕೃಷ್ಣ ಕೆಟ್ಟ ದೃಷ್ಟಿಯಿಂದ ನೋಡುವುದಾಗಿದ್ರೆ ಅದರ ಅರ್ಥವೇ ಬೇರೆ ಇರ್ತಾ ಇತ್ತು. ಆದರೆ ಕೃಷ್ಣ ತಾನಲ್ಲಿ ಕೆಟ್ಟ ದೃಷ್ಟಿಯಿಂದ ಆ ಸ್ತ್ರೀಯರನ್ನು, ಗೋಪಿಕಾ ಸ್ತ್ರೀಯರನ್ನು ಕಂಡದ್ದಲ್ಲವೇ ಅಲ್ಲ. ಮತ್ತೇನು, ಅವನು ಸ್ವಾಮಿ, ಜಗತ್ ಸ್ವಾಮಿ, ಅವನ ಭಕ್ತರಾಗಿದ್ದವರು ಅವನ ಬರಿಗೆ ಬರಬೇಕು ಅಂತಂದ್ರೆ ದೇಹದ ಅಭಿಮಾನವನ್ನು ಬಿಡಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಮತ್ತೆ ಹೇಗೆ ಅವರು ಭಕ್ತರಾಗಲಿಕ್ಕೆ ಸಾಧ್ಯ? ಹಾಗಾಗಿ ದೇಹಾಭಿಮಾನವನ್ನು ಬಿಟ್ಟು ಬನ್ನಿ ಅಂತ ತೋರಿಸಿಕೊಡ್ತಾ ಇದ್ದಾನೆ. ಹಾಗಾಗಿ ಕರೀತಾ ಇದ್ದಾನೆ. ಕೊನೆಗೆ ಅವರಿಗೆ ಅದರ ಅರಿವಾಯಿತು. ಅರಿವಾಗಿ ಕೃಷ್ಣನಲ್ಲಿ ತಾವು ಪ್ರಾರ್ಥನೆ ಮಾಡಿಕೊಂಡಾಗ ತಾನು ಅವರನ್ನು ಅನುಗ್ರಹಿಸ್ತಾನೆ. ಹೀಗೆ ಮುಂದಕ್ಕೆ ಸಾಗ್ತಾ ಇದೆ. ಕೃಷ್ಣ ತಾನು ಗೋಪಾಲಕರ ಜೊತೆಗೆಲ್ಲ ಹೋಗ್ತಾ ಅವರಿಗೆಲ್ಲರಿಗೂ ಕೂಡ ಹಸಿವು ಬಾಯಾರಿಕೆ ಆಗ್ತಾ ಉಂಟು. ಕೃಷ್ಣ ಏನಾದರೂ ಒಂದು ವ್ಯವಸ್ಥೆ ಮಾಡಯ್ಯ ಅಂತ ಕೇಳ್ಕೊಳ್ಳಿ. ಯಾಕೆ? ಕೃಷ್ಣನಿದ್ರೆ ಎಲ್ಲ ಕಡೆಯೂ ಕೂಡ ಅನ್ನ ಬ್ರಹ್ಮದಾನೆ, ಅವ ಎಲ್ಲ ಕಡೆಯೂ ಕೂಡ ವ್ಯವಸ್ಥೆ ಆಗ್ತದೆ. ಆಗ ಕೃಷ್ಣ ಹೇಳ್ತಾನೆ, ಹತ್ತಿರದಲ್ಲೇ ಬ್ರಾಹ್ಮಣರೆಲ್ಲ ಸೇರಿ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ, ಆಂಗೀರಸ ಸತ್ರ ಮಾಡ್ತಾ ಇದ್ದಾರೆ, ಹೋಗಿ ಅವರ ಹತ್ರ ಕೇಳಿ, ಅವರೆಲ್ಲ ನಿಮಗೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಕೃಷ್ಣ ಹೇಳಿದ. ಸರಿ ಆಯಿತು ಅಂತ ಹೇಳಿಕೊಂಡು ಆ ಎಲ್ಲ ಗೋಪಾಲಕರು ಆ ಬ್ರಾಹ್ಮಣರ ಬಳಿಗೆ ಬಂದಿದ್ದಾರೆ. ಬಂದವರು ಕೇಳ್ತಾರೆ, ನಮಗೀಗೆ ಹಸಿವಾಗ್ತಾ ಉಂಟು, ನಮಗೆ ಆಹಾರದ ವ್ಯವಸ್ಥೆ ಮಾಡಿ ಅಂತ. ಆಗ ಯಾರೂ ಕೂಡ ಆ ಮಾತನ್ನು ಪುರಸ್ಕರಿಸಲೇ ಇಲ್ಲ. ನಾವೆಲ್ಲ ಯಜ್ಞಕ್ಕಾಗಿ ಮಾಡಿಟ್ಟಂತಹ ಹವಿಸ್ಸು, ನೀವು ಉಂಡಾಡಿ ಗುಂಡಳಾಗಿ ತಿರುಗುವಂಥವ್ರು, ನಿಮಗೆಲ್ಲ ಕೊಟ್ಟು ನಾವು ಖಾಲಿ ಮಾಡ್ಲಿಕ್ಕೆ ಇಟ್ಟದ್ದಲ್ಲ ಅದನ್ನು ಅಂತ ಹೇಳಿಕೊಂಡು ಗದರಿಸ್ತಾರಂತೆ. ಅವ್ರು ಹಾಗೆ ಪೇಚು ಮೋರೆ ಹಾಕಿಕೊಂಡು ಬರ್ತಾರೆ. ಕೃಷ್ಣ, ಯಾರು ಕೊಡ್ಲಿಲ್ಲ ಮಾರಾಯ, ಎಂತ ಮಾಡುವುದು? ಹೌದಾ, ಯಾರು ಕೊಡ್ಲಿಲ್ವಾ? ಸರಿ, ಅವರ ಹೆಂಡತಿಯರ ಹತ್ರ ಹೋಗಿ ಕೇಳಿ ಅಂತ ಹೇಳ್ತಾನೆ. ಹೌದಾ, ಸರಿ ಅಂತ ಹೇಳಿಕೊಂಡು ಆ ಎಲ್ಲ ಗೋಪಾಲಕರು ಬ್ರಾಹ್ಮಣರ ಮಡದಿಯರ ಬಳಿಗೆ ಹೋಗಿ ಕೇಳ್ತಾನೆ. ಕೃಷ್ಣ ಹೇಳಿದ್ದಾನೆ, ನಮಗೆ ಆಹಾರ ಬೇಕು, ಹಾಗಾಗಿ ನಾವು ಕೃಷ್ಣನಿಂದ ಕಳುಹಿಸಲ್ಪಟ್ಟಿದ್ದೇವೆ ಅಂತ. ಹೌದಾ, ಕೃಷ್ಣ ಕಳಿಸಿದ್ದಾನ ಅಂತ ಹೇಳಿಕೊಂಡು ಎಲ್ಲರೂ ಕೂಡ ತಾವು ಮಾಡಿಟ್ಟಂತಹ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಹೊತ್ತುಕೊಂಡು ಬಂದಿದ್ದಾರೆ ಕೃಷ್ಣನ ಬಳಿಗೆ. ಅವರ ಗಂಡಂದಿರೆಲ್ಲ ತಡಿತಾ ಇದ್ದಾರಂತೆ. ಎಲ್ಲಿಗೆ ಹೋಗ್ತಾ ಇದೆಯಾ? ಇಲ್ಲಿ ಯಜ್ಞ ಆಗ್ತಾ ಉಂಟು, ಇದು ಬಿಟ್ಟು ಆ ಗೋಪಾಲಕನಿಗೆ ತಿನ್ನಿಸ್ಲಿಕ್ಕೆ ಹೋಗ್ತಾ ಇದ್ದೀರಲ್ವ ನೀವು ಅಂತ. ಯಾರ ಮಾತನ್ನು ಯಾರು ತಡೆದರೂ ಕೂಡ ಕೇಳ್ತಾ ಇಲ್ಲ ಆ ಬ್ರಾಹ್ಮಣ ಸ್ತ್ರೀಯರು. ತಾವು ಹೋಗಿದ್ದಾರೆ, ಕೃಷ್ಣ ಸಿಗ್ತಾ ಇದ್ದಾನೆ, ಕೃಷ್ಣನಿಗೆ ಕೊಡ್ತೇವೆ ಅಂತ ತಾವು ಧೈರ್ಯ ಮಾಡಿಕೊಂಡು ಹೋಗಿದ್ದಾರೆ. ಹೋಗಿ ಎಲ್ಲರೂ ತಾವು ಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾರೆ. ಭಕ್ತಿಯಿಂದ ತಂದಂತಹ ಆಹಾರ ಪದಾರ್ಥವನ್ನು ಕೃಷ್ಣ ತಾನು ಸ್ವೀಕಾರ ಮಾಡ್ತಾನೆ. ಎಲ್ಲ ಗೋಪಾಲಕರು ಕೂಡ ಅದನ್ನು ಸ್ವೀಕಾರ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ ಅದಾದ್ಮೇಲೆ, ಆಯ್ತು ನಿಮ್ಮ ಕೆಲಸ ಆಯ್ತು, ಹೊರಡಿ ಅಂತ. ಎಲ್ಲಿಗೆ ಹೊರಡುದು? ಎಲ್ಲರೂ ಬೈದು ಕಳಿಸಿದ್ದಾರೆ. ನಾವೀಗ ವಾಪಸ್ ಹೋದರೆ ನಮ್ಮನ್ನು ಸುಮ್ಮನೆ ಬಿಡ್ತಾರ ಅವರು. ನೀನು ನಮಗೆ ರಕ್ಷಣೆ ಮಾಡ್ತೀಯಾ ಅಂತ ಹೇಳಿಕೊಂಡು ನಿನ್ನ ಬಳಿಗೆ ಬಂದದ್ದು ನಾವು ಇದನ್ನೆಲ್ಲ ಹಿಡ್ಕೊಂಡು, ನೀನು ನಿನ್ನ ಕೆಲಸ ಮುಗಿಸ್ಕೊಂಡು ಹೋಗಿ ಅಂತ ವಾಪಸ್ ಕಳಿಸಿದ್ರೆ ನಾವು ಅಲ್ಲಿ ಹೋಗಿ ಬದುಕಲಿಕ್ಕುಂಟಾ ಅಂತ ಕೇಳಿಕೊಂಡು ಅವರು ತಮ್ಮ ದುಃಖವನ್ನು ತೋಡಿಕೊಂಡಾಗ, ಇಲ್ಲ, ಅವರು ಯಾರೂ ಕೂಡ ನಿಮಗೆ ಏನೂ ಕೂಡ ಗದರಿಸುವುದಿಲ್ಲ, ಬೈಯುವುದಿಲ್ಲ ಅಂತ ಕೃಷ್ಣ ತಾನು ಅವರಿಗೆ ಭರವಸೆಯನ್ನು ಕೊಟ್ಟು ಕಳುಹಿಸ್ತಾನೆ. ವಾಪಸ್ಸು ಬಂದು ನೋಡಿದರೆ ಎಲ್ಲ ಆ ಬ್ರಾಹ್ಮಣರು ಕೂಡ ಬದಲಾಗಿ ಬಿಟ್ಟಿದ್ದಾರೆ. ಸಾಕ್ಷಾತ್ತಾಗಿ ಕೃಷ್ಣನಿಗೆ ನೈವೇದ್ಯ ಮಾಡುವಂತಹ ಭಾಗ್ಯ ಪಡ್ಕೊಂಡ್ರಿ ಅಲ್ವ ನೀವು. ನಾವಿಲ್ಲಿ ಎಂದು ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಜಡವಾದ ಅಗ್ನಿಯಲ್ಲಿ ದೇವತೆಯನ್ನು ಚಿಂತನೆ ಮಾಡಿ ಅದರಲ್ಲಿ ಕೃಷ್ಣನನ್ನು ಕರೆದು ಅಲ್ಲಿ ಆಹುತಿ ಕೊಡಲಿಕ್ಕೆ ಅಂತ ಹೊರಟದ್ದು. ಅದರ ಮೊದಲೇ ನೇರವಾಗಿ ಕೃಷ್ಣನಿಗೆ ಕೊಡುವಂತಹ ಭಾಗ್ಯ ಪಡ್ಕೊಂಡ್ರಲ್ವ ನೀವು. ನಾವು ನತದೃಷ್ಟರು ಅಂತ ತಾವಲ್ಲಿ ತಮ್ಮ ಅದೃಷ್ಟವನ್ನು ಹಳೆದುಕೊಳ್ತಾರೆ. ನೀವು ಕೃತಾರ್ಥರಾದ್ರಿ ಅಂತ ಅವರನ್ನು ಹೊಗಳ್ತಾರೆ. ಹಾಗಿದ್ರೂ ಕೂಡ ಇಷ್ಟು ಎಚ್ಚರ ಬಂತು ಅವರಿಗೆ. ಕೃಷ್ಣ ಅಲ್ಲೇ ಇದ್ದಾನೆ, ಕೃಷ್ಣನನ್ನು ಹೋಗಿ ನೋಡಿ ಮಾತನಾಡಿಸಿಕೊಂಡು ಕ್ಷಮೆ ಕೇಳಿ ಬರೋಣ ಅಂತಂದ್ರೆ ಅದಕ್ಕೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂತಂದ್ರೆ, ಒಂದೊಮ್ಮೆ ನಾವು ಅವನ ಬಳಿಗೆ ಹೋದರೆ ಕಂಸ ನಮಗೇನಾದ್ರು ಮಾಡ್ತಾನೆ ಅಂತ ಭಯ ಅಂತ. ನೋಡಿ, ಹೆಣ್ಣು ಮಕ್ಕಳಿಗೆ ಯಾವ ಭಯವೂ ಇರಲಿಲ್ಲ. ಕಂಸ ಅಲ್ಲ, ಗಂಡಂದಿರು ಗದರಿಸಿದಾಗಲೂ ಕೂಡ ಅದನ್ನು ದಾಟಿ ಹೋದವರು. ಕಂಸನ ಭಯವಂತೂ ಇರಲಿಲ್ಲ ಅವರಿಗೆ. ಹಾಗಾಗಿ ಕೃಷ್ಣ ಕೂಡಲೇ ಅವರನ್ನು ಅನುಗ್ರಹಿಸಿದ. ಇವರಿಗೆ ಕಂಸನದ್ದೊಂದು ಭಯ ಇತ್ತು. ಹಾಗಾಗಿ ಕೃಷ್ಣನ ಬಳಿಗೆ ಹೋಗಲಿಕ್ಕೆ ಅವರು ಹಿಂದೆ ಇಟ್ಟು ಹಾಕಿದ್ರಂತೆ. ನಿಜವಾದಂತಹ ಭಕ್ತಿ ಆ ಬ್ರಾಹ್ಮಣರಿಗಿಂತಲೂ ಅವರ ಪತ್ನಿಯರಲ್ಲಿ ಇತ್ತು ಅಂತ ಭಾಗವತ ನಮಗೆ ತೋರಿಸಿಕೊಡ್ತದೆ. ಯಾಕೆ ಅಂತಂದ್ರೆ, ದೇವರಲ್ಲಿ ಭಕ್ತಿ ಉಂಟು ಅಂತಂದ್ರೆ ಭಯಕ್ಕೆ ಆಸ್ಪದವೇ ಇಲ್ಲ. ನಾವು ಪ್ರಹ್ಲಾದನ ಕಥೆ ಕೇಳ್ತೇವೆ, ಎಂತಹ ಭಕ್ತಿ ಇತ್ತವನಲ್ಲಿ. ಹಾಗಾಗಿ ಎಂತೆಂತಹ ಭಯಗಳು. ಕಂಸ ಎನ್ನುವಂತಹ ಭಯ ಸಾಮಾನ್ಯ. ಅಲ್ಲಿ ಹಿರಣ್ಯಕಶಿಪು ಏನೇನು ಆ ವಿಷದ ಹಾವುಗಳನ್ನು
ಕಚ್ಚಲಿಕ್ಕೆ ಕಳುಹಿಸಿದ್ದಾನೆ, ಆನೆಗಳಿಂದ ತುಳಿಸ್ಲಿಕ್ಕೆ ಕಳಿಸಿದ್ದಾನೆ, ಪ್ರಪಾತದಿಂದ ಮೇಲಿನ ಪರ್ವತದಿಂದ ತಳ್ಳಿದ್ದಾನೆ ಪ್ರಪಾತಕ್ಕೆ ಅಲ್ವಾ, ಸಮುದ್ರದೊಳಗೆ ಮುಳುಗಿಸಿ ತೆಗೆದಿದ್ದಾನೆ, ವಿಷಪಾನವನ್ನು ಮಾಡಿಸ್ತಾನೆ. ಏನು ಮಾಡಿದ್ರೂ ಕೂಡ ಪ್ರಹ್ಲಾದ ಏನು ಬಂದರೂ ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡಿದೆ. ಯಾಕೆ ಅಂತಂದರೆ ಅವನಲ್ಲಿ ಅಷ್ಟು ಭಕ್ತಿ ಇತ್ತು. ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ. ಯಾಕೆ? ರಕ್ಷಣೆ ಮಾಡೋದು ದೇವರ ಜವಾಬ್ದಾರಿ, ಪ್ರಾರ್ಥನೆ ಮಾಡೋದು ನನ್ನ ಕರ್ತವ್ಯ. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಅವ ರಕ್ಷಣೆ ಮಾಡಲೇಬೇಕು. ನಾನು ಪ್ರಾರ್ಥನೆ ಮಾಡಿ ಅವನ ರಕ್ಷಣೆ ಮಾಡಲಿಲ್ಲ ಅಂದರೆ ಅವನೇ ಕೊಟ್ಟ ಮಾತಿಗೆ ತಪ್ಪಿದ ನಡೆಯುಳ್ಳವನಾಗ್ತಾನೆ. ದೇವರಲ್ಲಿ ಆ ವ್ಯವಸ್ಥೆ ಇಲ್ಲ. ಸತ್ಯ ಸಂಕಲ್ಪದೋ ವಿಷ್ಣು ನನ್ನಥಾತು ಕರಿಷ್ಯತಿ. ಅವನು ಸತ್ಯ ಸಂಕಲ್ಪ, ತಾನೇನು ಸಂಕಲ್ಪ ಮಾಡ್ತಾನೆ ಅದನ್ನು ನಡೆಸಿಯೇ ಕೊಡ್ತಾನೆ. ರಕ್ಷಣೆ ಮಾಡ್ತೇನೆ ಅಂತ ಅವನು ಮಾತು ಕೊಟ್ಟಿದ್ದಾನೆ ಅಂತಂದಮೇಲೆ ರಕ್ಷಣೆ ಮಾಡುವುದು ಅವನ ಕರ್ತವ್ಯ, ಬಿಡುವುದೇ ಇಲ್ಲ. ಇದು ನಿಜವಾದ ಭಕ್ತಿ. ಆ ಭಕ್ತಿ ಬ್ರಾಹ್ಮಣ ಪತ್ನಿಯರಲ್ಲಿತ್ತು, ಬ್ರಾಹ್ಮಣರಲ್ಲಿ ಇರಲಿಲ್ಲ. ಹಾಗಾಗಿ ಅವರಲ್ಲಿ ಸೋತು ಹೋದರು ಅಂತ ಹೇಳುತ್ತದೆ. ಮುಂದಕ್ಕೆ ಕೃಷ್ಣ ಈ ಗೋವರ್ಧನ ಪರ್ವತವನ್ನು ಉದ್ಧಾರ ಮಾಡುವಂತಹ ಕಥೆಯನ್ನು ವರ್ಣನೆ ಮಾಡ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ವೃತ್ತಾಂತ ಏನು ಅಂತ ಕೇಳಿದರೆ, ಎಲ್ಲ ಗೋಪಾಲಕರು, ಮುಖ್ಯ ಗೋಪಾಲಕರೆಲ್ಲ ಸೇರಿಕೊಂಡು ತಾವು ದೊಡ್ಡ ಮಟ್ಟಿನ ಪೂಜೆಗೆ ತಯಾರಿ ಮಾಡ್ತಾ ಇದ್ದಾರೆ. ಕೃಷ್ಣ ಏನು ಎತ್ತ ಅಂತ ವಿಚಾರಿಸಿದ. ಇಲ್ಲ, ಇದು ವಾರ್ಷಿಕವಾಗಿ ನಡೆಯುವಂತಹ ಪೂಜೆ, ಇಂದ್ರನ ಪ್ರೀತ್ಯರ್ಥವಾಗಿ ನಾವು ನಡೆಸುವಂತಹ ಯಜ್ಞಯಾಗಾದಿಗಳು. ಅದು ನಮಗೆ ಇಲ್ಲಿ ಗೋವುಗಳಿಗೆ ಅನುಕೂಲ ಆಗಬೇಕು. ನಾವು ನಡೆಸುವಂತಹ ಈ ಗೋ ಸಂಬಂಧಿಯಾದಂತಹ ವ್ಯವಹಾರಗಳೆಲ್ಲ ಏನಿವೆ ಅದೆಲ್ಲವೂ ಕೂಡ ಸುಕರವಾಗಿ ನಡೆಯಬೇಕು ಎನ್ನುವ ಕಾರಣಕ್ಕಾಗಿ ವರ್ಷಂಪ್ರತಿ ನಾವು ನಡೆಸುವಂತಹ ಆರಾಧನೆ ಇದು. ಹಾಗಾಗಿ ಅದಕ್ಕಾಗಿ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಇಂದ್ರನ ಪೂಜೆಗೆ ಇದಕ್ಕೆ ಏನು ಸಂಬಂಧ? ನೋಡಿ, ನಾವು ಹಸುಗಳನ್ನು ನಂಬಿಕೊಂಡು ಬದುಕ್ತಾ ಇರೋ ನಾವು ಗೋಪಾಲಕರು. ನಮಗೆ ತಾಯಿಯ ಸ್ಥಾನದಲ್ಲಿ ಇರುವಂಥದ್ದು ಹಸುಗಳು. ಹಸುವಿನ ಒಳಗಿರುವಂತಹ ದೇವರನ್ನು ಕಂಡು ಅಲ್ಲಿ ಪೂಜೆ ಮಾಡೋಣ. ಗೋವರ್ಧನ ಪರ್ವತದ ಆಶ್ರಯದಲ್ಲಿ ನಾವಿದ್ದೇವೆ. ಆ ಪರ್ವತದ ಮೇಲೆ ಆಗುವಂತಹ ಮಳೆ, ಅಲ್ಲಿ ಬೆಳೆದಂತಹ ಬೆಳೆಗಳು ನಮ್ಮ ಹಸುಗಳಿಗೆ ಆಹಾರವಾಗಿರುವಂಥದ್ದು. ಆ ಗೋವರ್ಧನ ಪರ್ವತದಲ್ಲಿ ಇರುವಂತಹ ದೇವರನ್ನು ಕಂಡು ಆರಾಧನೆ ಮಾಡೋಣ. ಬ್ರಾಹ್ಮಣರಲ್ಲಿ ದೇವರನ್ನು ಕಂಡು ಆರಾಧನೆ ಮಾಡೋಣ. ಇಂದ್ರನ ಪೂಜೆ ಯಾಗ ಎಲ್ಲ ಯಾಕೆ ಮಾಡ್ತೀರಿ? ಯಾಕೆ ಅಂತಂದರೆ, ಯಾವುದೇ ಒಂದು ಮಾಡುವುದಾದರೂ ಅದನ್ನು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನು ಮಾಡುವುದರ ಫಲ ಏನು ಎನ್ನುವುದನ್ನು ತಿಳಿದುಕೊಂಡು ಮಾಡಬೇಕು. ಸುಮ್ಮನೆ ಯಾರೋ ಹೇಳಿದ್ರು ಅಂತ ಯಾವುದೋ ಆರಾಧನೆಯನ್ನು ಮಾಡ್ತಾ ಕೂತ್ಕೊಳ್ಳುವಂಥದ್ದು ನಿಜವಾಗಿಯೂ ಕೂಡ ಸರಿಯಾದದ್ದಲ್ಲ ಅಂತ ಕೃಷ್ಣ ಹೇಳ್ತಾನೆ. ಹೌದು ಅಂತ ಅನ್ನಿಸಿತು ಎಲ್ಲ ಗೋಪಾಲಕರಿಗೂ ಕೂಡ. ಸಂಬಂಧ ಇಲ್ಲ ಪರಸ್ಪರ. ಹಾಗಾಗಿ ನಾವು ಈ ಬಾರಿ ಗೋವರ್ಧನ ಪರ್ವತದ ಪೂಜೆ, ಗೋವುಗಳ ಪೂಜೆಯನ್ನೇ ಮಾಡ್ತೇವೆ ಅಂತ ಆಲೋಚನೆ ಮಾಡಿದ್ರು. ಎಲ್ಲ ಪೂಜೆಯನ್ನು ಕೂಡ ಅವುಗಳ ಒಳಗಿರುವಂತಹ ಭಗವಂತನನ್ನು ಕಂಡು ತಾವು ಮಾಡಿ ಮುಗಿಸಿದ್ದಾರೆ. ಇಂದ್ರನಿಗೆ ಅಪಮಾನವಾಯಿತು. ಇಲ್ಲಿಯವರೆಗೆ ನನಗೆ ಆಗ್ತಾ ಇದ್ದಂತಹ ಪೂಜೆಯನ್ನು ಕೃಷ್ಣ ಈ ವರ್ಷ ನಿಲ್ಲಿಸಿದ್ದಾನೆ. ನನ್ನ ಪೂಜೆಯನ್ನು ನಿಲ್ಲಿಸಿದ್ದಾನೆ ಕೃಷ್ಣ, ನನಗೆ ಬುದ್ಧಿ ಕಲಿಸ್ತೇನೆ ಅಂತ ಆಲೋಚನೆ ಮಾಡ್ತಾನೆ. ತಾನು ಮೋಡಗಳಿಗೆ ಆದೇಶವನ್ನು ಮಾಡ್ತಾನೆ. ಸಾಮರ್ಥಕ ಗಣಗಳು ಅಂತ. ಮೋಡಗಳು ಅಂದರೆ ಸಾಮಾನ್ಯ ಈಗ ನಮಗೆ ಮಳೆ ಸುರಿಸುವ ಮೋಡಗಳಲ್ಲ. ಇದು ಪ್ರಳಯ ಕಾಲದಲ್ಲಿ ಸುರಿಯುವಂತಹ ಯಾವ ಮಳೆ ಇದೆ, ಆ ಮಳೆ ಹೇಳ್ತಾ ಬೀಳುವಂತಹ ಹನಿಗಳೇನಿವೆ, ಆನೆಯ ಸೊಂಡಿಲಿನ ಗಾತ್ರದ ಹನಿಗಳಂತೆ ಅವುಗಳು. ನಮಗೆ ಈಗಲೇ ಒಂದು ಸ್ವಲ್ಪ ಆಲಿಕಲ್ಲು ಮಳೆ ಅಂತಂದಾಗ ಮೈಕೈ ನೋವಾಗ್ಲಿಕ್ಕೆ ಶುರುವಾಗ್ತದೆ, ಕಲ್ಕಲ್ಲು ಬಿದ್ದ ಹಾಗೆ. ಹಾಗಿರಬೇಕಾದ್ರೆ ಆನೆಯ ಸೊಂಡಿಲಿನ ಗಾತ್ರದ ನೀರು ಬೀಳ್ತಾ ಇದೆ ಅಂತಂದರೆ ಹೇಗಿರ್ಬೋದು? ಅಂತಹ ಮಳೆಯನ್ನು ಸುರಿಸಿದ್ದಾನೆ. ಆ ಮಳೆಯನ್ನು ಸುರಿಸುವ ಮೋಡಗಳಿಗೆ ಆದೇಶ ಮಾಡಿದ್ದಾನೆ. ನಿರಂತರವಾಗಿ 7 ದಿನಗಳ ಕಾಲ ಮಳೆ ಸುರಿಸಿದ್ದಾನಂತೆ. ನೋಡಿ ಇಂದ್ರ, ಯಾವಾಗ ಈ ಮಳೆ ಸುರಿಲಿಕ್ಕೆ ಆರಂಭ ಆಗಿದೆ ಕೂಡಲೇ ಎಲ್ಲ ಗೋಪಾಲಕರು ಬಂದು, ನೋಡು ಕೃಷ್ಣ, ನೀನು ಹೇಳಿದಿ ಅಂತ ಹೇಳಿಕೊಂಡು ಹೀಗೆ ಪೂಜೆ ಮಾಡಿದ್ದೇವೆ, ಅಲ್ಲಿ ಮೇಲ್ಗಡೆಯಿಂದ ಈಗ ಅದರ ಸೈಡ್ ಎಫೆಕ್ಟ್ ಕಾಣಿಸ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳಿದಾಗ, ಇಲ್ಲ ಅಂತ ಕೃಷ್ಣ ತಾನವರನ್ನು ರಕ್ಷಣೆ ಮಾಡ್ತಾನೆ. ಆ ಗೋವರ್ಧನ ಪರ್ವತವನ್ನು ತನ್ನ ಎಡಗೈಯಿಂದ ಎತ್ತಿ ಎಲ್ಲ ಗೋಪಾಲಕರು, ಹಸುಗಳು ಎಲ್ಲರೂ ಕೂಡ ಅದರ ಒಳಗೆ ಬಂದು ನಿಲ್ಲುವಂತೆ ಮಾಡಿ ಅವರನ್ನು ತಾನು ರಕ್ಷಣೆ ಮಾಡ್ತಾನೆ. ಒಂದು ಚೂರು ಕೂಡ ಆ ಆ್ಯಂಗಲ್ ಬದಲು ಮಾಡಲಿಲ್ಲ. ತಾನು ಹೇಗೆ ಹಿಡ್ಕೊಂಡಿದ್ದಾನೆ ಹಾಗೆಯೇ 7 ದಿನ ಹಿಡ್ಕೊಂಡಿದ್ದಾನೆ. ನೋಡಿ ಎಂಥ ಸಾಮರ್ಥ್ಯ ಕೃಷ್ಣನದ್ದು ಅಂತ. ಅಪರಿಮಿತವಾದ ಸಾಮರ್ಥ್ಯ ಅಂತ ಇದಕ್ಕೆ. ನಾವೇಂದೀಗ ಕೂತು 1/4 ಗಂಟೆ ಆದ ಕೂಡಲೇ ಕೈಕಾಲು ಅಲ್ಲಾಡಿಸ್ತೇವೆ. ಕೈಯಲ್ಲಿ ಯಾವ್ದಾದ್ರು ಒಂದು ಚೀಲ ಹಿಡ್ಕೊಂಡು ಒಂದು ಅರ್ಧ ಗಂಟೆ ಹಿಡ್ಕೊಂಡು ನಿಂತಿದ್ದೇವೆ ಅಂದರೆ 2 ಸರ್ತಿ ಆ ಕಡೆ ಎಡಗೈಯಲ್ಲಿದ್ದದ್ದು ಬಲಗೈಗೆ, ಬಲಗೈಯಲ್ಲಿದ್ದದ್ದು ಎಡಗೈಗೆ ಮಾಡ್ತೇವೆ. ಹಾಗಿದ್ದಿರಬೇಕಾದ್ರೆ ಗೋವರ್ಧನ ಪರ್ವತ, ಆ ಪರ್ವತವನ್ನು 7 ದಿನಗಳ ಕಾಲ ತಾನು ಎತ್ತಿ ಹಿಡಿತಾನೆ. ಯಾವುದೇ ಒಂಚೂರು ಕೂಡ ಬಗ್ಗಿಸಿ ಅಥವಾ ಒಂಚೂರು ಬದಲಾವಣೆ ಮಾಡಿ ಇಲ್ಲವೇ ಇಲ್ಲ ಅಂತಂದರೆ ಎಂತಹ ಸಾಮರ್ಥ್ಯ ಭಗವಂತನದ್ದು. ಆ ರೀತಿ ತಾನು ನಿಂತಿದ್ದಾನೆ. ಎಲ್ಲ ಗೋಪಾಲಕರು ಕೂಡ ಕೃಷ್ಣನನ್ನು ಕಂಡು ತಾವು ಹರ್ಷದಿಂದ ಅವನಲ್ಲಿ ಭಕ್ತಿ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನಮ್ಮನ್ನು ಹೀಗೆ ರಕ್ಷಣೆ ಮಾಡ್ತಾ ಇದ್ದಾನಲ್ಲೋ ಸ್ವಾಮಿ ಅಂತ. ಇಂದ್ರನಿಗೂ ಕೂಡ ಸಾಕನಿಸಿತು. ಅಯ್ಯೋ, ನಾನು ಯಾರ ಬುಡಕ್ಕೆ ಕೈ ಹಾಕಲಿಕ್ಕೆ ಹೋದದ್ದು, ಸಾಕ್ಷಾತ್ ಭಗವಂತನನ್ನೇ ಎದುರು ಹಾಕಿಕೊಳ್ಳಿಕ್ಕೆ ಹೋದೆ ಅಲ್ವಾ ಅಂತ ಹೇಳಿ ಅವನಿಗೂ ಕೂಡ ತನ್ನ ತಪ್ಪಿನ ಅರಿವಾಯಿತು. ಕೃಷ್ಣನ ಬಳಿಗೆ ಬಂದು ತಾನು ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಿ, ನೀನು ಉಪೇಂದ್ರ ಅಂತ ಪ್ರಸಿದ್ಧನಾಗು, ಅಂದರೆ ಇಂದ್ರನಿಗಿಂತಲೂ ಮೇಲೆ ನಿಂತವನು,
ವಸ್ತುತಃ ಉಪೇಂದ್ರ ಅಂತಂದರೆ ಇಂದ್ರನ ಈ ವಾಮನನಿಗೂ ಇದಿದೆ. ಯಾಕೆಂದರೆ ಅದಿತಿ ಕಶ್ಯಪರ ಮಗನಾಗಿ ಇಂದ್ರಾದಿ ದೇವತೆಗಳು ಬರ್ತಾರೆ, ಅವರಲ್ಲಿ ವಾಮನನೂ ಬರುವುದರಿಂದಾಗಿ ಅವನನ್ನು ಉಪೇಂದ್ರ ಅಂತ ಕರೆಯುವುದಿದೆ. ಹಾಗೆ ಈಗ ಇಲ್ಲಿ ಇಂದ್ರನಿಗಿಂತಲೂ ಉಪರಿ ಮೇಲಕ್ಕೆ ಇರುವವನ ಕೃಷ್ಣ. ಹಾಗಾಗಿ ಯಾಕೆ ಇಂದ್ರ ಸೋತಿದ್ದಾನಲ್ವಾ, ಸೋತದ್ರಿಂದಲೇ ತನಗಿಂತ ಎತ್ತರದಲ್ಲಿರುವಂತಹ ತನ್ನ ಸ್ವಾಮಿಯನ್ನು ಆ ರೀತಿಯಾಗಿ ಕರೆದು ಅವನಿಗೆ ಅಮೃತಮಯವಾದಂತಹ ಆ ಕ್ಷೀರದಿಂದ ಗಂಗಾ ಜಲಗಳಿಂದೆಲ್ಲ ಕೂಡ ಅಭಿಷೇಕವನ್ನು ಮಾಡ್ತಾನಂತೆ. ಕೃಷ್ಣ ಅವನ ತಪ್ಪನ್ನು ಮನ್ನಿಸ್ತಾನೆ. ಯಾಕೆ ಆಗಲೇ ಹೇಳಿದಂತೆ ಭಕ್ತಾಪರಾಧ ಸಹಿಷ್ಣು. ಇಂದ್ರ ತಾತ್ಕಾಲಿಕವಾಗಿ ದೇವರ ಮರೆಯನ್ನು ಪಡ್ಕೊಂಡದ್ರಿಂದಾಗಿ ಈ ರೀತಿ ದೇವರ ಎದುರಿಗೆ ತಾನು ನಿಂತ. ಆದರೆ ಗೊತ್ತಾಯಿತು, ಇಲ್ಲ ಇದು ಸಾಕ್ಷಾತ್ ವಿಷ್ಣುವಿನ ಅವತಾರ, ನನ್ನ ಉದ್ಧಾರ ಮಾಡುವ ಸ್ವಾಮಿ ಇವ ಅಂತ. ಹಾಗಾಗಿ ಇಂದ್ರನನ್ನು ತಾನು ಕ್ಷಮಿಸಿ ಬಿಡುತ್ತಾನೆ. ಹೀಗೆ ಯಾವಾಗ ಇಂದ್ರನೇ ಬಂದು ಕೃಷ್ಣನ ಬಳಿ ಜಗತ್ಸ್ವಾಮಿಯಾದಂತಹ ನಾರಾಯಣನೇ ನೀನಾಗಿದ್ದೀಯಾ ಅಂತ ಸ್ತುತಿ ಮಾಡ್ತಾನೆ, ಆ ಕೂಡಲೇ ಅಲ್ಲಿ ನಂದಗೋಪ ತಾನು ಹೇಳ್ತಾನೆ, ನೋಡಿ ಗರ್ಗಾಚಾರ್ಯರು ಹೃದಯ ಮಾತನ್ನು ಹೇಳಿದ್ದು, ಎಲ್ಲ ಹೆಸರುಗಳಿಂದಲೂ ಕರೆಯಲ್ಪಡುವಂತಹ ಮಹಾವಿಷ್ಣುವಿನ ಅವತಾರ ಇವ ಕೃಷ್ಣ ಅಂತ ಹಾಗೆ ಹೇಳಿ ಹೋದ್ರಲ್ವ. ನೋಡಿ ಇಂದ್ರಾದಿ ದೇವತೆಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಈಗ ಹೇಳಿ ತಾವು ಆ ಕೃಷ್ಣನ ಮಹಿಮೆಯನ್ನು ತಿಳ್ಕೊಂಡು ಮತ್ತೊಂದಿಷ್ಟು ಭಕ್ತಿ ಮಾಡ್ತಾರಂತೆ. ಅದಾದ ಮೇಲೆ ಒಂದು ದಿನ ನಂದಗೋಪ ಏಕಾದಶಿ ವ್ರತವನ್ನೆಲ್ಲ ಮಾಡಿದ್ದಾನೆ. ಆ ಏಕಾದಶಿ ವ್ರತದ ಮಾರನೆಯ ದಿನ ದ್ವಾದಶಿ ಪಾರಣೆ ಮಾಡುವುದು ಅಂತ ಇದೆ. ಪಾರಣೆ ಮಾಡುವುದಂದ್ರೆ ಬೆಳಗ್ಗೆ ವ್ರತದ ಅಂಗಭೂತವಾಗಿ ದೇವರಿಗೆ ನೈವೇದ್ಯವನ್ನೆಲ್ಲ ಮಾಡಿ ಪೂಜೆಯನ್ನೆಲ್ಲ ಮುಗಿಸಿ ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಹಾಗೆ ಆ ದ್ವಾದಶಿ ಪಾಪ ಅವನಿಗೆ ಸ್ವಲ್ಪ ಏಕಾದಶಿ ಆಯಾಸ ಜಾಸ್ತಿ ಆಗಿದೆ ಕಾಣಿಸ್ತದೆ. ರಾತ್ರಿ ನಿದ್ದೆಯೂ ಕೂಡ ಬಂದಿಲ್ಲ, ಜಾಗರಣೆ ಮಾಡಿದ್ದಾನೆ ಕಾಣಿಸ್ತದೆ. ಹಾಗಾಗಿ ಬೆಳಗ್ಗೆ ಸ್ನಾನಕ್ಕೆ ಹೋಗಬೇಕಾದಂತಹ ಒಂದು ಸಮಯ ಏನಿದೆ ಅದಕ್ಕಿಂತ ಸ್ವಲ್ಪ ಬೇಗನೆ ಸ್ನಾನಕ್ಕೆ ಹೋಗಿದ್ದಾನೆ. ಯಾವತ್ತೂ ಕೂಡ ಹಾಗೆ ನಮಗೆ ಖುಷಿ ಬಂದ ಹಾಗೆ ಹೋಗಿ ಸ್ನಾನ ಮಾಡಲಿಕ್ಕಿಲ್ಲ. ಧರ್ಮಶಾಸ್ತ್ರಗಳೇ ಹೇಳ್ತದೆ ಯಾವ ಹೊತ್ತಿಗೆ ಮಲಗಬೇಕು, ಯಾವ ಹೊತ್ತಿಗೆ ಏಳಬೇಕು, ಯಾವ ಹೊತ್ತಿಗೆ ಸ್ನಾನ ಮಾಡಬೇಕು, ಯಾವ ಹೊತ್ತಿಗೆ ಆಹಾರ ಸ್ವೀಕಾರ ಮಾಡಬೇಕು ಅಂತ. ನಮಗೆ ಧರ್ಮಶಾಸ್ತ್ರ ಎನ್ನುವುದು ಬರೀ ಒಂದು ಶೋಕೇಸ್ನಲ್ಲಿ ಇಡಬಹುದಾದಂತಹ ಪುಸ್ತಕ ಮಾತ್ರ ಆಗಿಬಿಟ್ಟಿದೆ. ನಾವು ಅದನ್ನು ತೆಗೆದು ನೋಡುವುದಿಲ್ಲ. ಅದರಿಂದಾಗಿ ಅದರಲ್ಲಿ ಏನಿದೆ ಅಂತ ನಮಗೆ ಪರಿಚಯ ಇಲ್ಲ. ನಾವು ಖುಷಿ ಬಂದಾಗಿ ಬದುಕ್ತೇವೆ. ಆದರೆ ನಿಜವಾಗಿಯೂ ಕೂಡ ಇಂಥ ಹೊತ್ತಿಗೆ ಸ್ನಾನ ಮಾಡಬೇಕು ಅಂತ ನಿಯಮ ಇದೆ. ಆ ಸ್ನಾನ ಮಾಡಬೇಕಾದಂತಹ ಹೊತ್ತಿಗಿಂತ ಮೊದಲೇ ಇವನು ಸ್ನಾನಕ್ಕೆ ಇಳಿದಿದ್ದಾನೆ ನಂದಗೋಪ. ಅದು ಅಸುರರಿಗೆ ಸಂಬಂಧಪಟ್ಟಂತಹ ಕಾಲ, ಆಸುರಿ ಕಾಲ. ಕೂಡಲೇ ಆ ವರುಣನ ದೂತರೆಲ್ಲರೂ ತಾವು ಬರ್ತಾರೆ. ಆ ನಂದಗೋಪನನ್ನು ತಾವು ಎಳ್ಕೊಂಡು ಹೋಗ್ತಾರೆ. ಈ ಕಡೆ ಸ್ನಾನಕ್ಕೆ ಹೋದಂತಹ ನಂದಗೋಪ ಇನ್ನೂ ಬಂದಿಲ್ಲ. ಗೋಪಾಲಕರೆಲ್ಲ ಸುದ್ದಿ ಹಬ್ಬಿತು. ಕೃಷ್ಣನ ಬಳಿ ಕೇಳ್ತಾರೆ, ಕೃಷ್ಣ ನಂದಗೋಪ ಕಾಣಿಸ್ತಾ ಇಲ್ಲ, ಸುಮಾರು ಹೊತ್ತಾಗಿದೆ ಸ್ನಾನಕ್ಕೆ ಹೋಗಿ. ಹೌದಾ ಅಂತ ಹೇಳಿ ಕೃಷ್ಣ ತಾನು ಆ ನಂದಗೋಪ ಇರುವಲ್ಲಿಗೆ ಅಂದರೆ ವರುಣನ ಲೋಕಕ್ಕೆ ತಾನು ಹೋಗಿ ಅಲ್ಲಿ ತಾನು ಆ ವರುಣನ ಲೋಕದಲ್ಲಿ ಇರುವಂತಹ ವರುಣನ ಭಟರು ಯಾರಿದ್ದಾರೆ, ವರುಣ ಎಲ್ಲರಿಂದಲೂ ಕೂಡ ತಾನು ಸೇವೆಯನ್ನು ಸ್ವೀಕರಿಸಿದವನಾಗಿ ಅಲ್ಲಿ ಇದ್ದಂತಹ ನಂದಗೋಪನನ್ನು ತಾನು ಮತ್ತೆ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದ ಬಳಿಕ ಈ ಗೋಪಾಲಕರೆಲ್ಲರೂ ಕೂಡ ಕೃಷ್ಣನ ಹತ್ರ ಕೇಳ್ತಾನೆ, ಕೃಷ್ಣ ನಿನ್ನ ವೈಕುಂಠ ಲೋಕವನ್ನೊಮ್ಮೆ ನಮಗೆ ತೋರಿಸಬೇಕು ಅಂತ. ಹೌದಾ, ಸರಿ ಅಂತ ಹೇಳಿ ಕೃಷ್ಣ ಎಲ್ಲರೂ ಹೋಗಿ ಯಮುನೆಯಲ್ಲಿ ಮುಳುಗಿ ಅಂತ ಹೇಳ್ತಾನೆ. ಎಲ್ಲರೂ ಮುಳುಗ್ತಾರೆ. ಮುಳುಗಿ ಅಲ್ಲಿ ಕಣ್ಣು ತೆಗೆದರೆ ಅಲ್ಲಿ ಅವರಿಗೆ ಆ ಭಗವಂತನ ವೈಕುಂಠ ಲೋಕದ ದರ್ಶನ. ಅಲ್ಲಿಗೆ ಹೋಗಬೇಕು ಅಂತಂದ್ರೆ ಅವರು ಮುಕ್ತರಾಗಬೇಕು. ಆದರೆ ದೇವರೇ ತೋರಿಸ್ತಾನೆ ಅಂತಾರೆ. ಇಂತಹ ಒಂದು ವಿಶೇಷತೆ ಇರ್ತದೆ. ಹಾಗೆ ಆ ಗೋಪಾಲಕರೆಲ್ಲ ತಾವು ಕಾಣ್ತಾರೆ. ಅದಾದ ಬಳಿಕ ಹಿಂದೆ ಆ ಕಾತ್ಯಾಯಿನಿ ವ್ರತವನ್ನು ಮಾಡಿದಂತಹ ಗೋಪಿಕಾಸ್ತ್ರೀಯರನ್ನು ತಾನು ಅನುಗ್ರಹಿಸ್ತಾನೆ. ಅವರಿಗಾಗಿ ತಾನು ಒಂದು ರಾತ್ರಿ, ಹುಣ್ಣಿಮೆಯ ರಾತ್ರಿಯಂದು ಕೊಳಲಿನ ನಾದವನ್ನು ಮಾಡ್ತಾ ಆ ಕೊಳಲಿನ ನಾದಕ್ಕೆ ಅವರೆಲ್ಲರೂ ಕೂಡ ಆಕರ್ಷಿತರಾಗಿ ಬಂದು ಆ ಕೃಷ್ಣನ ಬಳಿಯಲ್ಲಿ ನಿಂತು ತಾವು ಕೃಷ್ಣನ ಅಂಗಸಂಗವನ್ನು ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಎಲ್ಲ ಗೋಪಿಕಾಸ್ತ್ರೀಯರ ಬಳಿಗೂ ತಾನು ತನ್ನ ಒಂದೊಂದು ರೂಪದಿಂದ ತಾನು ಅವರನ್ನು ಅನುಗ್ರಹಿಸ್ತಾನೆ. ಅದರ ಮಧ್ಯದಲ್ಲಿ ಅವರಿಗೊಂದು ಆಲೋಚನೆ ಬರ್ತದೆ, ನೋಡಿ ಕೃಷ್ಣ ನಮ್ಮ ವಶಕ್ಕೆ ಸಿಲುಕಿದ್ದಾನೆ ಅಂದರೆ ನಾವು ಎಂತಹ ಒಂದು ಹೆಚ್ಚಿನ ಸಾಮರ್ಥ್ಯವುಳ್ಳವರು ಅಂತ ಒಂದು ಆಲೋಚನೆ ಬರ್ತದೆ. ಹೌದಾ ಅಂತ ಮಾಡಿ ಕೃಷ್ಣ ತಾನು ಎಲ್ಲರ ಕಣ್ಣಿನಿಂದಲೂ ಮರೆಯಾಗ್ತಾ ಬರಬೇಕಾದ್ರೆ ಎಲ್ಲರೂ ಕೂಡ ಅಯ್ಯೋ ಕೃಷ್ಣ ಇಲ್ಲೇ ಇದ್ದಲ್ವ, ಎಲ್ಲಿ ಹೋದ ಅಂತ ಹುಡುಕಿಕೊಂಡು ಎಲ್ಲರೂ ಬರ್ತಾರೆ. ಯಾರಿಗೂ ಕೂಡ ಕೃಷ್ಣ ಕಾಣಿಸುವುದಿಲ್ಲ. ಮತ್ತೆ ಅಲ್ಲಿ ಹೆಜ್ಜೆಯ ಜಾಡನ್ನು ಅನುಸರಿಸಿಕೊಂಡು ಹೋಗ್ತಾರೆ. ಅಲ್ಲಿ ಕೃಷ್ಣನದ್ದು ಮತ್ತೆ ಗೋಪಿಕಾಸ್ತ್ರೀಯ ಒಬ್ಬಾಕೆ ಗೋಪಿಕಾಸ್ತ್ರೀಯ ಹೆಜ್ಜೆ ಉಂಟು. ಆ ಹೆಜ್ಜೆಯನ್ನು ಇವಳು ಕರ್ಕೊಂಡು ಹೋಗಿದ್ದಾಳೆ ಕೃಷ್ಣನನ್ನು. ಯಾಕೆ ಎಲ್ಲರೂ ತಿಳ್ಕೊಳ್ಳೋದು ಕೃಷ್ಣ ನನ್ನ ಬಳಿ ಇದ್ದಾನೆ ಅಂತ. ಎಲ್ಲರ ಬಳಿಯೂ ಕೃಷ್ಣ ಇದ್ದ, ಬೇರೆ ಬೇರೆ ರೂಪದಿಂದ ಇದ್ದಾರೆ, ಅದವರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ನನ್ನ ಬಳಿ ಮಾತ್ರ ಇದ್ದಾನೆ ಅಂತ ತಿಳ್ಕೊಂಡು ಇದ್ದಂತಹ ಎಲ್ಲ ಗೋಪಿಕಾಸ್ತ್ರೀಯರು ಈಗ ಒಟ್ಟಾಗಿದ್ದಾರೆ. ಆ ಹೆಜ್ಜೆಯ ಜಾಡನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ದೂರಕ್ಕೆ ಹೋದ ಹಾಗೆ ಅಲ್ಲಿ
ಆ ಹೆಣ್ಣಿನ ಗೋಪಿಕಾ ಸ್ತ್ರೀಯ ಹೆಜ್ಜೆಯ ಗುರುತಿಲ್ಲ, ಕೃಷ್ಣನದ್ದು ಮಾತ್ರ ಇದೆ. ಅದನ್ನು ಎಲ್ಲ ಮಾತನಾಡಿಕೊಂಡ್ರು. ಇಲ್ಲಿಯವರೆಗೆ ಕೃಷ್ಣ ಹಾಗೂ ಅವಳು ಒಟ್ಟಿಗೆ ನಡ್ಕೊಂಡು ಬಂದಿದ್ದಾಳೆ. ಇದಾದ ಮೇಲೆ ಬಹುಶಃ ಕೃಷ್ಣ ಅವಳನ್ನು ಹೊತ್ತುಕೊಂಡು ಹೋಗಿದ್ದಾನೆ. ನೋಡಿ, ಕೃಷ್ಣನದ್ದು ಹೆಜ್ಜೆಯ ಗುರುತು ಮಾತ್ರ ಉಂಟು, ಅವಳದ್ದು ಹೆಜ್ಜೆಯ ಗುರುತೇ ಇಲ್ಲ, ಅವಳು ಏನೋ ಮೋಡಿ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳಿಕೊಂಡು ತಾವು ಮತ್ತೆ ಮುಂದಕ್ಕೆ ಹೋಗಿ ನೋಡಿದರೆ ಹೌದು, ಅವಳು ಇದ್ದಾಳಲ್ಲಿ, ಅಳುತ್ತಾ ಇದ್ದಾಳೆ. ಕೃಷ್ಣ ಎಲ್ಲಿ ಹೋದ ಅಂತ. ಯಾಕೆ ಅಂದರೆ ಕೃಷ್ಣ ಅವಳಿಗೂ ಕೂಡ ತಾನು ಕಾಣಿಸ್ತಾ ಇಲ್ಲ ಈಗ. ಆವಾಗ ಎಲ್ಲ ಆ ಗೋಪಿಕಾಸ್ತ್ರೀಯರಿಗೂ ಕೂಡ ಅಯ್ಯೋ, ನಾವು ತಪ್ಪು ಮಾಡಿಬಿಟ್ವಿ, ನಮಗಾಗಿ ಕೃಷ್ಣ ಬಂದಿದ್ದ, ನಾವೇ ಕೃಷ್ಣನನ್ನು ಕರ್ಕೊಂಡದ್ದು ಅಂತ ಅಹಂಕಾರದ ವರ್ತನೆಯನ್ನು ಮಾಡಿದ್ವಿ, ಹಾಗಾಗಿ ಕೃಷ್ಣ ನಮಗೆ ಬುದ್ಧಿ ಕಲಿಸ್ತಾ ಇದ್ದಾನೆ, ನಮಗೆ ಪಾಠ ಮಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲ ಒಟ್ಟು ಸೇರಿ ಪ್ರಾರ್ಥನೆ ಮಾಡ್ತಾರೆ. ಅಲ್ಲೇ ಬರುವಂಥದ್ದು ಗೋಪಿಗೀತೆ. ಜಯತಿ ತೇಧಿಕಂ ಜನ್ಮನಾವೃತ ಶ್ರಯತ ಇಂದಿರಾ ಸಾಧು ತತ್ರಹಿ ದಯಿತ ದೃಶ್ಯತಾಂ ತ್ವಾಂ ದಿದೃಕ್ಷತಾಂ ಅಂತ ಹೇಳಿಕೊಂಡು, ಹೇ ಕೃಷ್ಣ, ನಿನ್ನ ಸನ್ನಿಧಾನದಿಂದ ಆ ಲಕ್ಷ್ಮಿ ತಾನು ಠಿಕಾಣಿ ಹೂಡಿಬಿಟ್ಟಿದ್ಲು. ಎಲ್ಲಿ? ವ್ರಜದಲ್ಲಿ. ಯಾಕೆ? ಕೃಷ್ಣ ಬಂದಿದ್ದಾನೆ ಅಂತಂದ್ರೆ ಕೃಷ್ಣನ ಪಾದದ ಧೂಳಿಯಲ್ಲಿ ಲಕ್ಷ್ಮಿಯ ಪೂರ್ಣ ಸನ್ನಿಧಾನ. ಅದಕ್ಕೆ ಶ್ರಯತ ಇಂದಿರಾ ಸಾಧು ತತ್ರಹಿ, ಇಂದಿರೆ ಲಕ್ಷ್ಮೀದೇವಿ ಅಲ್ಲೇ ತಾನು ತನ್ನ ಡೇರೆಯನ್ನು ಮಾಡಿಕೊಂಡು ಅಲ್ಲೇ ತನ್ನ ಸನ್ನಿಧಾನವನ್ನು ತೋರಿಸುವವಳಾಗಿದ್ಲು. ಅಂತಹ ಆ ನಿನ್ನ ಒಂದು ಮಹಿಮೆ, ನಿನ್ನನ್ನು ಕಾಣದೆ ತ್ರುಟಿ ಯುಗಾಯತೆ ತ್ವಾಮಪಶ್ಯತಾಂ. ಈಗ ನಿನ್ನನ್ನು ಕಾಣದೆ ಒಂದೊಂದು ತ್ರುಟಿ ಅಂತಂದ್ರೆ ಹೇಳ್ತಾರೆ, ಸೂಚ್ಯಾಭಿನ್ನೆ ಪದ್ಮಪತ್ರೆ ತ್ರುಟಿರಿತ್ಯಭಿಧೀಯತೆ ಅಂತ. ಒಂದು ಕಮಲದ ಎಸಳನ್ನು ಒಂದು ಚೂಪಾದ ಸೂಜಿಯಿಂದ, ಕಮಲ ಪತ್ರದ ಎಸಳನ್ನು ಸೂಜಿಯಿಂದ ಚುಚ್ಚಲಿಕ್ಕೆ ಎಷ್ಟು ಸಮಯ ಬೇಕು, ಎಷ್ಟು ಗಂಟೆ ಬೇಕು, ಎಷ್ಟು ಏನಿಲ್ಲ, ಅತ್ಯಂತ ಸೂಕ್ಷ್ಮವಾದಂತಹ ಕಾಲ. ಹೀಗೆ ಮಾಡಿದಾಗ ಅದು ಒಡೆದು ಹೋಗ್ತದೆ. ಅಂತಹ ಕಾಲಕ್ಕೆ ತ್ರುಟಿ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ, ಯೋಕ್ಷ್ಣೋರ್ನಿಮೇಶಸ್ಯ ಖರಾಮ ಭಾಗ ಅಂತ ಹೇಳಿಕೊಂಡು, ನಾವು ಕಣ್ಣು ಮುಚ್ಚಿ ತೆಗೆಯುವುದೇನಿದೆ ಅದರ ಅತ್ಯಂತ ಸೂಕ್ಷ್ಮವಾದಂತಹ ಕಾಲವನ್ನು ತ್ರುಟಿ ಅಂತ. ಅಷ್ಟು ಸೂಕ್ಷ್ಮವಾದಂತಹ ತ್ರುಟಿ ಕಾಲ ಏನಿದೆ, ಆ ತ್ರುಟಿ ಕಾಲವೂ ಕೂಡ ಒಂದೊಂದು ಯುಗ ಕಳೆದಂತ ಆಗ್ತಾ ಇದೆ ಕೃಷ್ಣ. ಯಾಕೆ? ನೀನಿಲ್ಲ, ನಮಗೆ ನಿನ್ನನ್ನು ಕಾಣ್ತಾ ಇಲ್ಲ ಅಂತ ಹೇಳಿಕೊಂಡು ಎಲ್ಲ ತಾವು ತಮ್ಮ ಆ ಭಕ್ತಿ ಭಾವವನ್ನು, ತಮ್ಮಲ್ಲಿದ್ದಂತಹ ಅಹಂಕಾರವನ್ನು ತಾವು ತೋಡಿಕೊಂಡಾಗ ಕೃಷ್ಣ ಮತ್ತೆ ಅವರನ್ನು ಅನುಗ್ರಹಿಸ್ತಾನೆ ಅಂತ ಹೇಳಿ ಅಲ್ಲಿ ಬರ್ತದೆ. ಅದಾದ ಮೇಲೆ ಒಬ್ಬ ವಿದ್ಯಾಧರ ಅಂತಂದ್ರೆ ದೇವಲೋಕದಲ್ಲಿ ಹಾಡನ್ನೆಲ್ಲ ಹಾಡ್ತಾ ಇರುವಂತಹ ಅಥವಾ ದೇವತೆಗಳ ಸೇವೆಯನ್ನು ಮಾಡುವಂತಹ ಒಂದು ಗುಂಪು. ನಾವು ಗಂಧರ್ವರು, ವಿದ್ಯಾಧರರು, ಯಕ್ಷರು, ಕಿನ್ನರರು ಅಂತೆಲ್ಲ ಹೇಳ್ತೇವಲ್ವ, ಹಾಗೆ ಒಂದು ವಿದ್ಯಾಧರ. ಅವನಿಗೆ ಒಂದು ಶಾಪ ಇತ್ತು. ಆ ಶಾಪದ ಅಂದರೆ ಋಷಿಗಳನ್ನು ಅಪಮಾನ ಮಾಡಿದ ಕಾರಣದಿಂದಾಗಿ ಒಂದು ಶಾಪ ಬಂದಿತ್ತು, ಹೆಬ್ಬಾವಾಗಿ ಬಿಡು ಅಂತ. ಹಾಗೆ ತಾನು ಹೆಬ್ಬಾವಿನ ರೂಪದಲ್ಲಿ ಇದ್ದವನಾಗಿದ್ದ. ಈ ಗೋಪಾಲಕರು ಎಲ್ಲ ಕೃಷ್ಣನಿಂದ ಸಹಿತರಾಗಿ ತಾವು ಅಲ್ಲೇ ಹತ್ತಿರದಲ್ಲಿ ಇರುವಂತಹ ಒಂದು ಅಂಬಿಕಾವನ ಅಂತ, ಅಂಬಿಕಾವನದಲ್ಲಿದ್ದಂತಹ ಒಂದು ಈಶ್ವರ ದೇವಸ್ಥಾನಕ್ಕೆ ತಾವು ಸಾಗಿದ್ದಾರೆ. ಅಲ್ಲಿ ತಾವು ರುದ್ರನ ಒಳಗಿರುವಂತಹ ನರಸಿಂಹಸ್ವಾಮಿಯನ್ನು ಕಂಡು ತಾವಲ್ಲಿ ಆರಾಧನೆಗಳನ್ನೆಲ್ಲ ಮಾಡಿ ಅಲ್ಲಿಯೇ ರಾತ್ರಿ ಮಲ್ಕೊಂಡಿದ್ದಾರೆ. ಮಧ್ಯರಾತ್ರಿಯ ಕಾಲದಲ್ಲಿ ಆ ಹೆಬ್ಬಾವಿನ ರೂಪದಲ್ಲಿದ್ದಂತಹ ವಿದ್ಯಾಧರ ತಾನು ನಂದಗೋಪನನ್ನು ನುಂಗ್ಲಿಕ್ಕೆ ಶುರು ಮಾಡಿದ್ದಾನೆ. ನಂದಗೋಪ ಬೊಬ್ಬಿಡ್ತಾನೆ, ಕೃಷ್ಣ ನನ್ನನ್ನು ರಕ್ಷಣೆ ಮಾಡು ಅಂತ. ಕೃಷ್ಣ ನೋಡ್ತಾನೆ, ನಗ್ತಾನೆ. ನಕ್ಕು ಯಾವ ಹೆಬ್ಬಾವಿತ್ತು ಆ ಹೆಬ್ಬಾವಿನ ಬಳಿಗೆ ತಾನು ಬಂದು ತನ್ನ ಪಾದವನ್ನು ತಾಗಿಸ್ತಾನೆ. ಬರೀ ಪಾದ ತಾಗಿಸ್ತಾನೆ. ಅಷ್ಟಕ್ಕೆ ಆ ಅಜಗರ ಅಥವಾ ಹೆಬ್ಬಾವಿನ ರೂಪದಲ್ಲಿದ್ದಂತಹ ವಿದ್ಯಾಧರ ತಾನು ಶಾಪ ಮುಕ್ತನಾಗಿ ತನ್ನ ಆ ಯಾವ ರೂಪ ಇದೆ, ನಿಜ ಸ್ವರೂಪ ಇದೆ, ಅದನ್ನು ತಾನು ತೋರಿಸಿಕೊಳ್ತಾನೆ. ಕೃಷ್ಣ ತನಗೆ ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ಯಾರು ನೀನು ಅಂತ ಕೇಳ್ತಾನೆ. ಅದಕ್ಕೆ ತಾನು ಇಂಥವನು ಸ್ವಾಮಿ ಅಂತ ಹೇಳಿಕೊಂಡು ತನ್ನ ಪರಿಚಯವನ್ನು ಮಾಡಿಸಿಕೊಂಡು, ಮನೆಗೆ ನಿನ್ನಿಂದಾಗಿ, ನಿನ್ನ ಪಾದಸ್ಪರ್ಶದಿಂದ ನನ್ನ ಶಾಪ ಎಲ್ಲ ಪರಿಹೃತವಾಗಿದೆ ಅಂತ ಹೇಳಿಕೊಂಡು ಕೃಷ್ಣನನ್ನು ತಾನು ಸ್ತುತಿ ಮಾಡ್ತಾನೆ. ಇಷ್ಟಾದ ಮೇಲೆ ಮತ್ತೆ ಕಂಸ ತಾನು ದುಷ್ಟರನ್ನು ಕಳುಹಿಸ್ತಾ ಇದ್ದಾನೆ. ಈಗ ಬಂದವ ಅರಿಷ್ಟಾಸುರ ಅಂತ. ಇವನಿಗೆ ರುದ್ರದೇವರ ವರ, ಈಶ್ವರ ದೇವರ ವರದಿಂದಾಗಿ ಆತ ಅವಧ್ಯನಾಗಿದ್ದ. ಎತ್ತಿನ ರೂಪದಲ್ಲಿ ಇದ್ದಂತಹ ಆ ಅಸುರ ಅವನು ಬಂದು ಹಸುಗಳನ್ನೆಲ್ಲ ತಾನು ಪೀಡೆ ಕೊಡ್ತಾ ಇದ್ದ. ಹೀಗೆ ಅವುಗಳ ಪೀಡೆಯನ್ನು ಕಂಡು, ಹಸುಗಳಿಗೆ ಕೊಡ್ತಾ ಇದ್ದಂತಹ ಪೀಡೆಯನ್ನು ಕಂಡು ಕೃಷ್ಣ ಇವನು ಅಸುರ ಅಂತ ಅವನನ್ನು ಗುರುತಿಸಿ ಅವನನ್ನು ತಾನು ಯಾವಾಗ ಕೃಷ್ಣ ಎದುರಿಗೆ ಬರ್ತಾನೆ, ಕೃಷ್ಣನನ್ನು ಕೋಡಿನಿಂದ ಚುಚ್ಚಿ ಸಾಯಿಸಬೇಕು ಅಂತ ಮುಂದಕ್ಕೆ ಬರ್ತಾನೆ ಆ ಅರಿಷ್ಟ. ಕೃಷ್ಣ ಅವನ ಆ ಕೋಡುಗಳನ್ನೇ ಹಿಡ್ಕೊಂಡು ಅವನನ್ನು ನೆಲಕ್ಕೆ ಬಡಿದು ಅವನು ರಕ್ತಗಾರತ ಸಾಯುವಂತೆ ಮಾಡ್ತಾನೆ. ಅದಾದ್ಮೇಲೆ ಮತ್ತೆ ಕೇಶಿ ಅಂತ ಒಬ್ಬ ಅಸುರ ಬರ್ತಾನೆ. ಅವನು ಕುದುರೆಯ ರೂಪದಲ್ಲಿ ಇದ್ದಂತಹ ಅಸುರ. ಅವನ ಬಾಯಿಯ ಒಳಗೆ ತಾನು ತನ್ನ ತೋಳನ್ನು ಹಾಕಿ ಅವನ ಹಲ್ಲುಗಳೆಲ್ಲ ಉದುರಿ ಬೀಳುವ ಹಾಗೆ ಮಾಡಿ ಅವನ ಆ ಬಾಯಿಯ ಒಳಗಿಂದ ಅವನ ಪ್ರಾಣವನ್ನೇ ತಾನು ತೆಗೆದು ಬಿಡ್ತಾನೆ.
ಗಂಟಲಿನವರೆಗೆ ಹಾಕಿ ಅಲ್ಲಿ ಉಸಿರಾಡಲಿಕ್ಕಾಗದೇ ಇರುವ ಹಾಗೆ ಮಾಡಿ ಅವನ ಪ್ರಾಣವನ್ನು ಹೀಗೆ ತೆಗಿತಾನೆ. ಅದಾದ ಮೇಲೆ ಮತ್ತೊಬ್ಬ ವ್ಯೋಮಾಸುರ ಅಂತ ಬರುತ್ತಾನೆ. ಇವ ಮಾಯಾವಿ ಮಯ ಇದ್ದಾನಲ್ವ, ದೈತ್ಯರಿಗೆ ಶಿಲ್ಪಶಾಸ್ತ್ರವನ್ನೆಲ್ಲ ಮಾಡಿಕೊಟ್ಟ ಮಯಾಸುರ, ದಾನವ ಶಿಲ್ಪಿ ಅಂತ ಪ್ರಸಿದ್ಧನಾಗಿದ್ದಾನಲ್ವ. ಆ ಮಯಾಸುರನ ಮಗ. ಇವನಿಗೆ ಬ್ರಹ್ಮದೇವರ ವರ. ಇವನು ಗೋಪಾಲಕರ ಹಾಗೆ ವೇಷ ಹಾಕಿಕೊಂಡು ಬಂದು ಆ ಗೋಪಾಲಕರು ಒಂದು ಆಟವನ್ನು ಆಡ್ತಾ ಇದ್ರು. ನಾವೀಗ ಕಳ್ಳ ಪೊಲೀಸ್ ಆಟ ಆಡ್ತೇವಲ್ಲ, ಅದೇ ಆಟ. ಅದರಲ್ಲಿ ಹೇಗೆ ಅಂತಂದರೆ, ಒಂದಿಷ್ಟು ಗೋಪಾಲಕರು ಕುರಿಗಳ ಹಾಗೆ ಇರುವವರು, ಒಂದಿಷ್ಟು ಗೋಪಾಲಕರು ಕಳ್ಳರು, ಆ ಕುರಿಗಳನ್ನು ಕಳ್ಳತನ ಮಾಡುವವರು, ಒಂದಿಷ್ಟು ಗೋಪಾಲಕರು ರಾಜಭಟರು, ಆ ಕಳ್ಳರನ್ನು ಹಿಡಿದುಕೊಳ್ಳುವಂಥದ್ದು. ಹೀಗೆ ಆಟ ಆಡ್ತಾ ಇದ್ರು. ಆ ರೀತಿಯಾಗಿ ಇದ್ದಂತಹ ಆಟದಲ್ಲಿ ಗೋಪಾಲಕ ವೇಷದಲ್ಲಿ ಬಂದಂತಹ ಈ ವ್ಯೋಮಾಸುರ ತಾನು ಕಳ್ಳ ಎನ್ನುವಂತಹ ವಿಭಾಗಕ್ಕೆ ಸೇರಿಕೊಂಡು, ಕಳ್ಳನೇ ಅವ, ಆ ವಿಭಾಗಕ್ಕೆ ಸೇರಿಕೊಂಡು ಇಲ್ಲಿದ್ದಂತಹ ಒಂದಿಷ್ಟು ಗೋಪಾಲಕರನ್ನೆಲ್ಲ ತಾನು ಅಪಹರಣ ಮಾಡಿಕೊಂಡು ಒಂದು ಗುಹೆಯಲ್ಲಿ ಬಚ್ಚಿಡುವಂಥದ್ದು. ಕೊನೆಗೆ ಅವರನ್ನೆಲ್ಲರನ್ನೂ ಕೂಡ ಸಾಯಿಸಬೇಕು ಅಂತ ಆಲೋಚನೆ ಮಾಡಿದ. ಕೃಷ್ಣ ಅವನ ಈ ಸಂಚನ್ನು ಅರಿತವನಾಗಿ ತಾನು ಆ ವ್ಯೋಮಾಸುರನನ್ನು ಚಚ್ಚಿ ಕೊಂದು ಎಲ್ಲಿ ಅವರನ್ನೆಲ್ಲ ಅಪಹರಿಸಿ ಇಟ್ಟಿದ್ದ ಗೋಪಾಲಕರನ್ನು ಅವರನ್ನೆಲ್ಲರನ್ನೂ ಕೂಡ ಬಂಧನದಿಂದ ತಾನು ಮತ್ತೆ ಬಿಡಿಸ್ತಾನೆ. ಇಷ್ಟಾಗಬೇಕಾದ್ರೆ ಆ ಕಡೆ ಕಂಸನ ಬಳಿಗೆ ತಾವು ನಾರದರು ಹೋಗ್ತಾರೆ. ಹೋಗಿ ಯಾಕೆ ಕಂಸನದ್ದು ಪಾಪದ ವ್ಯವಸ್ಥೆ ಆಗ್ತಾ ಉಂಟು, ಅರೆ ಅದು ಫುಲ್ಫಿಲ್ ಆಗಬೇಕಲ್ವಾ, ಅವನ ಕೃಷ್ಣನ ಅವತಾರದ ಕಾರ್ಯ ಸಾಧನೆ ಆಗಬೇಕು ಅಂದರೆ ಕಂಸ ಅತಿಶಯವಾದ ಪಾಪವನ್ನು ಮಾಡಬೇಕು. ಅದಕ್ಕಾಗಿ ಒಂದಿಷ್ಟು ಪ್ರಚೋದನೆ ಮಾಡಿ ಬರ್ತಾರೆ. ಆ ಸಮಯದಲ್ಲಿ ನೀನು ಹೀಗೆ ದ್ರಮಿಳನೆಂಬಂತಹ ಅಸುರಗಂಧರ್ವನ ಮಗ ಅಂತೆಲ್ಲ ತನ್ನ ಕಂಸನ ಸ್ವರೂಪವನ್ನೆಲ್ಲ ತಿಳಿಸಿಕೊಟ್ಟು, ಹಾಗಾಗಿ ನೀನು ಎಷ್ಟು ಬೇಗ ಸಾಧ್ಯವುಂಟೋ ಅಷ್ಟು ಬೇಗ ನಿನ್ನನ್ನು ಎದುರಿಸಲಿಕ್ಕಿರುವಂತಹ ದೇವತೆಗಳ ಅವತಾರಗಳಾಗಿರುವಂತಹ ಆ ಗೋಪಾಲಕರೆಲ್ಲ ಯಾರಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ನಿಗ್ರಹಿಸಬೇಕು ಅಂತೆಲ್ಲ ಆ ಮಾತುಗಳನ್ನೆಲ್ಲ ಆಡ್ತಾರೆ ನಾರದರು. ಕೂಡಲೇ ಕಂಸ ತಾನು ಆಲೋಚನೆ ಮಾಡ್ತಾನೆ, ಇನ್ನು ತಡ ಮಾಡಲಿಕ್ಕಿಲ್ಲವೇ ಇಲ್ಲ ಅಂತ ಹೇಳಿ ತಾನು ವಸುದೇವ ದೇವಕಿಯರನ್ನು ಮತ್ತೆ ಬಂಧಿಸಿ ಸೆರೆಯಲ್ಲಿ ಇಡ್ತಾನೆ. ಯಾಕೆ ವಸುದೇವ ದೇವಕಿಯರು ದೇವಾಂಶರು ಅಂತ ಅವನಿಗೆ ನಾರದರ ಮುಖಾಂತರ ಗೊತ್ತಾದದ್ರಿಂದಾಗಿ. ಮತ್ತೆ ಕೃಷ್ಣ ಬಲರಾಮ ಹಾಗೂ ಎಲ್ಲ ಗೋಪಾಲಕರು, ನಂದಗೋಪ ಇವರೆಲ್ಲರೂ ಕೂಡ ಇಲ್ಲಿಗೆ ಬರಬೇಕು ಅಂತ ಹೇಳಿ ತಾನೊಂದು ಬಿಲ್ಲ ಹಬ್ಬವನ್ನು ಆಯೋಜನೆ ಮಾಡ್ತಾನೆ. ರುದ್ರದೇವರ ವರದಿಂದ ಸಿಕ್ಕಿರುವಂತಹ, ಯಾರಿಂದಲೂ ಕೂಡ ಅದನ್ನು ಭೇದನೆ ಮಾಡಲಿಕ್ಕೆ ಅಥವಾ ತುಂಡರಿಸಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಬಿಲ್ಲನ್ನು ಹಿಡಿದುಕೊಂಡು ಅದರ ಹೆದೆಯೇರಿಸುವಂತಹ ಒಂದು ಹಬ್ಬ ಆಯೋಜನೆ ಮಾಡಿದ್ದಾನೆ. ಹಾಗೆ ಆಯೋಜಿಸಿ ಅಕ್ರೂರನನ್ನು ತಾನು ಕಳುಹಿಸ್ತಾನೆ, ಹೋಗಿ ಕೃಷ್ಣ ಬಲರಾಮರನ್ನು ಬರಲಿಕ್ಕೆ ಹೇಳು ಅಂತ. ವಸ್ತುತಃ ಅಕ್ರೂರ ಸಾತ್ವಿಕನೇ, ಅವನಲ್ಲಿ ಕೃಷ್ಣನಲ್ಲಿ ವಿಪರೀತವಾದಂತಹ ಭಕ್ತಿ ಇತ್ತು. ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ, ಈ ಕೆಸರಿನಲ್ಲಿ ಅರಳಿರುವಂತಹ ಕೆಸರಿನ ಮಧ್ಯದಲ್ಲಿರುವ ಕಮಲದಂತೆ ಅಂತ. ಕೆಸರೆಲ್ಲ ಕೊಚ್ಚೆಯೇ ಆಗಿದ್ರೂ ಕೂಡ ಕಮಲ ಪುಷ್ಪ ಹೇಗೆ ಒಳ್ಳೆಯದು, ಹಾಗೆ ಆ ಕಂಸನ ಸುತ್ತಲಿದ್ದಂತಹ ಎಲ್ಲ ದುಷ್ಟರೇ ಆಗಿದ್ರೂ ಕೂಡ ಅಕ್ರೂರ ಮೊದಲಾದಂತಹ ಕೆಲವರು ಅಲ್ಲಿಯೂ ಕೂಡ ಕಮಲ ಪುಷ್ಪದಂತೆ ಶೋಭಿಸ್ತಾ ಇರುವವರಾಗಿದ್ರು. ಆತ ವಸ್ತುತಃ ಅವನು ಯಾರು ಅಂತ ಕೇಳಿದರೆ ಕಿಶೋರ ಅಂತ ಒಬ್ಬ ದೇವತೆಗಳ ಗಾಯಕ ಅಂತೆ. ಅಂದರೆ ದೇವತೆಗಳ ಲೋಕದಲ್ಲಿ ಹಾಡು ಹಾಡುವಂತಹ ಒಬ್ಬ ವ್ಯಕ್ತಿ, ಗಂಧರ್ವ. ಸಾಮಾನ್ಯವಾಗಿ ಗಂಧರ್ವರ ಹಾಡು ಹಾಡುವವರು ಕಿಶೋರ ಅಂತ. ಅವನೀಗ ಅಕ್ರೂರನಾಗಿ ತಾನು ಬಂದಿದ್ದಾನೆ. ಕಂಸನ ಆದೇಶ ಏನಿದೆ, ಆದೇಶವನ್ನು ತಾನು ಕೇಳಿ, ಹೌದು ಕಂಸ ಕರೆದಿದ್ದಾನೆ, ಕೃಷ್ಣ ಬಲರಾಮರನ್ನು ಎದುರಿಸಬೇಕು ಎನ್ನುವ ಕಾರಣಕ್ಕಾಗಿ ಕರೆದಿದ್ದಾನೆ. ವಸ್ತುತಃ ಕಂಸನ ಉದ್ದೇಶ ಏನು, ಕೃಷ್ಣನನ್ನು ಕೊಲ್ಲುವುದು ಅಂತ ಗೊತ್ತು. ಹಾಗಿದ್ರೂ ಕೂಡ ಕಂಸನಿಗೆ ಕೃಷ್ಣನನ್ನು ಕುರಿತು ಏನು ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಎನ್ನುವಂತಹ ಜ್ಞಾನ ಇದ್ದದ್ರಿಂದಾಗಿ ಅಕ್ರೂರ ನನಗೆ ಕೃಷ್ಣನ ದರ್ಶನ ಆಗ್ತದೆ ಅಂತ ಆನಂದದಿಂದ ಹೋಗ್ತಾನಂತೆ. ಹೋಗಬೇಕಾದ್ರೆ ದಾರಿಯಲ್ಲೆಲ್ಲ ತಾನು ಆಲೋಚನೆ ಮಾಡ್ತಾ ಹೋಗುವಂಥದ್ದು. ಕೃಷ್ಣ ಹೀಗೆ ಸಿಗ್ತಾನೆ, ನಾನು ಕೃಷ್ಣನನ್ನು ಕಂಡುಕೊಳ್ಳಿ ಹೀಗೆ ನಮಸ್ಕಾರ ಮಾಡಬೇಕು. ಕೃಷ್ಣನನ್ನು ಎತ್ತುತ್ತಾನೆ, ಎತ್ತಿ ಅಪ್ಪಿಕೊಳ್ತಾನೆ. ಹೇಗಿದ್ದೀಯಾ ಅಕ್ರೂರ ಅಂತ ಕೇಳ್ತಾನೆ. ನನ್ನ ಹೆಸರು ಹೇಳಿ ಕೃಷ್ಣ ಕರೆದ ಅಂತಂದರೆ ಸಾಕು, ನನ್ನ ಜನ್ಮ ಸಾರ್ಥಕ ಅಂತ ಆಲೋಚನೆ ಮಾಡಿದ್ದಾನೆ. ಹಾಗೆಲ್ಲ ತಾನು ಚಿಂತನೆ ಮಾಡ್ತಾ 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 ವೃಂದಾವನದವರೆಗೆ ಅಕ್ರೂರ ತಾನು ಬರ್ತಾನೆ. ವೃಂದಾವನದಲ್ಲಿ ಎಲ್ಲಿ ನೋಡಿದರೂ ಕೂಡ ಕೃಷ್ಣನ ಪಾದದ ಚಿಹ್ನೆ, ಅದೇ ಆ ಹಿಂದೆ ನೋಡಿದಂತೆ ನಾವು ವಜ್ರ, ಅಂಕುಶ, ಪದ್ಮ ಇವುಗಳೆಲ್ಲ ಅಲ್ಲಿ ಕಾಣಿಸ್ಲಿಕ್ಕೆ ಸಿಗ್ತಾ ಇವೆ. ಆ ಕೃಷ್ಣನ ಪಾದದ ಗುರುತನ್ನು ಕಂಡು ಮತ್ತಷ್ಟು ಅವನಿಗೆ ಭಕ್ತಿ ಹೆಚ್ಚಾಗ್ತದೆ. ಆ ಭಕ್ತಿಯಿಂದ ಆ ನೆಲದ ಮೇಲೆ ಬಿದ್ದು ಹೊರಳಾಡ್ತಾನೆ. ಯಾಕೆ? ಕೃಷ್ಣ ನಡೆದಾಡಿರುವಂತಹ ಈ ಮಣ್ಣು ಅತ್ಯಂತ ಪವಿತ್ರವಾಗಿರುವಂತಹ ಮಣ್ಣು ಅಂತ. ನಾವು ಹಚ್ಕೊಳ್ತೇವೆ ಗೋಪಿಚಂದನ. ಯಾಕೆ ಗೋಪಿಚಂದನ ಹಚ್ಕೊಳ್ಳುವುದು ಅಂತ ಹೇಳಿದ್ರೆ, ಕೃಷ್ಣ ನಡೆದಾಡಿದ ಜಾಗದ ಮಣ್ಣು ಅಂತ. ಗೋಪಿಚಂದನ ಪಾಪಘ್ನ ಅಂತ ಹೇಳಿಕೊಂಡು
ಎಲ್ಲ ಪಾಪವನ್ನು ಪರಿಹಾರ ಮಾಡ್ತದೆ ಗೋಪಿಚಂದನ. ಕೃಷ್ಣನ ಪಾದದ ಧೂಳಿ ಅದು ಅಂತ. ಚಕ್ರಾಂಕಿತ ಅಂತ ಹೇಳಿ ಅದರಲ್ಲಿ ಚಕ್ರದ ಚಿಹ್ನೆಗಳಿವೆ. ಅದಕ್ಕಾಗಿ ಅದಕ್ಕಷ್ಟು ಮಹತ್ವ. ನಾವು ಗೋಪಿಕೈ ಎಲ್ಲ ಕಾಲ್ ಕೆಳಗೆಲ್ಲ ಬಿಸಾಡಿಕೊಂಡು ಹೇಳುವ ಹಾಗೆ ಇಟ್ಕೊಳ್ತೇವೆ. ನಿಜವಾಗಿಯೂ ಕೂಡ ಕೃಷ್ಣ ಮೆಟ್ಟಿದಂತಹ ಮಣ್ಣದು, ಅದಕ್ಕಷ್ಟು ಮಹತ್ವ ಇದೆ. ಸಾಕ್ಷಾತ್ ಲಕ್ಷ್ಮಿಯ ಸನ್ನಿಧಾನ ಇದೆ ಅದರಲ್ಲಿ. ತಾನು ಹೊರಳಾಡ್ತಾನೆ. ಹೀಗೆ ಮುಂದಕ್ಕೆ ಕೃಷ್ಣ ಬಲರಾಮನನ್ನು ತಾನು ಕಾಣ್ತಾನೆ. ಕಂಡು ಅವರಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಇಬ್ಬರೂ ಕೂಡ ಕೃಷ್ಣ ಬಲರಾಮರು ಅಕ್ರೂರನನ್ನು ಸತ್ಕರಿಸ್ತಾರೆ. ಅವನಿಗೆ ಆದರದಿಂದ ಅವನನ್ನು ಸತ್ಕಾರ ಮಾಡ್ತಾರೆ. ಅದಾದ ಬಳಿಕ, ಹೇಗೆ ದೂರದಿಂದ ಪ್ರಯಾಣ ಮಾಡಿಕೊಂಡು ಬಂದಿದ್ದೀಯಾ, ಕುಶಲ ಅಲ್ವೇ ಅಂತೆಲ್ಲ ಕೃಷ್ಣ ಮಾತನಾಡ್ತಾನೆ. ಎಲ್ಲವೂ ಕೂಡ ಸೌಖ್ಯ ನಿನ್ನ ಅನುಗ್ರಹದಿಂದ ಅಂತ ಅಕ್ರೂರ ಹೇಳ್ತಾನೆ. ತಾನೇನು ಆಲೋಚನೆ ಮಾಡ್ಕೊಂಡು ಬಂದಿದ್ದ, ಹೀಗೆ ಕೃಷ್ಣ ಸಿಗ್ತಾನೆ, ಹೀಗೆ ಕೃಷ್ಣನ ಜೊತೆಗೆ ಮಾತನಾಡಬೇಕು ಅಂತೆಲ್ಲ, ಆ ರೀತಿಯಾಗಿಯೇ ನಡೆಯಿತು ಅಂತ ಹೇಳಿಕೊಂಡು ಆಲೋಚನೆ ಮಾಡಿ ತನ್ನ ಜನ್ಮದ ಸಾರ್ಥಕ್ಯವನ್ನು ತಾನು ಕಂಡುಕೊಳ್ತಾನೆ ಅಕ್ರೂರ. ಮುಂದಕ್ಕೆ ಬಂದ ವಿಷಯವನ್ನು ಹೇಳ್ತಾನೆ. ಹೀಗೆ ಕಂಸ ತಾನು ಬಿಲ್ಲ ಹಬ್ಬವನ್ನು ಆಯೋಜನೆ ಮಾಡಿದ್ದಾನೆ, ನಿಮ್ಮನ್ನು ಬರಲಿಕ್ಕೆ ಹೇಳಿದ್ದಾನೆ, ಅದಕ್ಕಾಗಿ ನಿನ್ನನ್ನು ಕರೀಲಿಕ್ಕೆ ಬಂದದ್ದು ಕೃಷ್ಣ ಅಂತ ಹೇಳಿ. ವಸ್ತುತಃ ನಾನು ಕಂಸನ ಕಡೆಯಿಂದ ಬಂದಿದ್ದೇನೆ, ಕಂಸ ನಿನ್ನನ್ನು ಕೊಲ್ಲಬೇಕು ಅಂತ ಇದನ್ನೆಲ್ಲ ಆಯೋಜನೆ ಮಾಡಿದ್ದಾನೆ ಅಂತ ಹೇಳಿಕೊಂಡು ಪಾಪ ಅವನಿಗೆ ಆ ಬೇಸರ ಇದೆ. ಆದರೂ ಕೃಷ್ಣ ಅದು ಯಾವುದನ್ನು ಕೂಡ ತಾನು ಪರಿಗಣನೆ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಕಂಸ ಏನು ಮಾಡ್ತಾನೆ ಅಲ್ವಾ. ಹಾಗಾಗಿ ಮಾರನೇ ದಿನ ಬೆಳಿಗ್ಗೆ ಆ ಮಥುರೆಗೆ ಹೊರಡುವುದು ಅಂತ ತೀರ್ಮಾನ ಮಾಡ್ತಾರೆ. ಎಲ್ಲ ಬೆಳಗ್ಗೆ ಬೇಗ ಗೋಪಾಲಕರು, ನಂದಗೋಪ ಇವರೆಲ್ಲರನ್ನು ಕೂಡ ಒಟ್ಟು ಹಾಕಿಕೊಂಡು ಕೃಷ್ಣ ಬಲರಾಮರು ತಾವು ಹೊರಟಿದ್ದಾರೆ. ಅಕ್ರೂರನ ಜೊತೆಗೆ ರಥ ಏರಿ ಹೊರಟಿದ್ದಾರೆ. ಆ ಕ್ಷಣದಲ್ಲಿ ಗೋಪಿಕಾ ಸ್ತ್ರೀಯರೆಲ್ಲ ಎದುರು ಬಂದಿದ್ದಾರೆ. ಅವರಿಗೆ ಹಿಂದಿನ ದಿನವೇ ಗೊತ್ತಾಗಿ ಆಗಿದೆ, ಯಾವಾಗ ಅಕ್ರೂರ ಬಂದಿದ್ದಾನೆ, ಇವ ನಿಜವಾಗಿಯೂ ಕೂಡ ಅಕ್ರೂರನಲ್ಲ, ಇವ ಮಹಾಕ್ರೂರ ಇವ ಅಂತ. ಮಹಾಕ್ರೂರಿ ಯಾಕೆ, ನಮ್ಮಿಂದ ಕೃಷ್ಣನನ್ನು ಬೇರೆ ಮಾಡಲಿಕ್ಕೆ ಬಂದಿದ್ದಾನೆ ಇವ ಅಂತ ಅವರಿಗೆ ಅನಿಸಿ ಆಗಿದೆ. ಇನ್ನು ನಮಗೆ ಕೃಷ್ಣ ಸಿಗುವುದಿಲ್ಲ ಅಂತ ಹೇಳಿಕೊಂಡು ಎಲ್ಲರೂ ಕೂಡ ಅಡ್ಡ ಹಾಕ್ತಾರೆ. ಇಲ್ಲ ಕೃಷ್ಣ ನೀನು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಇಲ್ಲವೇ ಇಲ್ಲ ಅಂತ. ಸ್ವಲ್ಪ ಸಮಯ, ಈಗ ಹೋಗಿ ಬರ್ತೇನೆ, ಹೀಗೆ ಹೋಗಿ ಬರ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಆದರೆ ಅವರು ಏನು ತಿಳ್ಕೊಂಡಿದ್ರು ಹಾಗೆಯೇ ಆಗಿಬಿಡ್ತದೆ. ಮತ್ತೆ ಕೃಷ್ಣ ವೃಂದಾವನದ ಕಡೆಗೆ ಹೋಗುವುದೇ ಇಲ್ಲ, ಮತ್ತೆ ಹೋಗುವುದೇ ಇಲ್ಲ. ಅವರು ಆ ಕೃಷ್ಣನನ್ನು ಬೀಳ್ಕೊಡ್ಲಿಕ್ಕೆ ಮನಸ್ಸೇ ಇಲ್ಲ. ಹಾಗಿದ್ರೂ ಕೂಡ ಕೃಷ್ಣನನ್ನು ತಡೆ ಹಿಡಿಯುವವರು ಯಾರೂ ಇಲ್ಲ. ಹಾಗಾಗಿ ಕೃಷ್ಣನನ್ನು ನೋಡ್ತಾ ಇದ್ರು. ಆಮೇಲೆ ದೂರ ಸಾಗಿತು ಕೃಷ್ಣನ ರಥ. ಅಕ್ರೂರ ಕರ್ಕೊಂಡು ಹೋಗ್ತಾ ಇದ್ದಾನೆ. ರಥ ಮಾತ್ರ ಕಾಣಿಸ್ಲಿಕ್ಕೆ ಶುರುವಾಗಿದೆ, ಕೃಷ್ಣ ಕಾಣ್ತಾ ಇಲ್ಲ. ರಥವನ್ನೊಂದಿಷ್ಟು ಸಮಯ ನೋಡ್ತಾರೆ. ರಥವೂ ಮುಂದಕ್ಕೆ ಸಾಗಿದಾಗ ರಥ ಕಾಣ್ತಾ ಇಲ್ಲ, ಅದರ ಧ್ವಜ ಮಾತ್ರ ಕಾಣ್ತಾ ಇದೆ. ಅದನ್ನು ತಾವು ದಿಟ್ಟಿಸಿ ನೋಡ್ತಾ ಇದ್ದಾನೆ, ಕೃಷ್ಣ ಹೋಗ್ತಾ ಇದ್ದಾನೆ ಅಂತ. ಕೊನೆಗೆ ಧ್ವಜವೂ ಕಾಣಿಸ್ತಾ ಇಲ್ಲ, ಕೇವಲ ರಥ ಸಾಗಿದ ದಾಳಿಯಲ್ಲಿ ಎದ್ದಂತಹ ಧೂಳು ವಾತಾವರಣ ತುಂಬಿದೆ. ಧೂಳನ್ನು ನೋಡ್ತಾರೆ. ಕೃಷ್ಣ ಹೋದ ಅಂತ ಹೇಳಿಕೊಂಡು ಕೊನೆಗೆ ಧೂಳೂ ಇಲ್ಲ. ಅವನು ಹೋದ ದಿಕ್ಕನ್ನು ನೋಡ್ತಾ ನಿರಾಶರಾಗಿ ಬಿಡ್ತಾರೆ. ಕೃಷ್ಣ ಮುಂದಕ್ಕೆ ಅವರಿಗೆ ಇಲ್ಲಿಗೆ ವೃಂದಾವನದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಮತ್ತೆ ಕುರುಕ್ಷೇತ್ರದ ಸಮೀಪದಲ್ಲಿ ಒಮ್ಮೆ ಕಾಣಿಸಿಕೊಳ್ತಾನೆ ಅವರಿಗೆ. ವೃಂದಾವನಕ್ಕೆ ಮತ್ತೆ ಬರುವುದು ಅಂತಲೇ ಇಲ್ಲ. ಅಂತೂ ಹೀಗೆ ಅಕ್ರೂರ ಪಾಪ ಅವನಿಗೆ ಏನು ಮಾಡುವುದು, ಕಂಸನ ಆದೇಶ, ಕೃಷ್ಣನ ಸಂಕಲ್ಪ ಮಾಡಿದ್ದಾನೆ ಅಂತ ಹೊರಟು ಬಿಟ್ಟಿದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವರೆಲ್ಲರೂ ಕೂಡ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಆದರೂ ಕೂಡ ಏನು ಮಾಡಲಿಕ್ಕಿಲ್ಲ, ಹೋಗ್ತಾ ಇದ್ದಾರೆ. ಆ ಮಧ್ಯಾಹ್ನದ ಹೊತ್ತಾಗಿದೆ. ಆ ಮಧ್ಯಾಹ್ನದ ಹೊತ್ತಿನಲ್ಲಿ ಅಕ್ರೂರ ತಾನು ರಥವನ್ನು ನಿಲ್ಲಿಸಿ, ಕೃಷ್ಣ ನಾನು ಮಧ್ಯಾಹ್ನದ ಸಂಧ್ಯಾವಂದನೆಯನ್ನು ಮಾಡಿ ಬರ್ತೇನಯ್ಯ ಅಂತ ಹೇಳಿಕೊಂಡು ತಾನು ರಥದಿಂದ ಇಳಿದು ಬಂದಿದ್ದಾನೆ. ಆ ಕಾಳಿಂದಿ ನದಿಯ ಬಳಿಯಲ್ಲಿ ತಾನು ಸ್ನಾನವನ್ನೆಲ್ಲ ಮಾಡಿಕೊಂಡು ಬರಬೇಕು ಅಂತ ಆಲೋಚನೆ ಮಾಡ್ತಾನೆ. ಸ್ನಾನದಲ್ಲಿ ಒಂದು ಅಘಮರ್ಷಣ ಸೂಕ್ತ ಅಂತ ಒಂದು ಪಠನ ಮಾಡಲಿಕ್ಕಿದೆ. ಸ್ನಾನ ಮಾಡಬೇಕಾದ್ರೆ, ಮುಳುಗಿ ಹಾಕಬೇಕಾದ್ರೆ ಮುಳುಗಿಕೊಂಡೇ ಆ ಸೂಕ್ತವನ್ನು ಜಪಿಸಬೇಕು. ಅಂದರೆ ನಮ್ಮ ಪಾಪವನ್ನು ಪರಿಹಾರ ಮಾಡುವಂತಹ ಸೂಕ್ತ. ಆ ಸೂಕ್ತವನ್ನು ತಾನು ಪಠನ ಮಾಡ್ತಾ ತಾನು ನೀರಿನ ಒಳಗೆ ಮುಳುಗಿದ್ದಾನೆ. ಆ ಸಮಯದಲ್ಲಿ ಅವನಿಗೆ ರಥದಲ್ಲಿ ಕೂತ್ಕೊಂಡಂತಹ ಕೃಷ್ಣ ಕಾಣಿಸಿಕೊಳ್ತಾ ಇದ್ದಾನೆ. ಯಾವತ್ತೂ ಕೂಡ ಅವನಿಗೆ ಒಳ್ಳೆಯ ಮಂತ್ರಸಿದ್ಧಿ ಇತ್ತು ಅಕ್ರೂರನಿಗೆ. ಹಾಗಾಗಿ ಅಲ್ಲಿಯವರೆಗೂ ಕೂಡ ಅಘಮರ್ಷಣ ಸೂಕ್ತವನ್ನೆಲ್ಲ ಹಿಂದೆಯೂ ಕೂಡ ಜಪ ಮಾಡ್ತಾ ಇದ್ದವ. ಆವಾಗೆಲ್ಲ ಶೇಷ ಕಾಣಿಸಿಕೊಳ್ತಾ ಇದ್ದ. ಈಗ ಶೇಷನ ಮೇಲೆ ಕೃಷ್ಣ ಕಾಣ್ತಾ ಇದ್ದಾನೆ. ರಥದಲ್ಲಿ ಕೂತಿದ್ದಂತಹ ಕೃಷ್ಣ ಇಲ್ಲಿ ಶೇಷನ ಮೇಲೆ ಕಾಣ್ತಾ ಇದ್ದಾನೆ. ಒಮ್ಮೆ ಹೌದಾ, ಕೃಷ್ಣನೇ ನೀರಿನೊಳಗೆ ಮುಳುಗಿ ನನಗೆ ದರ್ಶನ ಕೊಡ್ತಾ ಇದ್ದಾನ ಅಂತ ತಾನು ಮೇಲಕ್ಕೆ ಬಂದು ನೋಡ್ತಾನೆ. ರಥದಲ್ಲಿಯೇ ಕೃಷ್ಣ ಕೂತಿದ್ದಾನೆ. ಮತ್ತೆ ಮುಳುಗ್ತಾನೆ. ಮತ್ತೆ ಮುಳುಗಿ ನೋಡಿದರೆ ಕೃಷ್ಣ ಅಲ್ಲಿ ಒಳಗೆ ಕಾಣಿಸಿಕೊಳ್ತಾ ಇದ್ದಾನೆ ಆ ಸೂಕ್ತ ಪಠನೆ ಮಾಡಬೇಕಾದ್ರೆ. ಹೀಗೆ ನಿಜವಾಗಿಯೂ ಕೂಡ ಕೃಷ್ಣನನ್ನು ತಾನು ಒಳಗಿನಿಂದ ಕಾಣ್ತಾನೆ. ಕೃಷ್ಣ ತಾನು ಸಾಮಾನ್ಯವಾಗಿ ಕೇಳುವಂತೆ, ಏನಾದ್ರು ವಿಶೇಷ ಖಂಡಿತ ನಿನಗೆ ಅಂತ ಕೇಳ್ತಾನೆ ಅಕ್ರೂರನಲ್ಲಿ. ಎಂತ ಸ್ವಾಮಿ ನೀನು ಬರಬೇಕಾದ್ರೆ ಅದ್ಭುತ ಅಂತ ಪ್ರಶ್ನೆ ಮಾಡ್ಲಿಕ್ಕುಂಟಾ, ಎಲ್ಲವೂ ಅದ್ಭುತವೇ ಅಂತ ಹೇಳಿಕೊಂಡು ತಾನು ಆ ಉತ್ತರವನ್ನು ಕೊಡ್ತಾನೆ.
ಸಂಜೆಯ ಹೊತ್ತಿಗೆ ಆ ಮಥುರಾ ಪಟ್ಟಣದ ಬಳಿಗೆ ಬಂದಿದ್ದಾರೆ. ಕೃಷ್ಣ ಬಲರಾಮರಿಬ್ಬರು ತಾವು ರಥದಿಂದ ಇಳಿತಾರೆ. ಅಕ್ರೂರನ್ನು ಕಳಿಸ್ತಾರೆ, ನೀನು ಹೋಗು ಮುಂದಕ್ಕೆ ಅಂತ. ಎಲ್ಲ ಸ್ವಾಮಿ ಬರಬೇಕು ಅಂತ ಹೇಳ್ತಾನೆ. ಇಲ್ಲ, ಕಂಸನನ್ನು ಕೊಂದೇ ನಾನು ರಥ ಏರಿ ಬರುವಂಥದ್ದು ಅಂತ ಹೇಳಿಕೊಂಡು ರಥದಿಂದ ಸಹಿತನಾಗಿ ತಾನು ಪ್ರವೇಶ ಮಾಡುವುದಿಲ್ಲ. ಅಕ್ರೂರನನ್ನು ಮುಂದೆ ಕಳುಹಿಸ್ತಾನೆ. ಆ ಬಳಿಕ ಕೃಷ್ಣ ಬಲರಾಮರಿಬ್ಬರೂ ಕೂಡ ತಾವು ಕಾಲ್ನಡಿಗೆಯಲ್ಲಿ ನಡಿತಾನೆ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಆ ಮಥುರಾ ಪಟ್ಟಣದ ಸುಂದರವಾದಂತಹ ದೃಶ್ಯ ಕಾಣಿಸಿಕೊಳ್ತಾ ಇದೆ. ಅದನ್ನೆಲ್ಲವನ್ನು ಕೂಡ ತಾವು ನೋಡ್ತಾ ಹೋಗಬೇಕಾದ್ರೆ ಮಥುರೆಯ ಜನರಿಗೆ ಗೊತ್ತಾಗಿದೆ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿಕೊಂಡು. ಹಾಗೆ ತಾವು ಅವನನ್ನು ನೋಡುವ ಆಸೆಯುಳ್ಳವರಾಗಿ ತಮ್ಮ ಭವನಗಳೇನಿವೆ, ಮಹಡಿಯ ಮನೆಗಳು, ಅದರಲ್ಲೆಲ್ಲ ತಾವು ಕಿಕ್ಕಿರಿದು ನಿಂತಿದ್ದಾರಂತೆ. ಕೃಷ್ಣನ ದರ್ಶನದ ಲಾಲಸೆಯಿಂದ ತಾವು ಬಂದು ನೋಡ್ತಾ ಇದ್ದಾರೆ. ಎಂತಹ ಅದ್ಭುತವಾದಂತಹ ಆ ಕೃಷ್ಣನ ರೂಪ ಕಂಡು ತಾವು ಧನ್ಯರಾಗ್ತಾರೆ. ಆ ಸಮಯದಲ್ಲಿ ಒಬ್ಬ ಮಡಿವಾಳ, ರಜಕ ಅಂದರೆ ಬಟ್ಟೆ ಅಗಸ ಅಂತ ನಾವು ಹೇಳ್ತೀವಲ್ಲ, ಬಟ್ಟೆ ಶುದ್ಧ ಮಾಡಿಕೊಡುವವನು, ಅವನು ವಸ್ತುತಃ ಕಂಸನಿಗೆ ತುಂಬ ಬೇಕಾದವನು, ಕಂಸನ ಪರ್ಸನಲ್ ವ್ಯವಸ್ಥೆಯಲ್ಲಿ ಇದ್ದವನವನು. ಹಾಗಾಗಿ ಅವನಿಗೆ ಪಾರ್ವತಿ ದೇವಿಯ ವರ ಬೇರೆ ಇತ್ತು. ಅವನೊಬ್ಬ ಅಸುರ. ಆತ ಯಾವತ್ತು ಕಂಸನಿಗೆ ಶ್ರೇಷ್ಠವಾದಂತಹ ಬಟ್ಟೆಯನ್ನು ಕೊಡುವುದು ಅಂತ ತನ್ನ ದೀಕ್ಷೆ ಅಂತ ಮಾಡಿ ಕೂತಿದ್ದ. ಕೃಷ್ಣ ತಾನವನ ಹತ್ರ ಹೊಳಿಗೆ ಒಂದು ಬಟ್ಟೆ ಕೊಡಯ್ಯ ಅಂತ ಕೇಳ್ತಾನೆ. ಹಾಗ ಗೋಪಾಲಕರು, ನಿಮಗೆ ಹರದ ಬಟ್ಟೆ ಹಾಕೊಳ್ಳುವಂತಹ ನಿಮಗೆ ಇಂತಹ ಬಟ್ಟೆಯಾ ಅಂತ ಹೇಳಿಕೊಂಡು ಬೈತಾನೆ. ಕೃಷ್ಣ ಕೂಡಲೇ ಅವನನ್ನಲ್ಲಿಯೇ ತಾನು ಮುಗಿಸಿ ಬಿಡ್ತಾನೆ. ಮುಗಿಸಿ ಅದರಲ್ಲಿ ಇದ್ದಂತಹ 2 ಜೋಡಿ ಬಟ್ಟೆ, ಒಂದು ತನಗೆ ಮತ್ತೊಂದು ಬಲರಾಮನಿಗೆ ಕೊಡ್ತಾನೆ ಹಾಕೊಳ್ಳುವ. ಹಾಕ್ಕೊಂಡು ಮತ್ತೆ ಉಳಿದ ಬಟ್ಟೆ ಇದೆಯಲ್ಲ ಅದನ್ನೆಲ್ಲ ತಾನು ಎದುರಿಗೆ ಹಾಸಿಕೊಂಡು ಹೋಗ್ತಾನೆ. ಈಗ ನಮ್ಮಲ್ಲಿ VIP ಬರಬೇಕಾದ್ರೆ ರೆಡ್ ಕಾರ್ಪೆಟ್ ಹಾಕುವುದು ಅಂತುಂಟಲ್ವ, ಹಾಗೆ ತಾನೇ ಹಾಸಿಕೊಂಡು ಆ ರೇಷ್ಮೆಯ ವಸ್ತ್ರ, ಕಂಸನಿಗಾಗಿ ಅಂತ ಇದ್ದಂತಹ ಯಾವ ಬೆಲೆ ಬಾಳುವ ವಸ್ತ್ರಗಳೆಲ್ಲ ಇತ್ತು ಅದನ್ನೆಲ್ಲವನ್ನು ಕೂಡ ತಾನು ಕಾಲ ಕೆಳಗೆ ಹಾಕಿಕೊಂಡು ಇನ್ನು ಹೀಗೆ ಕಂಸನು ನನ್ನ ಕಾಲ ಕೆಳಗೆ ಬೀಳ್ತಾನೆ ಎನ್ನುವುದನ್ನು ತೋರಿಸಿಕೊಂಡು ಮುಂದಕ್ಕೆ ಸಾಕ್ತಾನೆ. ಆ ಸಮಯದಲ್ಲಿ ಒಬ್ಬ ಕ್ಷೌರಿಕ ಅಂದರೆ ಕಟ್ಟಿಂಗ್ ಮಾಡ್ತಾನಲ್ವ, ಅವ ಸಿಗ್ತಾನೆ. ಕೃಷ್ಣ ಅವನ ಬಳಿಗೆ ಹೋಗಿ ತಾನು ತನ್ನ ಕೇಶಾಲಂಕಾರ ಅಂದರೆ ಕೂದಲುಗಳನ್ನೆಲ್ಲ ಟ್ರಿಮ್ ಮಾಡಿಕೊಳ್ತಾನೆ. ವಸ್ತುತಃ ನಾವು ನೋಡಿದಂತೆ ಕೃಷ್ಣನ ಸ್ವರೂಪವೇ, ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ಕೂದಲು ಬೇರೆ ಅಲ್ಲ. ಹಾಗಿದ್ರೂ ಕೂಡ ತಾನು ಜಗತ್ತಿಗೆ ತೋರಿಸಿಕೊಡುವುದಕ್ಕೋಸ್ಕರ ಆ ಕ್ಷಣದಲ್ಲಿ ಒಂದಿಷ್ಟು ಕೂದಲುಗಳನ್ನು ಸೃಷ್ಟಿಸಿ ಅವುಗಳನ್ನು ಬೀಳಿಸುವ ಹಾಗೆ ಮಾಡಿಕೊಂಡು ತಾನು ಸುಂದರವಾದ ಕೇಶಾಲಂಕಾರ ಉಳ್ಳವನಾಗಿ ಮುಂದಕ್ಕೆ ಹೋಗ್ತಾನೆ. ಅದಾದ ಬಳಿಕ ಒಬ್ಬ ಹೂ ಮಾರುವಂತಹ ಹೂವಾಡಿಗ ಸುಧಾಮ ಅವ ಸಿಗ್ತಾನೆ. ಅವನು ಒಳ್ಳೆಯ ಪರಿಮಳಭರಿತವಾದಂತಹ ಹೂವಿನ ಮಾಲೆಗಳನ್ನೆಲ್ಲ ಹಿಡ್ಕೊಂಡಿರ್ತಾನೆ. ಕೃಷ್ಣ ಬಲರಾಮರಿಗೆ ಆ ಹೂವಿನ ಮಾಲೆಗಳನ್ನೆಲ್ಲ ತಾನು ಅರ್ಪಣೆ ಮಾಡ್ತಾನೆ. ಹಾಗೆ ಅರ್ಪಣೆ ಮಾಡಿ ನಾನಿವತ್ತು ಕೃತಾರ್ಥನಾದ, ಇಲ್ಲಿಯವರೆಗೆ ಯಾರ್ಯಾರಿಗೂ ಹೂ ಕಟ್ಟಿ ಕೊಡ್ತಾ ಇದ್ದೆ, ಇವತ್ತು ನಿಜವಾಗಿಯೂ ಕೂಡ ದೇವರಿಗೆ ಹೂವನ್ನು ಅರ್ಪಣೆ ಮಾಡುವ, ಸಾಕ್ಷಾತ್ ಭಗವಂತನಿಗೆ ಹೂವನ್ನು ಅರ್ಪಣೆ ಮಾಡುವಂತಹ ಒಂದು ಸೌಭಾಗ್ಯ ನನಗೆ ದೊರಕಿತು ಅಂತ ಅವನು ದೇವರಿಗೆ ಆ ಹೂವನ್ನು ಅರ್ಪಣೆ ಮಾಡಿ ತಾನು ಕೃತಾರ್ಥನಾಗ್ತಾನೆ. ಇವರಿಬ್ಬರೂ ಕೂಡ, ಆ ಕ್ಷೌರಿಕ ಹಾಗೂ ಹೂವಾಡಿಗ, ಇವರಿಬ್ಬರೂ ಕೂಡ ಆ ವಿಷ್ಣುವಿನ ಲೋಕದ ಸೇವಕರು. ಅವರು ಇಲ್ಲಿ ಅವತಾರ ಮಾಡಿ ಬಂದದ್ದು. ಹಾಗಾಗಿ ಅವರ ಅವತಾರದ ಸಾರ್ಥಕ್ಯವನ್ನು ಅವರು ಹೀಗೆ ಕೃಷ್ಣನಿಗೆ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡುವ ಮುಖಾಂತರ ಅವರು ಪಡ್ಕೊಳ್ತಾರೆ. ಅದಾದ ಬಳಿಕ ತ್ರಿವಕ್ರೆ, ಇವಳು ಕಂಸನಿಗೆ ಗಂಧ ಮಾಡಿಕೊಡುವವಳು, ಅವಳ ಕುಬ್ಜೆ. ಅವಳ ದೇಹದ 3 ಭಾಗಗಳು ವಕ್ರವಾಗಿದ್ದರಿಂದಾಗಿ ಅವಳನ್ನು ತ್ರಿವಕ್ರೆ ಅಂತ ಕರಿತಾ ಇದ್ರು. ಬಹಳ ನಿಜವಾಗಿ ಯುವತಿಯೇ, ಹಾಗಿದ್ದರೂ ಕೂಡ ಈ ಒಂದು ವಕ್ರತೆಯಿಂದಾಗಿ ಅವಳ ಆ ದೇಹದ ಸೌಂದರ್ಯ ಅಷ್ಟು ಹೊರಗೆ ಕಾಣಿಸ್ತಾ ಇರಲಿಲ್ಲ. ಅವಳು ಬಗೆ ಬಗೆಯ ಗಂಧವನ್ನೆಲ್ಲ ತಾನು ತಯಾರು ಮಾಡಿಕೊಂಡಿದ್ದಾಳೆ. ಕೃಷ್ಣ ಬಂದಾಗ ಕೃಷ್ಣನಿಗೆ ಆ ಗಂಧವನ್ನು ಅರ್ಪಣೆ ಮಾಡ್ತಾಳೆ. ಹೀಗೆ ಗಂಧವನ್ನು, ಅವಳ ಭಕ್ತಿಯನ್ನು ಸ್ವೀಕಾರ ಮಾಡಿದಂತಹ ಕೃಷ್ಣ ಅವಳ ಕಾಲ ಮೇಲೆ ತನ್ನ ಕಾಲಿನ ಅಂಗುಷ್ಟವನ್ನು ಒತ್ತಿ, ಅವಳ ಗಲ್ಲವನ್ನು ತನ್ನ ಕೈಯಿಂದ ಹೀಗೆ ಮೇಲಕ್ಕೆ ಎತ್ತಿ ಅವಳ ಆ ವಕ್ರತೆ ಏನಿತ್ತು ಅದನ್ನು ಸರಿ ಮಾಡಿ ಅವಳನ್ನು ಅನುಗ್ರಹ ಮಾಡ್ತಾನೆ. ಹಾಗೆ ಮುಂದಕ್ಕೆ ಹೋಗಿ ಆ ಬಿಲ್ಲ ಹಬ್ಬ ಯಾವುದು, ಶಿವನ ಧನುಸ್ಸೇನಿತ್ತು, ಆ ಶಿವನ ಧನುಸ್ಸನ್ನು ಅಲ್ಲಿ ಹೆದೆಯೇರಿಸಬೇಕು ಅಂತ ಏನು ಕಂಸ ಆಯೋಜನೆ ಮಾಡಿದ್ದ, ಕೃಷ್ಣ ಅನಾಯಾಸವಾಗಿ ಆ ಧನುಸ್ಸನ್ನು, ಆ ಶಿವನ ಧನುಸ್ಸನ್ನು ತಾನು ಎಳಿತಾನೆ. ಎಳೆದಾಗ ಅದು ಭೀಕರವಾದ ಶಬ್ದ ಮಾಡಿಕೊಂಡು ಮುರಿದು ಬೀಳುತ್ತದೆ. ಆಗಲೇ ಕಂಸನ ಹೃದಯವೂ ಕೂಡ ಮುರಿದು ಬೀಳುತ್ತದೆ, ಒಳಗೆ ಕಂಪ ಶುರುವಾಗ್ತದೆ. ಇನ್ನು ನನಗೆ ಉಳಿಗಾಲ ಇಲ್ಲ ಅಂತ ಒಳಗಿಂದ ಅವನಿಗೆ ಹೆದರಿಕೆ ಆಗಲಿಕ್ಕೆ ಶುರುವಾಗ್ತದೆ. ಆ ಸಮಯದಲ್ಲಿ ಒಂದು ದೊಡ್ಡ ಸೈನ್ಯ ಆ ಧನುಸ್ಸಿನ ರಕ್ಷಣೆಗಾಗಿ ಕಂಸ ನಿಯೋಜನೆ ಮಾಡಿರುತ್ತಾನೆ. ಆ ಸೈನ್ಯ ಕೃಷ್ಣನನ್ನು ಎದುರಿಸಲಿಕ್ಕೆ ಬರ್ತದೆ. ಕೃಷ್ಣ ಅವರನ್ನೆಲ್ಲರನ್ನೂ ಕೂಡ ತಾನು ಸಂಹಾರ ಮಾಡ್ತಾನೆ. ಮುಂದಕ್ಕೆ ಅವತ್ತು ರಾತ್ರಿ ಒಳ್ಳೆ ಹಾಲನ್ನವನ್ನು ಉಂಡು ತಾನು ಮಲಗ್ತಾನಂತೆ. ಮಾರನೆಯ ದಿನ ಬೆಳಿಗ್ಗೆ ಆ ಪ್ರಾತಃ ಕಾಲದಲ್ಲಿ ಮಲ್ಲ ಯುದ್ಧಕ್ಕೆ ಆಹ್ವಾನ ಸಿಗ್ತದೆ. ಈ ಮುಷ್ಟಿಕ, ಚಾಣೂರ, ಅರಲ್ಲಿ ಚಾಣೂರ ತಾನು ಕೃಷ್ಣನ ಮುಂದಕ್ಕೆ ಬಂದು ಹೇಳ್ತಾನೆ, ನೋಡು, ರಾಜನಿಗೆ ಪ್ರಿಯವಾದದ್ದನ್ನು ಮಾಡಬೇಕು ಎನ್ನುವಂಥದ್ದು ಪ್ರಜೆಗಳಿಗೆ ಸಂಬಂಧಪಟ್ಟಂತಹ
ಕರ್ತವ್ಯ ಅದು ಜ್ಞಾನಿಗಳೇ ಆ ಮಾತನ್ನು ಹೇಳ್ತಾರೆ. ನಮ್ಮ ರಾಜನಾದಂತಹ ಕಂಸ ಮಲ್ಲಯುದ್ಧವನ್ನು ಆಯೋಜನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ, ಹಾಗಾಗಿ ನಮ್ಮನ್ನು ನೀವು ಎದುರಿಸಬೇಕು ಅಂತ ಕೃಷ್ಣ ಬಲರಾಮರ ಬಳಿಗೆ ಆ ಚಾಣೂರ ಹೇಳ್ತಾನೆ. ಕೂಡಲೇ ಕೃಷ್ಣ ಆಯಿತು ಅಂತದನ್ನು ಒಪ್ಪಿಕೊಂಡು ಚಾಣೂರ ಕೃಷ್ಣನನ್ನು ಎದುರಿಸಲಿಕ್ಕೆ ಮುಂದಕ್ಕೆ ಹೋಗ್ತಾನೆ. ಈ ಕಡೆಯಲ್ಲಿ ಬಲಭದ್ರ ಮುಷ್ಟಿಕನನ್ನು ತಾನು ಎದುರಿಸ್ತಾನೆ. ಇಬ್ಬರು ಕೂಡ ಆ ಎರಡು ಜೋಡಿಗಳು ಮಲ್ಲಯುದ್ಧವನ್ನು ಮಾಡಿಕೊಂಡು ಬಳಿಕ ಕೃಷ್ಣ ಸ್ವಲ್ಪ ಹೊತ್ತು ತಾನು ಚಾಣೂರನ ಜೊತೆಗೆ ಒಂದಿಷ್ಟು ಅದರ ಪಟ್ಟುಗಳನ್ನೆಲ್ಲ ತಾನು ತೋರಿಸ್ತಾ, ಮಲ್ಲಯುದ್ಧದ ಪಟ್ಟುಗಳನ್ನೆಲ್ಲ ತೋರಿಸ್ತಾ ಕೊನೆಗೆ ಅವನ ಕಾಲನ್ನು ಹಿಡ್ಕೊಂಡು ಆಕಾಶದಲ್ಲಿ ಗಿರಗಿರ ತಿರುಗಿಸಿ ಚಚ್ಚಿ ಕೊಂದು ಹಾಕ್ತಾನೆ. ಈ ಕಡೆ ಬಲರಾಮನು ಮುಷ್ಟಿಕನ ಮೇಲೆ ತನ್ನ ಮುಷ್ಟಿಯಿಂದಲೇ ಹೊಡೆದು ಅವನನ್ನು ಸಾಯಿಸಿ ಬಿಡ್ತಾನೆ. ಹೀಗೆ ಎಲ್ಲ ಜಗಜಟ್ಟಿಗಳು, ಯಾಕೆ ಅಂತಂದರೆ ಮುಷ್ಟಿಕ ಹಾಗೂ ಚಾಣೂರ ಇವರಿಬ್ಬರನ್ನೇ ನಂಬಿಕೊಂಡೇ ಕಂಸ ಬದುಕಿದ್ದದ್ದು, ಅವರಿಬ್ಬರನ್ನು ಕೂಡ ಹುಡಿ ಮಾಡಿ ತೆಗಿತಾರೆ ಕೃಷ್ಣ ಬಲರಾಮರು. ಮತ್ತೆ ಉಳಿದಂತಹ ಮಲ್ಲರು ಕಂಸ, ಕೂಟ ಮತ್ತು ಕೋಸಲ ಅಂತೆಲ್ಲ ಅನೇಕ ಮಂದಿ ಮಲ್ಲರಿರುತ್ತಾರೆ. ಅವರನ್ನೆಲ್ಲರನ್ನೂ ಕೂಡ ಹೀಗೆ ಕೃಷ್ಣ ಬಲರಾಮರು ತಾವು ತರೆದು ಹಾಕ್ತಾರೆ. ಅದಾದ ಬಳಿಕ ಕಂಸ ತಾನು ಕೃಷ್ಣನನ್ನು ಎದುರಿಸುವಂತಹ ಒಂದು ಆಲೋಚನೆಯಲ್ಲಿ ಇನ್ನೇನು ನನಗೆ ಮರಣ ಬರಲಿಕ್ಕಿದೆ ಎನ್ನುವಂತಹ ನಿಶ್ಚಯವನ್ನು ಮಾಡಿಕೊಂಡು ಕೂತಿದ್ದಾನೆ. ತಾನು ಪೂರ್ಣ ತನ್ನ ಭದ್ರತೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಬಿಟ್ಟಿದ್ದಾನೆ. ಯಾವ ಕಾಲಕ್ಕೂ ಕೂಡ ಕೃಷ್ಣನನ್ನ ಬಳಿಗೆ ಸುಳಿಯಬಾರದು ಅಂತ. ಹಾಗೆ ತಾನು ಎತ್ತರದ ಆಸನದಲ್ಲಿ ಮೇಲಕ್ಕೆ ಕೂತುಕೊಂಡು ಇವದನ್ನೆಲ್ಲವನ್ನೂ ಕೂಡ ನೋಡ್ತಾ ಗಮನಿಸ್ತಾ ಇದ್ದ. ಆದರೆ ಕೃಷ್ಣನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟ? ಕೃಷ್ಣ ಅವನು ನೋಡ್ತಾ ಇದ್ದ ಹಾಗೆಯೇ ಅವನಿದ್ದಂತಹ ಆ ಸಿಂಹಾಸನದ ಬಳಿಗೆ ಬರ್ತಾನೆ. ಬಂದು ಅವನ ಕೂದಲನ್ನು ಹಿಡಿದುಕೊಂಡು ದರ 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 ಅವನ ಆ ಮೆಟ್ಟಿಲಿನಿಂದಲೇ ಎಳ್ಕೊಂಡು ಬಂದು ಆ ರಂಗಸ್ಥಳ ಏನಿದೆ, ಮಲ್ಲಯುದ್ಧದ ರಂಗಸ್ಥಳ ಏನಿದೆ, ಆ ರಂಗಸ್ಥಳದಲ್ಲಿ ಅವನನ್ನು ಸಂಹಾರ ಮಾಡಿಬಿಡ್ತಾನೆ, ಹುಡಿ ಮಾಡಿಬಿಡ್ತಾನೆ. ಕಾಲನೇಮಿ ಎಂಬಂತಹ ದುಷ್ಟ ಹೀಗೆ ಕೃಷ್ಣನ ಹೊಡೆತಕ್ಕೆ ಸಿಲುಕಿ ಸಂಹೃತನಾಗ್ತಾನೆ. ಅದರಿಂದ ಕೃಷ್ಣಾವತಾರ ಆದಾಗ ನಾವು ನಮ್ಮ ಒಳಗಿರುವಂತಹ ಕಾಲನೇಮಿಯನ್ನು ಕೊಲ್ಲು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿರುವಂಥದ್ದು. ಕಾಲನೇಮಿ ಅಂತಾರೆ ನಮ್ಮ ಮನದಲ್ಲಿ ಮೂಡುವಂತಹ ಕೆಟ್ಟ ಕೆಟ್ಟ ಆಸೆ ಆಕಾಂಕ್ಷೆಗಳು. ಯಾವುದು ನಮ್ಮನ್ನಿಲ್ಲಿ ಕಷ್ಟಕ್ಕೆ ಸಿಲುಕಿಸ್ತದೋ ಅಂತಹ ಕೆಟ್ಟ ಆಸೆಗಳನ್ನೆಲ್ಲ ಹುಟ್ಟಿಸುವವನು ಆ ಕಾಲನೇಮಿ. ಕೃಷ್ಣ ಅವತಾರ ಆಯಿತು ಅಂತಂದರೆ ಜಾತಃ ಕಂಸವಧಾರ್ಥಾಯ, ಅವನ ಅವತಾರದ ಉದ್ದೇಶವೇ ಕಂಸನ ವಧೆಗೆ ಆಗಿರುವಂಥದ್ದು. ಅಂದರೆ ನಮ್ಮ ಮನದಲ್ಲಿ ಕೃಷ್ಣಾವತಾರ ಆಯಿತು ಅಂತಂದರೆ ನಮ್ಮ ಒಳಗೆ ಮೂಡುವಂತಹ ಕೆಟ್ಟ ಆಸೆ ಆಕಾಂಕ್ಷೆಗಳು, ಕೆಟ್ಟ ಕಾಮನೆಗಳೇನಿವೆ ಅವುಗಳೆಲ್ಲವೂ ಕೂಡ ನಾಶ ಆಗಬೇಕು. ಅಂತಹ ಒಂದು ಅನುಗ್ರಹವನ್ನು ಆ ಕೃಷ್ಣ ಮಾಡಬೇಕು ಅಂತ ಕೇಳಿಕೊಳ್ಳುವಂಥದ್ದು. ಮತ್ತು ಆ ಕೃಷ್ಣನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ, ಅಂದರೆ ಅಲ್ಲೇ ಇರ್ತಾನೆ ಕೃಷ್ಣ. ಉಗ್ರಸೇನನಿಗೆ ರಾಜ್ಯಭಾರದ ಜವಾಬ್ದಾರಿಯನ್ನು ವಹಿಸಿಕೊಡ್ತಾನೆ. ಉಗ್ರಸೇನ ಇಲ್ಲ ಕೃಷ್ಣ ನೀನೇ ಮಾಡು ಅಂತ ಹೇಳಿದ್ರೆ ನನಗೆ ರಾಜ್ಯ ಬೇಡ ಅಂತ ಹೇಳಿಕೊಂಡು ಅದು ನಿನಗೆ ಸೇರಬೇಕಾಗಿರುವಂಥದ್ದು ಅಂತ ಕಂಸನ ತಂದೆಯಾದಂತಹ ಉಗ್ರಸೇನನಿಗೆ ಆ ರಾಜ್ಯವನ್ನು ತಾನು ಕೊಡ್ತಾನೆ. ಬಳಿಕ ವಸುದೇವ ತಾನಲ್ಲಿ ನಂದಗೋಪನಿಗೆಲ್ಲ ಸಮಾಧಾನವನ್ನು, ಯಾಕೆ ಇನ್ನು ಮಥುರೆಯಲ್ಲೇ ಕೃಷ್ಣ ಇರುವಂಥದ್ದು, ಹಾಗಾಗಿ ನಂದಗೋಪ ತಾನು ಅಲ್ಲಿಂದ ಬಂದಿದ್ದಾನೆ ವೃಂದಾವನದಿಂದ, ಅವನಿಗೀಗ ಕೃಷ್ಣನನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ತಾನೇ ಕೃಷ್ಣ ಅವನಿಗೊಂದಿಷ್ಟು ಸಮಾಧಾನದ ಮಾತುಗಳನ್ನೆಲ್ಲ ಹೇಳಿ ಕಳುಹಿಸ್ತಾನೆ. ಬಳಿಕ ಒಂದು 12 ವರ್ಷದ ಆಸುಪಾಸಿನಲ್ಲಿ ಇರಬೇಕಾದ್ರೆ ಕೃಷ್ಣ ಬಲರಾಮರಿಗೆ ಉಪನಯನ ಸಂಸ್ಕಾರ ಆಗ್ತದೆ. ಉಪನಯನ ಸಂಸ್ಕಾರವನ್ನು ಮಾಡಿ ವಸುದೇವ ಸಾಂದೀಪಿನಿ ಅಂತ ಆ ಗುರುಗಳ ಬಳಿಗೆ ತಾವು ಅಧ್ಯಯನಕ್ಕೆ ಕಳುಹಿಸ್ತಾರೆ. 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಅಧ್ಯಯನ ಮಾಡಿಕೊಂಡು ಬರ್ತಾನೆ. ವಸ್ತುತಃ ಕೃಷ್ಣನಿಗೆ ವಿದ್ಯೆ ಬೇಕಾಗಿಲ್ಲ, ಹಾಗಿದ್ರೂ ಕೂಡ ಉಪನಯನ ಆದಮೇಲೆ ಓದಬೇಕು, ಅದು ಕರ್ತವ್ಯ ಎನ್ನುವುದನ್ನು ತೋರಿಸಿಕೊಳ್ಳುವುದಕ್ಕಾಗಿ ಬರೀ 64 ದಿನಗಳಲ್ಲಿ 64 ವಿದ್ಯೆಗಳನ್ನು ತಾನು ಅಧ್ಯಯನ ಮಾಡಿಕೊಂಡು ಗುರುದಕ್ಷಿಣೆಯಾಗಿ ಏನು ಕೊಡಬೇಕು ಗುರುಗಳೇ ಅಂತ ಕೇಳಿಕೊಳ್ತಾನೆ. ಆವಾಗ ಸಾಂದೀಪಿನಿಗಳು ಹೇಳ್ತಾರೆ, ನನ್ನ ಮಗ ಕಾಣಿಸಿಕೊಳ್ತಾ ಇಲ್ಲ, ಸುಮಾರು ಸಮಯ ಆಗಿದೆ, ಅವನು ಎಲ್ಲಿ ಹೋದ ಎತ್ತ ಅಂತ ಅವನ ಸುದ್ದಿ ಇಲ್ಲ ಅಂತ. ಕೊನೆಗೆ ಅವನನ್ನು ವಾಪಸ್ಸು ತಂದುಕೊಡು ಅಂತ ಕೇಳಿಕೊಂಡಾಗ ಕೃಷ್ಣ ಸಮುದ್ರರಾಜನ ಬಳಿಗೆ ಹೋಗಿ ಕೇಳ್ತಾನೆ, ಎಲ್ಲಿ ಸಾಂದೀಪಿನಿ ಗುರುಗಳ ಮಗ? ನನಗೆ ಗೊತ್ತಿಲ್ಲ ಸ್ವಾಮಿ, ನನ್ನ ಒಳಗಡೆಯಲ್ಲಿ ಪಂಚಜನ ಎನ್ನುವಂತಹ ಒಬ್ಬ ದೈತ್ಯನಿದ್ದಾನೆ, ಅವನು ಅಪಹರಣ ಮಾಡಿದ್ದಿರಬಹುದು ಅಂತ ಹೇಳ್ತಾನೆ. ಕೃಷ್ಣ ಪಂಚಜನನ ಬಳಿಗೆ ಹೋಗ್ತಾನೆ. ಅವನು ದುಷ್ಟ, ಅವನನ್ನು ಸಂಹಾರ ಮಾಡಿ ಅವನಲ್ಲಿ ಇದ್ದಂತಹ ಅವನ ಅಂಗದಿಂದ ಉಂಟಾಗಿದ್ದಂತಹ ಶಂಖ ಪಾಂಚಜನ್ಯ ಅಂತ, ಆ ಪಾಂಚಜನ್ಯ ಶಂಖವನ್ನು ತಾನು ಸ್ವೀಕಾರ ಮಾಡ್ತಾನೆ. ವಸ್ತುತಃ ಅದು ದೇವರದ್ದೇ, ಪಾಂಚಜನ್ಯಂ ಹೃಷಿಕೇಶ ಅಂತ ಹೇಳ್ತಾ ಅದು ದೇವರದ್ದೇ ಶಂಖ. ಅದನ್ನು ತಾನು ಈ ಅವತಾರದಲ್ಲಿ ಇಲ್ಲಿ ಪಡ್ಕೊಳ್ತಾನೆ. ಕೃಷ್ಣಾವತಾರದಲ್ಲಿ ಅದನ್ನು ಪಡ್ಕೊಳ್ಳಿಕ್ಕೆ ಒಂದು ಕಾರಣ ಬೇಕಲ್ವ, ಅದನ್ನು ತಾನು ಇಲ್ಲಿ ಪಡ್ಕೊಳ್ತಾನೆ. ಅಲ್ಲಿಯೂ ಇರದೇ ಇರುವುದನ್ನು ಕಂಡು ಮತ್ತೆ ಯಮಧರ್ಮನ ಸಂಯಮಿನಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಯಮಧರ್ಮನಲ್ಲಿ ಕೇಳಿಕೊಂಡು ಅಲ್ಲಿ ಆ ಗುರುಪುತ್ರನನ್ನು ತಾನು ಪಡೆದುಕೊಂಡು ಮತ್ತೆ ಗುರುಗಳಿಗೆ ಅವನನ್ನು ಒಪ್ಪಿಸಿ ಗುರುದಕ್ಷಿಣೆಯನ್ನು ತಾನು ಸಂದಾಯ ಮಾಡ್ತಾನೆ. ವಸ್ತುತಃ ಅವನು ಕೊಡಬೇಕು ಅಂತಿಲ್ಲ, ಆದರೂ ಕೂಡ ಜಗತ್ತಿಗೆ ತೋರಿಸಿಕೊಡ್ಲಿಕ್ಕೋಸ್ಕರ ವಿದ್ಯೆ ಕೊಟ್ಟಂತಹ ಗುರುಗಳು ಮಾಡಿರುವಂತಹ ಉಪಕಾರ ದೊಡ್ಡದು, ಅವರನ್ನು ನೀವು ಯಥಾಶಕ್ತಿ ಸತ್ಕಾರಗಳಿಂದ ಸಂತೃಪ್ತಿಗೊಳಿಸಬೇಕು ಎನ್ನುವುದನ್ನು ತಾನು ತೋರಿಸಿಕೊಳ್ತಾನೆ.
ಈ ಕಡೆ ಈ ಕಂಸನ ಮಡದಿಯರು ಅಸ್ತಿ ಪ್ರಾಸ್ತಿ ಅವರಿಬ್ಬರಿಗೆ ವಿಧವೆಯರಾಗಿದ್ದಾರೆ. ತಾವು ಕೂಡಲೇ ತಮ್ಮ ತಂದೆಯ ಮನೆಗೆ ಹೋಗ್ತಾರೆ, ಜರಾಸಂಧನ ಬಳಿಗೆ. ಹೀಗೆ ಕೃಷ್ಣ ನಮ್ಮ ಗಂಡನನ್ನು ಸಾಯಿಸಿಬಿಟ್ಟಿದ್ದಾನೆ ಅಂತ. ಮೊದಲೇ ಅವನಿಗೆ ವಿಷ್ಣುವನ್ನು ಕಂಡ್ರೆ ಆಗುವುದಿಲ್ಲ ಜರಾಸಂಧನಿಗೆ. ಅವನು ರುದ್ರದೇವರ ಭಕ್ತ, ಆದರೆ ಮಹಾವಿಷ್ಣು ದ್ವೇಷಿ. ಅದೇ ಅವನಲ್ಲಿದ್ದಂತಹ ದೊಡ್ಡ ದೋಷ. ಯಾವತ್ತೂ ಕೂಡ ಶಾಸ್ತ್ರ ಏನು ಹೇಳ್ತದೆ ಅಂತಂದರೆ, ವಿಷ್ಣುವಿನಲ್ಲಿ ಅತಿಶಯವಾದ ಭಕ್ತಿಯನ್ನು ಮಾಡಬೇಕು. ಅವನ ಪರಿವಾರವಾಗಿರುವುದರಿಂದಾಗಿ ಬ್ರಹ್ಮ ರುದ್ರ ಎಲ್ಲ ದೇವತೆಗಳನ್ನು ಗೌರವಿಸಬೇಕು, ಅವರಲ್ಲೂ ಕೂಡ ಭಕ್ತಿ ಮಾಡಬೇಕು. ಅವರನ್ನು ಮಾತ್ರ ಭಕ್ತಿ ಮಾಡ್ತಾ ವಿಷ್ಣುವನ್ನು ದ್ವೇಷಿಸುವಂಥದ್ದು ಅಥವಾ ವಿಷ್ಣುವನ್ನು ಮಾತ್ರ ಭಕ್ತಿ ಮಾಡಿ ಉಳಿದ ದೇವತೆಗಳನ್ನು ದ್ವೇಷಿಸುವುದು, ಇದು ವಿಷ್ಣುವು ಕೂಡ ಒಪ್ಪಿಕೊಳ್ಳುವಂತಹ ವ್ಯವಸ್ಥೆ ಅಲ್ಲ. ಈ ಜರಾಸಂಧ ಅಂತಹ ಸ್ವಭಾವದವನು, ಮಹಾರುದ್ರ ಭಕ್ತ, ವಿಷ್ಣುವನ್ನು ದ್ವೇಷಿಸ್ತಾ ಇದ್ದವನು. ಹಾಗಾಗಿ ಆ ವಿಷ್ಣುವಿನದ್ದೇ ಅವತಾರವಾದದ್ರಿಂದಾಗಿ ಕೃಷ್ಣನ ಮೇಲೂ ಸಹಜವಾದಂತಹ ದ್ವೇಷ ಅವನಿಗೆ ಬಂದಿದೆ. ಈಗ ಈ ಅಸ್ಥಿಪ್ರಾಸ್ತಿಯರು ಬಂದು ಹೇಳಿದಾಗ ಮತ್ತೊಂದಿಷ್ಟು ಅದಕ್ಕೆ ಪುಷ್ಟಿ ಸಿಕ್ಕಿತು. ಹೇಗಾದರೂ ಮಾಡಿ ಕೃಷ್ಣನನ್ನು ಸಾಯಿಸಬೇಕು ಅಂತ ತಾನು ಆಲೋಚನೆ ಮಾಡ್ತಾನೆ. ಕೂಡಲೇ ನಾರದರು ಬಂದಾಗ ಕೇಳ್ತಾನೆ, ನಾರದರೆ ಇಲ್ಲಿಂದ ಮಧುರೆ ಎಷ್ಟು ದೂರ ಇದೆ ಅಂತ. 100 ಯೋಜನೆ ಇದೆ ಅಂತಂದ್ರು ನಾರದರು. ಅವನಲ್ಲೊಂದು ವಿಶಿಷ್ಟವಾದಂತಹ ಒಂದು ಗದೆ, ಆ ಗದೆಯನ್ನು ತಾನು ಹಿಡಿದುಕೊಂಡು ಅದಕ್ಕೊಂದಿಷ್ಟು ಮಂತ್ರವನ್ನು ಅಭಿಮಂತ್ರ, ಈಗ ನಾವೇನು ಹೇಳ್ತೇವೆ ಕ್ಷಿಪಣಿಗಳು ಅಂತ, ನಾವು ಅದಕ್ಕೆ ಎಷ್ಟು ದೂರ ಹೋಗಿ ಬೀಳಬೇಕು ಅಂತ ನಾವು ಅದಕ್ಕೆ ಗೈಡ್ಲೈನ್ ಕೊಡ್ತೇವೆ, ಅಷ್ಟು ದೂರ ಹೋಗಿ ತಾನು ತನ್ನ ಕೆಲಸ ಮಾಡ್ತದೆ. ಹೇಗೋ ಹಾಗೆ ಆ ಕಾಲದಲ್ಲಿ ಇದ್ದದ್ದು. ಈಗೆಲ್ಲ ಅದು ನಾವು ವೆಸ್ಟರ್ನ್ ಟೆಕ್ನಾಲಜಿ ಅಂತ ಹೇಳ್ತೇವೆ, ಅದೆಲ್ಲ ಆ ಕಾಲದಲ್ಲಿ ನಮ್ಮಲ್ಲೇ ಇದ್ದದ್ದು. ಅವನು ಹಾಗೆ ಅದನ್ನೆಲ್ಲ ತಿರುಗಿಸಿ ಎಷ್ಟು ದೂರ ಹೋಗಬೇಕು ಅಂತ ಆಲೋಚನೆ ಮಾಡಿ ಬಿಸಾಡ್ತಾನೆ, ಅಷ್ಟು ದೂರಕ್ಕೆ ಹೋಗಿ ಬೀಳ್ತದೆ. ನಾರದರು 100 ಯೋಜನ ಅಂತ ಹೇಳಿದ್ರು, ಇವನಿದ್ದಲ್ಲಿಂದ 100 ಯೋಜನ ಅಂತ ಆಲೋಚನೆ ಮಾಡಿ ಬಿಸಾಡಿದ. 100 ಯೋಜನಕ್ಕೆ ಹೋಗಿ ಬಿತ್ತು. ಆದರೆ ಅದು ಮಧುರಾಪಟ್ಟಣಕ್ಕಿಂತ ಹೊರಗಿನ ಜಾಗಕ್ಕೆ ಹೋಗಿ ಬಿತ್ತು. ವಸ್ತುತಃ ಇದ್ದದ್ದೇನು ಅಂತ ಕೇಳಿದ್ರೆ, ಆ ಕಂಸನಿದ್ದಂಥದ್ದು, ಜರಾಸಂಧ ಇದ್ದದ್ದು ಮಗಧ ದೇಶದಲ್ಲಿ, ಈಗಿನ ಬಿಹಾರ ಪ್ರಾಂತ್ಯ. ಅಲ್ಲಿಂದ ಮಥುರಾಪಟ್ಟಣಕ್ಕೆ ಇರುವಂಥದ್ದು 101 ಯೋಜನ ಅಂತೆ. ನಾರದರು 100 ಯೋಜನ ಅಂತ ಹೇಳಿದ್ರು. ಇವನು ಬಿಸಾಡಿದ್ದು ಹೋಗಿ ಬಿದ್ದದ್ದು ಏನಾಯಿತು, ವ್ಯರ್ಥವಾಯಿತಾ ಅಂತ ಕೇಳಿದ್ರೆ ಜರಾಸಂಧನ ಪಾಲಿಗೆ ವ್ಯರ್ಥವಾಯಿತು. ಅದರ ಜೊತೆಗೆ ಒಂದಿಷ್ಟು ಹಾನಿಯನ್ನು ಮಾಡಿಕೊಟ್ಟಿತು. ಯಾಕೆ ಅಂತ ಕೇಳಿದ್ರೆ, ಆ ಮಥುರಾಪಟ್ಟಣದ ಹೊರವಲಯ ಎಲ್ಲಿ ಹೋಗಿ ಬಿತ್ತೋ ಅಲ್ಲಿ ಈ ಜರಾಸಂಧನ ತಾಯಿ ಅಂತಂದ್ರೆ ಜರೆ, ಅವಳೇ ಸೇರಿಸಿದ್ರಿಂದಾಗಿ ಇವನು ಜರಾಸಂಧ ಅಂತ ಆದದ್ದು. ಅವಳಲ್ಲಿ ಇದ್ಲಂತ, ಹೋಗಿ ಇದು ಗದೆ ಅಲ್ಲಿ ಹೋಗಿ ಬಿತ್ತು, ಅವಳು ಸತ್ತು ಹೋದ್ಲು. ಹೀಗೆ ತನ್ನ ತಾಯಿಯ ಸಾವಿಗೆ ತಾನೇ ಕಾರಣನಾಗಿ ಬಿಟ್ಟ ಜರಾಸಂಧ. ನಾರದರಾದರೂ ಯಾಕೆ ಹೀಗೆ ಮಾಡಿದ್ರು? ನಾರದರು ಯಾಕೆ ಹೀಗೆ ಮಾಡಿದ್ದು ಅಂತ ಕೇಳಿದರೆ, ನಾರದರಿಗೆ ನನಗೆ ದೇವರನ್ನು ರಕ್ಷಣೆ ಮಾಡಬೇಕು ಎನ್ನುವಂತಹ ಅದು ದೇವರ ಸೇವೆ ಅಲ್ವಾ. ಈಗ ನಾವು ನೋಡಿ, ಸಾಮಾನ್ಯವಾಗಿ ಎಲ್ಲೇ ಮನೆಯಲ್ಲಾಗಿರ್ಬೋದು, ದೇವಸ್ಥಾನಗಳಲ್ಲಾಗಿರ್ಬೋದು, ನಮ್ಮನ್ನು ರಕ್ಷಣೆ ಮಾಡುವುದು ದೇವರೇ. ಹಾಗಿದ್ರೂ ಕೂಡ ನಾವು ರಾತ್ರಿ ಹೊರಡಬೇಕಾದ್ರೆ ದೇವರ ಕೋಣೆ ಬಾಗಿಲು ಹಾಕುವುದಿಲ್ವಾ ಮಲಗುವುದಕ್ಕಿಂತ ಮೊದಲು? ಯಾಕೆ ಬಾಗಿಲು ಹಾಕುವುದು? ಆ ದೇವರ ಕೋಣೆಯಲ್ಲಿರುವಂತಹ ಸೊತ್ತುಗಳು ಯಾವುದು ಹೊರಗೆ ಹೋಗಬಾರ್ದು, ಅಥವಾ ಅದು ಯಾವುದು ಕೂಡ ಆ ಕಡೆ ಈ ಕಡೆ. ದೇವಸ್ಥಾನದಲ್ಲಿ ಕಳ್ಳರು ಯಾರು ಬಂದು ದೇವರನ್ನು ಹೊತ್ಕೊಂಡು ಹೋಗಬಾರ್ದು. ಹೀಗಲ್ಲ, ದೇವರ ರಕ್ಷಣೆ ಮಾಡುವುದು ಅಂತ ವಸ್ತುತಃ ದೇವರೇ ನಮ್ಮನ್ನು ರಕ್ಷಣೆ ಮಾಡುವುದು. ಹಾಗಿದ್ರೂ ಕೂಡ ನಮ್ಮ ಕರ್ತವ್ಯ ಅಂತ ನಾವು ಮಾಡ್ತೇವಲ್ವಾ, ಹಾಗೆ ನಾರದರು ಮಾಡಿದ್ದು. ಕೃಷ್ಣನನ್ನು ಉಳಿಸ್ಬೇಕಲ್ವಾ. ನಾನು ಭಕ್ತನಾಗಿದ್ದುಕೊಂಡು ಈಗ 101 ಯೋಜನ ಅಂತ ಸತ್ಯ ಹೇಳಿದರೆ ಅದು ನೇರ ಹೋಗಿ ಮಥುರಾಪಟ್ಟಣಕ್ಕೆ ಬಿದ್ದು ಬಿಟ್ಟರೆ ಗದೆ, ಮತ್ತೆ ಅಲ್ಲಿ ಸುಮ್ಮನೆ ಏನೋ 1-2 ಆಗಿ ಬಿಡುವಂಥದ್ದು. ವಸ್ತುತಃ ಹಾಗಾಗುವುದಿಲ್ಲ. ತಥಾಪಿ ಭಕ್ತರಾಗಿ ತಾವು ತಮ್ಮ ಸೇವೆ ಮಾಡಬೇಕು ಅಂತ ನಾರದರು ಹಾಗೆ ಆ ಆಲೋಚನೆಯಲ್ಲಿ ಮಾಡ್ತಾರೆ. ಮುಂದಕ್ಕೆ ಈ ಜರಾಸಂಧ ತಾನು ಹೀಗೆ ತನ್ನ ತಾಯಿಯನ್ನು ಕಳ್ಕೊಂಡು ತನ್ನ ಅತ್ಯಂತ ಅಮೂಲ್ಯವಾದ ಗದೆಯನ್ನು ಕಳ್ಕೊಂಡು ಬಿಡ್ತಾನಲ್ವಾ. ಅದರಿಂದ ಮತ್ತೆ ಬೇಸರ ಆಗಿ ಭಾರತದ ದಕ್ಷಿಣ ತುದಿಯಿಂದ ಉತ್ತರದ ತುದಿಯವರೆಗೆ, ಪೂರ್ವ ಪಶ್ಚಿಮದ ತುದಿಯಲ್ಲಿರುವಂತಹ ಎಲ್ಲ ರಾಜರುಗಳನ್ನು ಒಟ್ಟು ಸೇರಿಸಿ 23 ಅಕ್ಷೌಹಿಣಿ ಸೈನ್ಯ. ಅದನ್ನು ನೋಡಿ, ಗಮನಿಸಿ, ಒಂದು ಮಹಾಭಾರತ ಯುದ್ಧದಲ್ಲಿಯೇ ಕೌರವ ಪಾಂಡವರ ಪಕ್ಷದಲ್ಲಿ ಒಟ್ಟು ಸೇರಿದ್ದು 18 ಅಕ್ಷೌಹಿಣಿ. ಆದರೆ ಈ ಜರಾಸಂಧ ಒಟ್ಟು 23 ಅಕ್ಷೌಹಿಣಿ ಸೈನ್ಯವನ್ನು ಮೊದಲ ಬಾರಿಗೆ ಹೀಗೆ ಒಟ್ಟು ಮಾಡ್ತಾನೆ. ಹೀಗೆ ಒಟ್ಟು 17 ಬಾರಿ ಒಟ್ಟು ಮಾಡ್ತಾನೆ. ಅಂದರೆ ನೋಡಿ, ಆಗ ಎಷ್ಟು ಜನ ದುಷ್ಟರಿದ್ರು ಅಂತ ಆಲೋಚನೆ ಮಾಡಿ. ಜರಾಸಂಧನಿಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ಅಂತಾರೆ, ಎಷ್ಟು ದುಷ್ಟರಿದ್ದಾರೆ ಅವರು ಅಂತ. ಅವರೆಲ್ಲರೂ ಕೂಡ ಈಗ ಮಥುರಾಪಟ್ಟಣದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಕೃಷ್ಣ ಬಲರಾಮರು, ಆ ಉಗ್ರಸೇನ ರಾಜ ಅಲ್ವಾ, ಅವನನ್ನು ಮುಂದೆ ಮಾಡಿಕೊಂಡು ಇಡೀ ಆ ದುಷ್ಟರನ್ನು ಸಂಹಾರ ಮಾಡ್ತಾನೆ. ಜರಾಸಂಧನೊಬ್ಬನನ್ನು ಬಿಟ್ಟು ಕಳುಹಿಸ್ತಾನೆ. ಯಾಕೆ ಬಿಟ್ಟು ಕಳಿಸುವುದು ಅಂತ ಕೇಳಿದರೆ, ಕೃಷ್ಣ ಹೇಳ್ತಾನೆ ಆ ಮಾತನ್ನು, ನೋಡು ಬಲರಾಮ, ಒಂದೊಮ್ಮೆ ನಾನು ಈಗಲೇ ಜರಾಸಂಧನನ್ನು ಸಾಯಿಸಿ ಬಿಟ್ರೆ ಮತ್ತೆ ಉಳಿದಂತಹ ದುಷ್ಟರನ್ನು ಹೋಗಿ ಹುಡುಕಿ ಸಾಯಿಸಬೇಕು. ಅದೇ ಇವನನ್ನು ಬಿಟ್ರೆ ಅವನೇ ಕರ್ಕೊಂಡು ಬರ್ತಾನೆ, ಅನಾಯಾಸವಾಗಿ ಸಾಯಿಸ್ಬೋದಲ್ವಾ. ಹಾಗಾಗಿ ಇಂಥ ಜರಾಸಂಧನನ್ನು ಬರಿಗೈಯಲ್ಲಿ ತಾನು ಕಳುಹಿಸ್ತಾನೆ. ಆ ಸಮಯದಲ್ಲೇ ಏಕಲವ್ಯ ಎಲ್ಲ ಜರಾಸಂಧನಿಗೆ ಸಹಾಯ ಮಾಡಲಿಕ್ಕೆ ಬರುವುದು. ನಾವು ಏಕಲವ್ಯನನ್ನು ಒಂದು ದೊಡ್ಡ ವ್ಯಕ್ತಿ ಅಂತ ಹೇಳಿಕೊಂಡು ಅವನ ಹೆಸರನ್ನು ಪ್ರಶಸ್ತಿಯನ್ನು ಕೊಡ್ತೇವೆ ನಾವು.
ಅಲ್ವಾ? ದೇಶದಲ್ಲಿ ಏಕಲವ್ಯ ಪ್ರಶಸ್ತಿ ಅಂತ ಕೊಡುವುದಿದೆ. ಏಕಲವ್ಯ ಜರಾಸಂಧನಿಗೆ ಸಹಾಯ ಮಾಡುವಂತಹ ಒಬ್ಬ ದುಷ್ಟಾವ, ಕೃಷ್ಣನನ್ನು ದ್ವೇಷ ಮಾಡುವವನವ. ವಸ್ತುತಃ ನಮಗೆ ಅದು ಶಾಸ್ತ್ರ ನೋಡಿದಾಗ ಗೊತ್ತಾಗುವಂಥದ್ದು. ಯಾಕೆ ಅಂತಂದರೆ ಅವನು ಕೃಷ್ಣನ ಎದುರಿಗೆ ನಿಂತು ಯುದ್ಧಕ್ಕೆ ತಾನು ನಿಲ್ತಾನೆ. ಮತ್ತೆ ಕೃಷ್ಣ ತಾನು ಆ ಸಮಯದಲ್ಲಿ ಮನಸ್ಸಿನಿಂದ ಪ್ರದ್ಯುಮ್ನನನ್ನು ಸೃಷ್ಟಿಸಿ ಪ್ರದ್ಯುಮ್ನನಿಗೆ ಯುದ್ಧ ಆಗುವಂತೆ ಮಾಡಿ ಅಲ್ಲಿ ಏಕಲವ್ಯನನ್ನು ಆಯುಧರಹಿತನನ್ನಾಗಿ ಮಾಡಿ ಅವನು ಓಡಿ ಹೋಗುವ ಹಾಗೆ ಮಾಡ್ತಾನೆ. ಮತ್ತೆ ಪ್ರದ್ಯುಮ್ನನನ್ನು ತಾನು ಒಳಗೆ ಮಾಡಿಕೊಳ್ತಾನೆ. ಮತ್ತೆ ರುಕ್ಮಿಣಿಯ ಮುಖಾಂತರ ಹೊರಗೆ ಬರುವಂತೆ ಮಾಡುವಂಥದ್ದು. ಹೀಗೆ ಅಂದರೆ ಪ್ರದ್ಯುಮ್ನ ಮೊದಲ ಬಾರಿ ಬಂದು ಏಕಲವ್ಯನ ಜೊತೆಗೆ ಹೋರಾಟ ಮಾಡಿ ಹೋಗಿರುತ್ತಾನೆ. ಹೀಗೆ ಮುಂದಕ್ಕೆ ಜರಾಸಂಧ ಹೀಗೆ ಸೋತು ಮತ್ತೆ ತಾನೊಂದಿಷ್ಟು ಕೃಷ್ಣನನ್ನು ಸಾಯಿಸುವಂತಹ ಸಂಚನ್ನೆಲ್ಲ ಮಾಡ್ತಾನೆ. ಆ ಮಧ್ಯದಲ್ಲಿ ಕೃಷ್ಣ ತಾನು ಹಸ್ತಿನಪುರಕ್ಕೆ ಅಕ್ರೂರನನ್ನು ಕಳುಹಿಸಿ ಅಲ್ಲಿ ದುರ್ಯೋಧನನ ಒಂದು ಕೆಟ್ಟ ಬೋಧನೆಗಳಿಂದ ಧೃತರಾಷ್ಟ್ರನೂ ಕೂಡ ತಾನು ರಾಜಧರ್ಮವನ್ನು ಸರಿಯಾಗಿ ಪಾಲನೆ ಮಾಡದೆ ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ, ಹಾಗಾಗಿ ಜಾಗ್ರತೆಯಲ್ಲಿರಬೇಕು ಅಂತ ರಾಜಧರ್ಮವನ್ನೆಲ್ಲ ತಿಳಿಸು ಅಂತ ಹೇಳಿ ಅಕ್ರೂರನಿಗೆ ಹೇಳಿ ಕಳುಹಿಸ್ತಾನೆ. ಅಕ್ರೂರ ಆ ಮಾತನ್ನೆಲ್ಲ ಆಡ್ತಾನೆ. ಯಾವುದನ್ನು ಕೇಳುವ ಪರಿಸ್ಥಿತಿಯಲ್ಲಿ ಧೃತರಾಷ್ಟ್ರ ಇರೋದಿಲ್ಲ, ಅದನ್ನು ಅಲ್ಲಿ ಬಿಟ್ಟು ಬಿಡ್ತಾನೆ. ಹಾಗಿದ್ರೂ ಕೂಡ ಧೃತರಾಷ್ಟ್ರನಿಗೆ ತಾನು ತಪ್ಪು ಮಾಡ್ತಾ ಇದ್ದೇನೆ ಎನ್ನುವಂತಹ ಭಾವ ಮೂಡಲಿಕ್ಕೆ ಕೃಷ್ಣ ತಾನು ಈ ವ್ಯವಸ್ಥೆಯನ್ನೆಲ್ಲ ಮಾಡ್ತಾನೆ. ಹೀಗೆ ಮತ್ತೆ ಮತ್ತೆ ಜರಾಸಂಧ ತಾನು ಕೃಷ್ಣನನ್ನು ಎದುರಿಸಬೇಕು ಅಂತ ಸೈನ್ಯ ಕಟ್ಟಿಕೊಂಡು ಬರ್ತಾನೆ. ಹೀಗೆ ಒಂದು ಬಾರಿ ಸೈನ್ಯ ಕಟ್ಟಿಕೊಂಡು ಬಂದಾಗ ಕೃಷ್ಣ ಆಲೋಚನೆ ಮಾಡ್ತಾನೆ. ಅಂದರೆ ಅಲ್ಲಿ ಇವರೆಲ್ಲ ಹೇಳ್ತಾರೆ, ಮಧುರಾಪಟ್ಟಣದ ನಿವಾಸಿಗಳೆಲ್ಲ ಹೇಳ್ತಾರೆ, ಕೃಷ್ಣ ವಾಸ್ತವಿಕವಾಗಿ ಹೀಗೆ ಜರಾಸಂಧ ಪದೇ ಪದೇ ಆಕ್ರಮಣ ಮಾಡಿ ಇಡೀ ನಮ್ಮ ಪಟ್ಟಣದ ಮೇಲೆ ಉಪದ್ರವ ಮಾಡ್ತಾ ಇದ್ದಾನೆ, ಅವನು ಉಪಟಳ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಯಾಕೆ ಅಂದರೆ ಯುದ್ಧ ಆಗ್ತಾ ಇದೆ ಅಂದರೆ ದೇಶದ ಸಂಪೂರ್ಣ ಪರಿಸ್ಥಿತಿ ಎಲ್ಲವೂ ಕೂಡ ಹಾಳಾಗ್ತದೆ ಅಂತ ಹೇಳಿದಾಗ ಕೃಷ್ಣ ತಾನು ಆಲೋಚನೆ ಮಾಡಿ ಜರಾಸಂಧನಿಗೆ ನಮ್ಮ ಮೇಲೆ ದ್ವೇಷ ಇರುವಂಥದ್ದು ಅಂತ ಹೇಳಿ ನಾವು ಇಲ್ಲಿಂದ ದೂರ ಹೋಗೋಣ ಅಂತ ಹೇಳಿ ಮತ್ತೆ ಜರಾಸಂಧ ಆಕ್ರಮಣ ಮಾಡಲಿಕ್ಕೆ ಬರುವಾಗ ಕೃಷ್ಣ ಬಲರಾಮರು ತಾವವರ ಕಣ್ಣೆದುರಿಗೆ ಪಲಾಯನ ಮಾಡಿದಂತೆ ಓಡಿ ಹೋದ ಹಾಗೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಜರಾಸಂಧ ತಿಳ್ಕೊಳ್ಬೇಕು ಕೃಷ್ಣ ಓಡಿ ಹೋಗ್ತಾ ಇದ್ದಾನೆ, ಬಲರಾಮ ಓಡಿ ಹೋಗ್ತಾ ಇದ್ದಾನೆ, ಅವರ ನಟಿಸಿಕೊಂಡು ಹೋಗೋಣ ಅಂತ, ಮಥುರಾ ಪಟ್ಟಣದ ಮೇಲೆ ಬರುವುದಿಲ್ಲ ಆವಾಗ ಅಂತ ಹೇಳಿ ಆಲೋಚನೆ ಮಾಡ್ತಾರೆ. ಈ ಕಾರಣದಿಂದಾಗಿ ಕೃಷ್ಣನನ್ನು ರಣಛೋಡ್ ಅಂತ ಕರೆಯುವಂಥದ್ದು. ನಿಜವಾಗಿಯೂ ಕೂಡ ಅವನು ಯುದ್ಧದಲ್ಲಿ ಜರಾಸಂಧನನ್ನು ಎದುರಿಸಲಿಕ್ಕಾಗದೆ ಹೆದರಿಕೆಯಿಂದ ಓಡಿ ಹೋದದ್ದಲ್ಲ, ಮಥುರಾ ಪಟ್ಟಣದ ಮೇಲೆ ಸುಮ್ಮನೆ ಅವರ ಆಕ್ರಮಣ ಆಗಬಾರದು, ಆ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕೆನ್ನುವ ಕಾರಣಕ್ಕಾಗಿ ತಾನು ಆ ಕೆಲಸವನ್ನು ಮಾಡ್ತಾನೆ. ಆದರೆ ಹೆಸರು ಮಾತ್ರ ಪಾಪ ಅವನಿಗೆ ರಣರಂಗದಲ್ಲಿ ಓಡಿ ಹೋದವ ಅಂತ ಅಲ್ಲಿ ಕರೀತಾರೆ. ಈಗಲೂ ಕೂಡ ವಸ್ತುತಃ ಅವನ ಸರಿಯಾದ ತಿಳುವಳಿಕೆ ಇಲ್ಲದೆ ಅವನನ್ನು ಅಲ್ಲಿ ಕರೆಯುವಂಥದ್ದು. ಹಾಗೆಲ್ಲ ಕರೀತಾರೆ. ಹೀಗೆ ಹೋದರು. ದಕ್ಷಿಣದ ದಿಕ್ಕಿಗೆ ಓಡಿಕೊಂಡು ಬರ್ತಾರೆ. ಜರಾಸಂಧ ಆ ಸೈನ್ಯ ಅವರೆಲ್ಲರೂ ಕೂಡ ಒಟ್ಟಿ ಸೇರಿದವರೆಲ್ಲ ಓಡಿಕೊಂಡು ಬರ್ತಾರೆ. ಆ ಮಧ್ಯದಲ್ಲಿ ಕರವೀರಪುರ, ಕೊಲ್ಲಾಪುರ ಅಂತ ನಾವೇನು ಹೇಳ್ತೇವೆ, ಮಹಾಲಕ್ಷ್ಮಿಯ ಸನ್ನಿಧಾನ ಇರುವಂತಹ ಸ್ಥಳ. ಆ ಕೊಲ್ಹಾಪುರದಲ್ಲಿ ಪರಶುರಾಮ ದೇವರ ಸಂದರ್ಶನ ಆಗ್ತದೆ. ಕೃಷ್ಣ ಪರಶುರಾಮ ಇಬ್ಬರು ಒಬ್ಬರೇ, ನಾರಾಯಣನದ್ದೇ ಅವತಾರ. ಹಾಗಿದ್ರೂ ಕೂಡ ಪರಶುರಾಮ ದೇವರ ಜೊತೆಗೆ ಹೊಸತಾಗಿ ಮಾತುಕತೆಯನ್ನು ಮಾಡಿದಂತೆ, ಯಾಕೆ ಆ ಅವತಾರದಲ್ಲಿ ಹೊಸತಲ್ವ, ಹಾಗೆ ತಾನು ತೋರಿಸಿಕೊಂಡು ಮುಂದಕ್ಕೆ ಆ ಪರಶುರಾಮ ದೇವರು ಇವರಿಬ್ಬರನ್ನು ಗೋಮಂತಕ ಪರ್ವತ, ಅಂದರೆ ಈಗ ಗೋವಾ ಅಂತ ಏನು ಹೇಳ್ತೇವೆ, ಆ ಪರಿಸರಕ್ಕೆ ಕರ್ಕೊಂಡು ಬರ್ತಾರೆ. ಆ ಗೋಮಂತಕ ಪರ್ವತದಲ್ಲಿ ಕೃಷ್ಣ ಇರಬೇಕಾದ್ರೆ ಮೇಲೆ ಅಲ್ಲಿ ಅವನ ಕ್ಷೀರ ಸಮುದ್ರದಲ್ಲಿ ಒಂದು ಘಟನೆ ಆಗ್ತದೆ. ಅದೇನು ಅಂತ ಕೇಳಿದರೆ, ಭಗವಂತ ಶೇಷಶಾಹಿಯಾಗಿ ಮೂಲರೂಪ ನಾರಾಯಣ ರೂಪದಿಂದ ಮಲ್ಕೊಂಡಿದ್ದಾನೆ. ಎಲ್ಲ ದೇವತೆಗಳು ಅವನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಬಲಿಚಕ್ರವರ್ತಿ ಆ ಸಮಯದಲ್ಲಿ ಬರ್ತಾನೆ. ಬರಬೇಕಾದ್ರೆ ಭಗವಂತ ತಾನು ಆಲೋಚನೆ ಮಾಡ್ತಾನೆ, ಈ ಬಲಿಯ ಸ್ವಭಾವವನ್ನು ಪರಿಚಯ ಮಾಡಿಸಿಕೊಡ್ಬೇಕು ಜಗತ್ತಿಗೆ. ಹಾಗೆ ತಾನು ಕಣ್ಣು ಮುಚ್ಚಿದ ಹಾಗೆ ನಾಟಕ ಮಾಡಿ ಎಲ್ಲ ದೇವತೆಗಳಿಗೂ ಕಣಸಂದೆಯನ್ನು ಸೂಚನೆ ಮಾಡ್ತಾನೆ, ನೀವು ಮಲಗಿದಂತೆ ನಾಟಕ ಮಾಡಿ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ತಾರೆ. ಕೂಡಲೇ ಬಲಿಚಕ್ರವರ್ತಿ ಆ ನಾರಾಯಣನ ವಿಷ್ಣುವಿನ ತಲೆಯ ಮೇಲಿದ್ದಂತಹ ಕಿರೀಟವನ್ನು ಎತ್ತುಕೊಂಡು ಓಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಬಲಿಚಕ್ರವರ್ತಿ ಕೂಡಲೇ ಗರುಡ ತಾನು ಹೋಗಿ ಅವನನ್ನು ಎದುರಿಸಿ ಅವನಲ್ಲಿದ್ದಂತಹ ಆ ಕಿರೀಟವನ್ನು ತಾನು ಪಡೆದುಕೊಂಡು ವಾಪಸ್ ಬರಬೇಕಾದ್ರೆ ಇಲ್ಲಿ ಗೋಮಂತಕ ಪರ್ವತದಲ್ಲಿರುವಂತಹ ಕೃಷ್ಣನನ್ನು ಕಾಣ್ತಾನೆ. ಕೃಷ್ಣನನ್ನು ಕಂಡು ಆ ಕಿರೀಟವನ್ನು ಕೃಷ್ಣನ ತಲೆ ಮೇಲೆ ಇಡ್ತಾನೆ. ಸರಿಯಾಗಿ ಕುತ್ಕೊಳ್ತದೆ. ಕುತ್ಕೊಳ್ಳುವ ಮುಖಾಂತರ ಏನಾಯಿತು ಅಂತ ತೋರಿಸಿದ್ದು ಅಂತ ಕೇಳಿದ್ರೆ, ವಿಷ್ಣುವೇ ನಾನು ಕೃಷ್ಣನಾಗಿ ಬಂದದ್ದು ಅಂತ ಭಗವಂತ ತೋರಿಸಿಕೊಟ್ಟದ್ದು. ಹೀಗೆ ಯಾಕೆ ಆ ಕಿರೀಟ ಕುತ್ಕೊಳ್ಬೇಕು ಅಂದ್ರೆ ಸೈಜ್ ಅಚ್ಚು ಕುತ್ಕೊಳ್ಬೇಕಲ್ವ, ಯಾರದ್ದೋ ತಲೆಯ ಕಿರೀಟವನ್ನು ಇನ್ಯಾರಿಗೂ ಹಾಕ್ಲಿಕ್ಕೆ ಕುತ್ಕೊಳ್ಬೇಕಲ್ವ ಅದು. ಹಾಗಾಗಿ ಕೃಷ್ಣ ನಾರಾಯಣ ಬೇರೆ ಅಲ್ಲ ಎನ್ನುವುದನ್ನು ಜಗತ್ತಿಗೆ ಈ ರೂಪದಿಂದಲೂ ಕೂಡ ತೋರಿಸಿಕೊಡುವಂತಹ ಒಂದು ಘಟನೆ ಅಲ್ಲಿ ನಡೀತದೆ. ಅದಾದ ಬಳಿಕ ಈ ಜರಾಸಂಧನ ಸೈನ್ಯ ಆ ಗೋಮಂತ ಪರ್ವತ ಏನಿದೆ ಅದರ ಸುತ್ತು ಬಂದು ಅದಕ್ಕೆ ಬೆಂಕಿ ಕೊಡ್ತಾರೆ. ಯಾಕೆ, ಅದು ಧಗ ಉರಿಬೇಕಾದ್ರೆ ಇವರೆಲ್ಲಿದ್ರು ಹೊರಗೆ ಬರ್ತಾರೆ ಅಂತ. ಅದು ಯಾವಾಗ ಹೀಗೆ ಹೊತ್ತಿ ಉರಿಲಿಕ್ಕೆ ಶುರುವಾಯಿತೋ, ಕೃಷ್ಣ ಕೂಡಲೇ ತಾನು ಕಾಲಿಂದ ಒತ್ತಿ ಆ ಪರ್ವತವನ್ನು ನೆಗಿತಾನೆ.
ಯಾವಾಗ ಆ ಪರ್ವತವನ್ನು ಒತ್ತುತ್ತಾನೆ ಆಗ ಅದರ ಕೆಳಗಿದ್ದಂತಹ ಅಂತರ್ಜಲಗಳೆಲ್ಲ ಮೇಲೆ ಬಂದು ಅಲ್ಲಿ ಹತ್ತಿಕೊಂಡಂತಹ ಯಾವ ಬೆಂಕಿ ಇತ್ತು ಅದೆಲ್ಲವೂ ಕೂಡ ಉಪಶಮನವಾಗಿ ಬಿಡುತ್ತದೆ. ಬಳಿಕ ಕೃಷ್ಣ ತಾನು ಜರಾಸಂಧ ಇವರೆಲ್ಲ ಸೈನ್ಯ ಏನಿತ್ತು ಆ ಸೈನ್ಯದ ಮಧ್ಯದಲ್ಲಿ ತಾನು ನಿಂತು ಆ ಕೃಷ್ಣ ಬಲರಾಮರಿಬ್ಬರೂ ಕೂಡ ಆ ಜರಾಸಂಧನ ಸೈನ್ಯವನ್ನು ತಾವು ನುಚ್ಚು ನೂರು ಮಾಡಿ ಕಳಿಸ್ತಾರೆ. ಬಲರಾಮ ಆಗ ತಾನು ಜರಾಸಂಧನನ್ನು ಸಾಯಿಸ್ತೇನೆ ಅಂತ ಮುಂದಕ್ಕೆ ಬರ್ತಾನೆ. ಕೂಡಲೇ ಅಶರೀರವಾಣಿ ಆಗ್ತದೆ. ಈಗ ನಿನಗೆ ಈ ಜರಾಸಂಧನನ್ನು ಕೊಲ್ಲುವ ಸಾಮರ್ಥ್ಯ ಇಲ್ಲ, ಇವನನ್ನು ಕೊಲ್ಲುವವ ಬೇರೆ ಇದ್ದಾನೆ, ಹಾಗಾಗಿ ಇವನನ್ನು ಕೊಲ್ಲುವ ಕಾಲ ಇದಲ್ಲ ಅಂತ ಅಶರೀರವಾಣಿ ಆಗ್ತದೆ. ಅದನ್ನು ಕೇಳಿಕೊಂಡು ಬಲಭದ್ರ ತಾನು ಸುಮ್ಮನಾಗಿ ಬಿಡುತ್ತಾನೆ. ಈ ರೀತಿ ಹಾಗೆ ಅಲ್ಲಿ ಜರಾಸಂಧನ ಸೈನ್ಯವನ್ನು ಸೋಲಿಸಿ ಮತ್ತೆ ವಾಪಸ್ ಹೋಗಬೇಕಾದ್ರೆ ಕರವೀರಪುರದಲ್ಲಿ ಆಗ ಅಲ್ಲಿಯ ರಾಜನಾಗಿದ್ದವ ಶೃಗಾಲ ವಾಸುದೇವ ಅಂತ ಅವನು ಒಬ್ಬ ದುಷ್ಟ. ಆ ಶೃಗಾಲ ವಾಸುದೇವ ಕೃಷ್ಣನ ಜೊತೆಗೆ ತಾನು ಯುದ್ಧಕ್ಕೆ ನಿಲ್ತಾನೆ. ಕೃಷ್ಣ ಅವನನ್ನು ಕೂಡ ಸಂಹಾರ ಮಾಡಿ ಮುಂದಕ್ಕೆ ಆ ಶೃಗಾಲ ವಾಸುದೇವನ ಮಗನಾದ ಶಕ್ರದೇವ ಅವನಿಗೆ ರಾಜ್ಯಭಾರವನ್ನು ವಹಿಸಿ ತಾನು ಮುಂದಕ್ಕೆ ಹೋಗ್ತಾನೆ. ಇದಾದ ಬಳಿಕ ಮುಂದೆ ರುಕ್ಮಿಣಿಯ ಸ್ವಯಂವರದ ವಿಷಯಗಳೆಲ್ಲವೂ ಕೂಡ ಭಾಗವತದಲ್ಲಿ ಬರುವಂಥದ್ದು. ಆ ಚಿಂತನೆಯನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗವತ ದಶಮಸ್ಕಂಧದ ಯಥಾಶಕ್ತಿ ಯಥಾಮತಿ ಚಿಂತನೆಯನ್ನು ಮಧ್ವಗುರುಗಳ ಅಂತರ್ಗತನಾದಂತಹ ಭಾಗವತ ಪ್ರತಿಪಾದ್ಯ ವಾಸುದೇವಾಭಿನ್ನ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಂ ಅಸ್ತು ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತ್ ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಮಧ್ವೇಷಾರ್ಪಣಮಸ್ತು ಶ್ರೀಹರಿಃ ಪ್ರಿಯತಾಂ.